ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಫ್ರೆಂಡ್ಸ್, ಇವತ್ತಿನ ಈ ಕ್ಲಾಸಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಜಿಯೋಗ್ರಫಿಯನ್ನು ನಾವು ಯಾವ ರೀತಿ ಅಧ್ಯಯನ ಮಾಡಬೇಕು ಮತ್ತು ಯಾವ ರೀತಿ ಈ ಸಬ್ಜೆಕ್ಟಲ್ಲಿ ನಾವು ಸ್ಕೋರ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಮನ್ ಆಗಿ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನಾವು 3 ಭಾಗ ಅಥವಾ 3 ಹಂತಗಳನ್ನಾಗಿ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಸಿ ಲೆವೆಲ್ ಪ್ರಶ್ನೆಗಳಂತ, ಎವರೇಜ್ ಲೆವೆಲ್ ಮತ್ತು ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ಗಳಂತ ನಾವು ಗುರುತಿಸ್ಬೋದಾಗಿದೆ. ಕಾಮನ್ ಆಗಿ ಪ್ರತಿ ಎಕ್ಸಾಮಲ್ಲೂ ಈಸಿ ಲೆವೆಲಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಸ್ಪರ್ಧಾರ್ಥಿಗಳು ಆನ್ಸರ್ ಮಾಡ್ತಾರೆ. ಯಾಕಂದರೆ ಬಹಳ ಸಿಂಪಲ್ ಆಗಿ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ. ಇನ್ನು ಎವರೇಜ್ ಹಂತದ ಪ್ರಶ್ನೆಗಳಂತ ಬಂದಾಗ ಈ ಹಂತದ ಪ್ರಶ್ನೆಗಳಲ್ಲಿ ಸುಮಾರು 70-80% ವಿದ್ಯಾರ್ಥಿಗಳು ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡ್ತಾರೆ. ಒಂದು 20-30% ವಿದ್ಯಾರ್ಥಿಗಳು ಎವರೇಜ್ ಲೆವೆಲಲ್ಲಿ ಫಾರ್ ಎಕ್ಸಾಂಪಲ್ ಒಂದು 5 ಕ್ವಶನ್ ಕೇಳಿದರೆ ಅದರಲ್ಲಿ 2-3 ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಂಥ ಪಾಸಿಬಿಲಿಟಿ ಇರುತ್ತೆ. ಇನ್ನು ಡಿಫಿಕಲ್ಟಿ ಲೆವೆಲ್ ಅಂತ ಬಂದಾಗ ಈ ಹಂತದಲ್ಲಿ ಕೇವಲ 20% ವಿದ್ಯಾರ್ಥಿಗಳು ಮಾತ್ರ ಆನ್ಸರ್ ಮಾಡ್ತಾರೆ. ರಿಮೈನಿಂಗ್ 70-80% ವಿದ್ಯಾರ್ಥಿಗಳು ಡಿಫಿಕಲ್ಟಿ ಲೆವೆಲಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಿಲ್ಲ. ಆದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಸಕ್ಸಸ್ ಆಗಬೇಕಾದ್ರೆ ಈ 3 ಹಂತದ ಪ್ರಶ್ನೆಗಳನ್ನು ನಾವು ಆನ್ಸರ್ ಮಾಡಬೇಕು. ಅಟ್ಲೀಸ್ಟ್ ಡಿಫಿಕಲ್ಟಿ ಲೆವೆಲಲ್ಲಿ 5 ಪ್ರಶ್ನೆಗಳು ಫ್ರೇಮ್ ಆದರೆ ಅದರಲ್ಲಿ ಕನಿಷ್ಠ 2-3 ಪ್ರಶ್ನೆಗಳಿಗಾದರೂ ನಾವು ಆನ್ಸರ್ ಮಾಡಲೇಬೇಕು. ಹಾಗಾಗಿ ನಾವು ಕರ್ನಾಟಕ ಜಿಯೋಗ್ರಫಿಯನ್ನು ಅಧ್ಯಯನ ಮಾಡುವ ಸಮಯದಲ್ಲಿಯೇ ಯಾವ ರೀತಿ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಫ್ರೇಮ್ ಆಗ್ತವೆ ಪ್ರತಿ ಟಾಪಿಕಲ್ಲಿ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕು. ಓಕೆ, ಮೊದಲನೇದಾಗಿ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಕಾಮನ್ ಆಗಿ ಎಲ್ಲ ಎಕ್ಸಾಮಲ್ಲೂ ಈವನ್ ಪೊಲೀಸ್ ಕಾನ್ಸ್ಟೇಬಲಿಂದ KS ಪ್ರಿಲಿಮ್ಸ್ವರೆಗೂ ಕೇಳುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ಸ್ಗಳೇ ಆಗಿರ್ತವೆ. ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನು ಮಾಹಿತಿ ಗೊತ್ತಿದೆ ಅನ್ನೋದ್ರ ಬಗ್ಗೆ ಪರೀಕ್ಷೆಯಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಆ ಮಾಹಿತಿಯಲ್ಲಿ ನೀವು ಎಷ್ಟು ಪರ್ಫೆಕ್ಟ್ ಆಗಿದ್ದೀರಿ ಮತ್ತು ಆ ಮಾಹಿತಿಯನ್ನು ನೀವು ಕಂಠಪಾಠ ಮಾಡ್ಕೊಂಡಿದ್ದೀರಾ ಅಥವಾ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ಡಿಫಿಕಲ್ಟಿ ಲೆವೆಲಲ್ಲಿ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇಲ್ಲಿ ಮಾಹಿತಿಗೆ ರಿಲೇಟೆಡ್ ಆಗಿ ಕೇಳುವಂಥ ಪ್ರಶ್ನೆಗಳನ್ನೇ ಎಲ್ಲ ಹಂತದಲ್ಲೂ ಕೂಡ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರೋದನ್ನು ಕಾಣ್ತೇವೆ. ಹಾಗಾಗಿ ಇವತ್ತಿನ ಈ ಕ್ಲಾಸಲ್ಲಿ ನಾನು 2010-2027 ನಡೆದಿರುವಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ವಿವಿಧ ಹಂತಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ 2016 ಪೊಲೀಸ್ ಕಾನ್ಸ್ಟೇಬಲ್ ಮತ್ತು 2019 ವಾರ್ಡರ್ ಎಕ್ಸಾಮಲ್ಲಿ ಕೇಳಿರುವಂತಹ ಸಿಂಪಲ್ ಆಗಿರುವಂಥ ಪ್ರಶ್ನೆ, ಕರ್ನಾಟಕದಲ್ಲಿರುವಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಈ ಕ್ವಶನ್ಗೆ ಆನ್ಸರ್ ಗೊತ್ತಿರುತ್ತೆ. 2016-2019 ಬಂದಾಗ ಈ ಪ್ರಶ್ನೆಗೆ ನೀವು 30 ಅನ್ನುವಂಥ ಆಯ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ತೀರಾ. ಈ ಪ್ರೆಸೆಂಟ್ ಏನಾದರೂ ಈ ಕ್ವಶನ್ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿರುವಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ 31 ಅಂತ ಹೇಳ್ತೇವೆ. ಯಾಕೆ ಅಂತ ನೋಡ್ತಾ ಹೋದರೆ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತು, ವಿಜಯನಗರ ಅನ್ನುವಂಥ ಒಂದು ಹೊಸ ಜಿಲ್ಲೆಯನ್ನು ರಚಿಸಲಾಗಿದೆ. ಹಾಗಾಗಿ ಪ್ರಸ್ತುತ ಕರ್ನಾಟಕದಲ್ಲಿರುವಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ 31 ಆಗಿರುತ್ತೆ. ಓಕೆ, ಈ ರೀತಿ ಸಿಂಪಲ್ ಆಗಿರುವಂಥ ಕ್ವಶನ್ಗಳು ಕೂಡ ಎಲ್ಲ ಎಕ್ಸಾಮಲ್ಲೂ ಕೂಡ ಕೇಳ್ತಾ ಇರ್ತಾರೆ. ಇದು ಆಲ್ರೆಡಿ ನಾನು ಹೇಳಿದ ಹಾಗೆ ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ಸ್ ಆಗಿರ್ತವೆ. ಇದೇ ಮಾಹಿತಿಯನ್ನು ಇನ್ನೊಂದು ಆ್ಯಂಗಲಲ್ಲಿ ಕೂಡ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಹೊಸದಾಗಿ ರಚನೆಯಾದಂತಹ ಅತಿ ನೂತನ ಜಿಲ್ಲೆ ಯಾವುದು ಅಂತ ಕ್ವಶನ್ ಕೇಳಿರೋದು. ಇದು 2011 ಮೊರಾರ್ಜಿ ದೇಸಾಯಿ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ. ಆ ಸಮಯದಲ್ಲಿ ಬಂದಾಗ ಚಾಮರಾಜನಗರ, ಚಿಕ್ಕಬಳ್ಳಾಪುರ, ರಾಮನಗರ, ಯಾದಗಿರಿ ಅಂತ ಆ ಎಕ್ಸಾಮಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದರು. 2011 ಸಮಯದಲ್ಲಿ ಬಂದಾಗ ಯಾದಗಿರಿ ಹೊಸದಾಗಿ ರಚನೆಯಾದಂತಹ ಜಿಲ್ಲೆ ಆಗಿರುವುದರಿಂದ ಈ ಪ್ರಶ್ನೆಗೆ ಆ ಎಕ್ಸಾಮಲ್ಲಿ ಬಂದಾಗ ನಾವು ಯಾದಗಿರಿಯನ್ನು ಸರಿಯಾದ ಉತ್ತರ ಅಂತ ಗುರುತಿಸ್ತಾ ಇರೋದು. ಆದರೆ ಪ್ರೆಸೆಂಟ್ ಮುಂಬರುವಂತಹ ದಿನಗಳಲ್ಲಿ ಏನಾದರೂ ಈ ರೀತಿ ಕ್ವಶನ್ ಕೇಳಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜಯನಗರ ಜಿಲ್ಲೆ ಆಗಿರುತ್ತೆ. ಈ ರೀತಿ ಒಂದೇ ಮಾಹಿತಿಯನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇವೆಲ್ಲವೂ ಕೂಡ ಬಹಳ ಬೇಸಿಕ್ ಹಂತದಲ್ಲಿ ಇರುವಂತಹ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟು, ವಿಜಯನಗರ ಇತ್ತೀಚೆಗೆ ಹೊಸದಾಗಿ ರಚನೆ ಆಗಿರುವಂಥ ಜಿಲ್ಲೆ ಆಗಿರುವುದರಿಂದ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಯಾವ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನು ರಚಿಸಲಾಗಿದೆ ಅಂತ ಕೇಳ್ಬೋದು.
ಓಕೆ, ಆಲ್ರೆಡಿ ನಿಮ್ಗೆ ಕರ್ನಾಟಕ ಮ್ಯಾಪ್ ಕಾಣಿಸ್ತಾ ಇದೆ. ಮತ್ತು ಕರ್ನಾಟಕ ಜಿಯೋಗ್ರಫಿ ಸ್ಟಡಿ ಮಾಡುವಂಥ ಸಮಯದಲ್ಲಿ ನಿಮ್ಮ ಹತ್ರ ಕರ್ನಾಟಕ ಮ್ಯಾಪ್ ಇರಲೇಬೇಕು. ಕರ್ನಾಟಕ ಡಿಸ್ಟ್ರಿಕ್ಸ್ಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪ್ಸ್ ಇರಬೇಕು. ನದಿಗಳಿಗೆ ರಿಲೇಟೆಡ್ ಆಗಿರೋದಾಗಿರ್ಬೋದು, ನ್ಯಾಚುರಲ್ ವೆಜಿಟೇಷನ್, ಸಾಯಿಲ್ಸ್ ಆಗಿರ್ಬೋದು, ಮಿನರಲ್ ರಿಸೋರ್ಸ್ ಆಗಿರ್ಬೋದು, ಪ್ರತಿಯೊಂದು ಟಾಪಿಕ್ಗೂ 1 or 2 ಮ್ಯಾಪ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಮ್ಯಾಪ್ಸ್ಗಳನ್ನು ಅಬ್ಸರ್ವ್ ಮಾಡೋದ್ರ ಮೂಲಕನೇ ಅನೇಕ ವಿಷಯಗಳನ್ನು ಕಲಿಬಹುದು. ಓಕೆ, ಇಲ್ಲಿ ಯಾವ ಜಿಲ್ಲೆ ವಿಭಜಿಸಿ ವಿಜಯನಗರ ಜಿಲ್ಲೆ ರಚಿಸಲಾಗಿದೆ ಅಂತ ಕ್ವಶನ್ ಕೇಳಿರೋದು. ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ. ಆಲ್ರೆಡಿ ಬಹುಸಂಖ್ಯಾತ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರುತ್ತೆ. ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಅನ್ನುವಂಥ ಹೊಸ ಜಿಲ್ಲೆಯನ್ನು ರಚಿಸಲಾಗಿದೆ. ಮ್ಯಾಪಲ್ಲಿ ನೋಡೋದಾದರೆ ಈ ಮುಂಚೆ ಇದಿಷ್ಟು ಜಿಲ್ಲೆ, ನಾನೇನು ಬಾರ್ಡರ್ ಡ್ರಾ ಮಾಡ್ತಾ ಇದ್ದೀನಲ್ವ, ಇದಿಷ್ಟು ಜಿಲ್ಲೆ ಬಳ್ಳಾರಿ ಜಿಲ್ಲೆನೇ ಆಗಿತ್ತು. ಆದರೆ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಅನ್ನುವಂಥ ಹೊಸ ಜಿಲ್ಲೆಯನ್ನು ರಚಿಸಲಾಗಿದೆ. ಇದು ಕೂಡ ತೀರಾ ಸಿಂಪಲ್ ಈಸಿ ಲೆವೆಲಲ್ಲಿ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಇನ್ನೂ ಕೆಲವೊಂದು ಈಸಿ ಲೆವೆಲ್ ಪ್ರಶ್ನೆಗಳನ್ನು ನೋಡೋದಾದರೆ, ರಾಜ್ಯದಲ್ಲಿ ಇತ್ತೀಚೆಗೆ ಹೊಸದಾಗಿ ರಚನೆ ಆಗಿರುವಂಥ ಜಿಲ್ಲೆ ಯಾವುದು ಅಂತ ಕೇಳ್ಬೋದು, ಅಥವಾ ರಾಜ್ಯದ 31ನೇ ಜಿಲ್ಲೆ ಯಾವುದು ಅಂತ ಕೇಳ್ಬೋದು. ವಿಜಯನಗರ ರಾಜ್ಯದ ಎಷ್ಟನೇ ಜಿಲ್ಲೆ ಅಂತ ಕೇಳ್ಬೋದು. ವಿಜಯನಗರ ಅನ್ನುವಂಥ ಹೊಸ ಜಿಲ್ಲೆ ರಚನೆ ಆಗಿದ್ರ ಬಗ್ಗೆ ಮಾಹಿತಿ ನಿಮಗೆ ಇದೆನಾ ಇಲ್ವಾ ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡುವಂಥ ಒಂದು ಕ್ವಶನ್ ಇದಾಗಿದೆ. ಮೊದಲ 2 ಪ್ರಶ್ನೆಗಳಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದೇ ಆನ್ಸರ್ ಕೊಡ್ಬೋದು, ವಿಜಯನಗರ ಜಿಲ್ಲೆ ಅಂತ. 3ನೇ ಪ್ರಶ್ನೆಗೆ 2ನೇ ಪ್ರಶ್ನೆಯಲ್ಲಿ ಆನ್ಸರ್ ಇರೋದು ಕಂಡು ಬರ್ತಾ ಇದೆ, ವಿಜಯನಗರ ರಾಜ್ಯದ 31ನೇ ಜಿಲ್ಲೆ ಅಂತ. ಈ ರೀತಿ ವಿಜಯನಗರಕ್ಕೆ ರಿಲೇಟೆಡ್ ಆಗಿ ಮುಂಬರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬಹಳಷ್ಟು ಕ್ವಶನ್ಸ್ಗಳನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್ ಇನ್ನೊಂದು ಎವರೇಜ್ ಹಂತದ ಪ್ರಶ್ನೆ ಅಂತ ನಾನು ಇದನ್ನು ಗೆಸ್ ಮಾಡ್ತಾ ಇರೋದು. ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಯಾವುದು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇದಕ್ಕೆ ಆಪ್ಷನ್ಸ್ ಕೊಟ್ಟಿರೋದು ವಿಜಯನಗರ, ಕಂಪ್ಲಿ, ಹಂಪಿ, ಹೊಸಪೇಟೆ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಈ ಪ್ರಶ್ನೆಗೆ ಕೆಲ ಸ್ಪರ್ಧಾರ್ಥಿಗಳು ಅಂದರೆ ಒಂದು 10 to 20% ಸ್ಪರ್ಧಾರ್ಥಿಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುರುತಿಸುವಲ್ಲಿ ಸ್ವಲ್ಪ ಕಷ್ಟಪಡ್ತಾರೆ. ಯಾಕೆ ಕಷ್ಟಪಡ್ತಾರೆ ಅಂದರೆ, ಬಹುತೇಕ ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ ಅಂದರೆ ರಾಜ್ಯದ ಇತರೆ ಜಿಲ್ಲೆಗಳೊಂದಿಗೆ ಹೋಲಿಕೆ ಮಾಡಿಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಗುರುತಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ನಾನು ತುಮಕೂರು ಜಿಲ್ಲೆಯವನಾಗಿದ್ದರೆ ನನ್ನ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ತುಮಕೂರು ಜಿಲ್ಲೆಯ ಆಡಳಿತ ಕೇಂದ್ರ, ಜಿಲ್ಲಾ ಆಫೀಸ್ಗಳೆಲ್ಲವೂ ಕೂಡ ತುಮಕೂರು ನಗರದಲ್ಲಿರೋದ್ರಿಂದ ತುಮಕೂರು ಜಿಲ್ಲೆಯ ಆಡಳಿತ ಕೇಂದ್ರ ತುಮಕೂರು ನಗರ ಅಂತ ಗುರುತಿಸ್ತೇವೆ. ಇನ್ ಕೇಸ್ ನಾನು ಶಿವಮೊಗ್ಗ ಜಿಲ್ಲೆಯ ಸ್ಪರ್ಧಾರ್ಥಿ ಅಥವಾ ಶಿವಮೊಗ್ಗ ಜಿಲ್ಲೆಯವನಾಗಿದ್ದರೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಆಡಳಿತ ಕೇಂದ್ರವು ಶಿವಮೊಗ್ಗ ನಗರದಲ್ಲಿ ಇರೋದನ್ನು ನೋಡ್ತೇವೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಆಡಳಿತ ಕೇಂದ್ರ ಶಿವಮೊಗ್ಗ ಆಗಿದೆ. ಅದೇ ರೀತಿ ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರವು ಕೂಡ ವಿಜಯನಗರ ಆಗಿರಬಹುದು ಅಂತ ಗೆಸ್ ಮಾಡ್ಬೋದು ಕೆಲ ಸ್ಪರ್ಧಾರ್ಥಿಗಳು. ಆ ರೀತಿ ಗೆಸ್ ಮಾಡಿದ್ರೆ ನಿಮ್ಮ ಆನ್ಸರ್ ತಪ್ಪಾಗಿಬಿಡುತ್ತೆ. ಯಾಕೆಂದರೆ ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಹೊಸಪೇಟೆ ಆಗಿದೆ. ಹೊಸಪೇಟೆಯನ್ನು ಈ ಜಿಲ್ಲೆಯ ಆಡಳಿತ ಕೇಂದ್ರವನ್ನಾಗಿ ಗುರುತಿಸಿಕೊಳ್ಳಲಾಗಿದೆ. ಅಂದರೆ ಕೆಲವೊಂದು ಜಿಲ್ಲೆಗಳು, ಸ್ಪೆಷಲಿ ವಿಜಯನಗರ ಜಿಲ್ಲೆ ಅಷ್ಟಲ್ಲ, ಇನ್ನೂ ಕೆಲವೊಂದು ಜಿಲ್ಲೆಗಳು ಕರ್ನಾಟಕದಲ್ಲಿ ಈ ರೀತಿ ವಿಶೇಷವಾದ ಆಡಳಿತ ಕೇಂದ್ರವನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ಫಾರ್ ಎಕ್ಸಾಂಪಲ್, ಉತ್ತರ ಕನ್ನಡ ಜಿಲ್ಲೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಆಡಳಿತ ಕೇಂದ್ರ ಕಾರವಾರ ಇರೋದು ಕಂಡುಬರುತ್ತೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ಕೇಂದ್ರ ಮಂಗಳೂರು ಇರೋದು ಕಂಡುಬರುತ್ತೆ. ಇನ್ನು ಕೊಡಗು ಜಿಲ್ಲೆಯ ಆಡಳಿತ ಕೇಂದ್ರ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಡಿಕೇರಿ ಇರೋದು ಕಂಡುಬರುತ್ತೆ. ಇನ್ನು ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಆಲ್ರೆಡಿ ಕ್ವಶನಲ್ಲಿ ಅಭ್ಯಾಸ ಮಾಡಿದ್ದೇವೆ ನಾವು, ಹೊಸಪೇಟೆ ಇರೋದು ನೋಡ್ತೇವೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಈ ರೀತಿ ವಿಶೇಷ ಆಡಳಿತ ಕೇಂದ್ರ ಇರೋದನ್ನು ನಾವು ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇನ್ನೂ ಎಕ್ಸಾಕ್ಟಾಗಿ ಆಡಳಿತ ಕೇಂದ್ರ ಯಾವುದಂತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಇತ್ತೀಚೆಗೆ ಡಾಕ್ಟರ್ ಸುಧಾಕರ್ ಅವರು ದೇವನಹಳ್ಳಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಡಳಿತ ಕೇಂದ್ರವನ್ನಾಗಿ ಅಥವಾ ಜಿಲ್ಲಾ ಕೇಂದ್ರವನ್ನಾಗಿ ಡಿಕ್ಲೇರ್ ಮಾಡ್ತೇವೆ ಅಂತ ಒಂದು ಹೇಳಿಕೆ ನೀಡಿರೋದನ್ನು ನಾವು ನೋಡ್ತೇವೆ. ಆದರೆ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಇನ್ನೂ ಅಧಿಕೃತವಾದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಅಥವಾ ಆಡಳಿತ ಕೇಂದ್ರಕ್ಕೆ ರಿಲೇಟೆಡ್ ಆಗಿ ಯಾವುದೇ ಆದೇಶ ಬಂದಿಲ್ಲ. ಹಾಗಾಗಿ ಇಂತಹ ಒಂದು 4-5 ಜಿಲ್ಲೆಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಬಹಳ ವಿಶೇಷವಾಗಿ ಕಾಣ್ತೇವೆ. ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಕ್ವಶನ್ಸನ್ನು ನೀವು ನಿರೀಕ್ಷೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲಲ್ಲಿ ಅಂತ ಬಂದಾಗ ಇನ್ನೊಂದು ರೀತಿ ಕ್ವಶನ್ ಕೇಳ್ಬೋದು ನಿಮಗೆ. ವಿಜಯನಗರ ಜಿಲ್ಲೆಯ ನೆರೆಹೊರೆಯ ಜಿಲ್ಲೆಗಳು ಯಾವುವು ಅಂತ ಕೇಳ್ಬೋದು. ವಿಜಯನಗರ ಜಿಲ್ಲೆ ರಾಜ್ಯದಲ್ಲಿ ಇತ್ತೀಚೆಗೆ ರಚನೆ ಆಗಿರುವಂತಹ ಜಿಲ್ಲೆ ಆಗಿರುವುದರಿಂದ ಅಥವಾ ರಾಜ್ಯದ 31ನೇ ಜಿಲ್ಲೆ ಆಗಿರುವುದರಿಂದ ಆ ಜಿಲ್ಲೆಗೆ ಸಂಬಂಧಿಸಿದಂತೆ ಡಿಫಿಕಲ್ಟಿ ಲೆವೆಲಲ್ಲಿ ಕ್ವಶನ್ ನಿರೀಕ್ಷೆ ಮಾಡ್ಬೋದು. ಈ ಪ್ರಶ್ನೆಗೆ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಅಥವಾ ಅದರ ನೆರೆಹೊರೆಯ ಜಿಲ್ಲೆದವರು ಮತ್ತು ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಎಕ್ಸ್ಟ್ರಾ ಮಾಹಿತಿಯನ್ನು ಕಲೆಕ್ಟ್ ಮಾಡಿರುವಂಥ ಸ್ಪರ್ಧಾರ್ಥಿಗಳೆಲ್ಲರೂ ಕೂಡ ಎಕ್ಸಾಕ್ಟ್ ಆದಂಥ ಆನ್ಸರ್ ಗುರುತಿಸ್ಬೋದು. ಆದರೆ ಬೇರೆ ಬೇರೆ ಭಾಗದ ಸ್ಪರ್ಧಾರ್ಥಿಗಳಿಗೆ ಈ ಕ್ವಶನ್ಗೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ, ಅಥವಾ ಯಾರಲ್ಲಿ ಮಾಹಿತಿಯ ಕೊರತೆ ಕಡಿಮೆ ಇರುತ್ತೋ ಅವರು ಕೂಡ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಮಾಹಿತಿ ಕಲೆಕ್ಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋದರೆ ಅಗೇನ್ ನಾವು ಮ್ಯಾಪನ್ನೇ ನೋಡ್ತಾ ಹೋಗಬೇಕು.
ಅದರಿಂದ ನಾನು ಹೇಳಿದ್ದು ಪ್ರತಿದಿನವೂ ಕೂಡ ನೀವು ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ನಿಮ್ಮ ಸ್ಟಡಿ ರೂಮಲ್ಲಿ ಮ್ಯಾಪ್ಸ್ಗಳನ್ನು ಪೇಸ್ಟ್ ಮಾಡಿರಬೇಕು. ಪ್ರತಿದಿನವೂ ಕೂಡ ಮ್ಯಾಪ್ಸ್ಗಳ ಮೂಲಕ ನೀವು ರಿಕಾಲ್ ಮಾಡ್ತಾ ಹೋಗಬೇಕು. ಮತ್ತು ಇನ್ನೂ ಕೆಲ ಸ್ಪರ್ಧಾರ್ಥಿಗಳಲ್ಲಿ ಒಂದು ಗೊಂದಲ ಬರುತ್ತೆ ಏನಂದರೆ, ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ನೆರೆಹೊರೆ ಜಿಲ್ಲೆಗಳ ಮಾಹಿತಿ ನಮಗೆ ಗೊತ್ತಿರಬೇಕಾ ಅಂತ ನೋಡ್ತಾ ಹೋದರೆ ಖಂಡಿತ ಅವಶ್ಯಕತೆ ಇಲ್ಲ. ವಿಜಯನಗರ ಇತ್ತೀಚೆಗೆ ರಚನೆ ಆಗಿರುವಂಥ ಜಿಲ್ಲೆ ಆಗಿರೋದ್ರಿಂದ ಅದರ ಬಗ್ಗೆ ಮಾಹಿತಿ ಗೊತ್ತಿರಲೇಬೇಕು. ನಿಮ್ಮ ನೇಟಿವ್ ಡಿಸ್ಟಿಕ್ ಯಾವುದಿರುತ್ತೋ ಅದರ ನೆರೆಹೊರೆ ಜಿಲ್ಲೆಗಳು ಗೊತ್ತಿರಬೇಕು, ಅಥವಾ ನಿಮ್ಮ ಅಕ್ಕಪಕ್ಕದ ಜಿಲ್ಲೆಗಳ ನೆರೆಹೊರೆ ಜಿಲ್ಲೆಗಳು ಕೂಡ ನಿಮಗೆ ಗೊತ್ತಿರಬೇಕು. ಸಾಧ್ಯ ಆದಷ್ಟು ಮಾಹಿತಿಯನ್ನು ನಾವು ಎಕ್ಸ್ಟ್ರಾ ಪಡ್ಕೊಳ್ತಾ ಹೋಗಬೇಕು. ಮತ್ತು ಪ್ರತಿ ಸಾರಿ ಕರ್ನಾಟಕ ಜಿಯೋಗ್ರಫಿಯನ್ನು ನೀವು ರಿವಿಷನ್ ಮಾಡ್ಕೊಳ್ಳೋ ಸಮಯದಲ್ಲಿ ಕನಿಷ್ಠ ಒಂದು 10% ನಾಲೆಜ್ ಆದರೂ ಎಕ್ಸ್ಟ್ರಾ ನೀವು ಗೇನ್ ಮಾಡ್ಕೊಳ್ಬೇಕು. ಬರೀ ಓದಿರೋದನ್ನೇ ಓದ್ತಾ ಹೋಗೋದಲ್ಲ. ಪ್ರತಿ ಟೈಮ್ ರಿಕಾಲ್ ಮಾಡ್ಕೊಳ್ಳೋ ಸಮಯದಲ್ಲಿ ಅಟ್ಲೀಸ್ಟ್ ಒಂದು 10% ನಾಲೆಜ್ ಆದರೆ ಎಕ್ಸ್ಟ್ರಾ ನೀವು ಪಡ್ಕೊಳ್ತಾ ಹೋಗಬೇಕು. ಓಕೆ, ಈಗ ಬರೋಣ ವಿಜಯನಗರ ಜಿಲ್ಲೆಯ ನೆರೆಹೊರೆ ಜಿಲ್ಲೆಗಳು ಯಾವುವು ಅಂತ. ಇದಕ್ಕೂ ಕೂಡ ನೀವು ನೋಟ್ಸ್ ಮಾಡ್ಕೊಂಡು ಕೊಡಬಾರ್ದು ಯಾವುದೇ ಕಾರಣಕ್ಕೂ. ಮ್ಯಾಪನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ವಿಜಯನಗರ ಜಿಲ್ಲೆ ನಾನು ಇಲ್ಲಿ ಫಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಈ ಜಿಲ್ಲೆಯ ನೆರೆಹೊರೆ ಜಿಲ್ಲೆಗಳು ಯಾವುವು ಅಂತ ನಮಗೆ ಕ್ವಶನ್ ಕೇಳಿರೋದು. ಓಕೆ, ಈ ಜಿಲ್ಲೆಯ ಪೂರ್ವ ಭಾಗದಲ್ಲಿ ಬಂದಾಗ ಬಳ್ಳಾರಿ ಜಿಲ್ಲೆ ಇರೋದು ಕಂಡು ಬರುತ್ತೆ. ಈ ಜಿಲ್ಲೆಯ ಉತ್ತರದ ಭಾಗದಲ್ಲಿ ಕೊಪ್ಪಳ ಇದೆ. ಇನ್ನು ವಾಯುವ್ಯ ಭಾಗದಲ್ಲಿ ಗದಗ ಇರೋದು ಕಂಡು ಬರುತ್ತೆ. ಪಶ್ಚಿಮ ಭಾಗದಲ್ಲಿ ಹಾವೇರಿ ಇದೆ. ಇನ್ನು ನೈಋತ್ಯ ದಕ್ಷಿಣ ಭಾಗದಲ್ಲಿ ದಾವಣಗೆರೆ ಇರೋದು ಕಂಡು ಬರುತ್ತೆ. ಈವನ್ ಚಿತ್ರದುರ್ಗ ಕೂಡ ಅದರ ದಕ್ಷಿಣದ ಕೆಳಭಾಗದಲ್ಲಿ ಅಬ್ಸರ್ವ್ ಮಾಡೋದ್ರ ಮೂಲಕನೇ ಈ ಮಾಹಿತಿಯನ್ನು ನಾವು ಗೇನ್ ಮಾಡ್ಕೊಳ್ಬೋದು. ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ನೀವು ಎಕ್ಸಾಮಲ್ಲಿ ರೆಡಿ ಇದ್ದರೆ ಖಂಡಿತ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈಸಿಯಾಗಿ ಸಕ್ಸಸ್ಸನ್ನು ಕಾಣ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್ ಅಗೇನ್ ಸಿಂಪಲ್ ಆಗಿರುವಂಥ ಒಂದು ಪ್ರಶ್ನೆ ಇದೆ. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಕ್ವಶನ್ ಕೇಳಿರೋದು 2014ರ PSI ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ತುಮಕೂರು, ಬೆಳಗಾವಿ, ವಿಜಯಪುರ ಮತ್ತು ಗುಲ್ಬರ್ಗ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುವಂತಹ ಜಿಲ್ಲೆ ಅಂದರೆ ಅದು ಬೆಳಗಾವಿ ಜಿಲ್ಲೆ. ಓಕೆ, ಎಲ್ಲರಿಗೂ ಗೊತ್ತಿರುವಂಥ ಪ್ರಶ್ನೆ. ಈಸಿ ಲೆವೆಲಲ್ಲಿ ಬಂದಾಗ ಎಲ್ಲರೂ ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾರೆ. ಇನ್ ಕೇಸ್ ಇದೇ ಮಾಹಿತಿಯನ್ನು ನಿಮಗೇನಾದರೂ ಎರಡನೇ ಹಂತ ಅಂದರೆ ಎವರೇಜ್ ಅಥವಾ ಡಿಫಿಕಲ್ಟಿ ಲೆವೆಲಲ್ಲಿ ಕೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಈ ಕ್ವಶನನ್ನು ನಿಮಗೆ ಫ್ರೇಮ್ ಮಾಡ್ಬೋದು. ಅವುಗಳ ಭೌಗೋಳಿಕ ವಿಸ್ತಾರದ ಆಧಾರದ ಮೇಲೆ ಈ ಮುಂದಿನ ಜಿಲ್ಲೆಗಳ ಸರಿಯಾದ ಆರೋಹಣ ಕ್ರಮ ಏನು ಅಂತ ಕೇಳಿದ್ದಾರೆ. ಅಂದರೆ 4 ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಆ ಜಿಲ್ಲೆಗಳನ್ನು ವಿಸ್ತೀರ್ಣದ ಪ್ರಕಾರ ಆರೋಹಣ ಕ್ರಮದಲ್ಲಿ ಜೋಡಿಸಬೇಕು. ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮ. ಓಕೆ, ಯಾವ ಜಿಲ್ಲೆಗಳು ಕೊಟ್ಟಿದ್ದಾರೆ? ಗುಲ್ಬರ್ಗ ಕೊಟ್ಟಿದ್ದಾರೆ, ತುಮಕೂರು ಕೊಟ್ಟಿದ್ದಾರೆ, ಬೆಳಗಾವಿ ಕೊಟ್ಟಿದ್ದಾರೆ, ಬಿಜಾಪುರ ಕೊಟ್ಟಿದ್ದಾರೆ. ಇದು KS 2015ರಲ್ಲಿ ಕೇಳಿರುವಂಥ ಪ್ರಶ್ನೆ. ಸೇಮ್ ಮಾಹಿತಿ ಪ್ರೀವಿಯಸ್ ಎಕ್ಸಾಮಲ್ಲಿ ಏನು ನಾವು ಕ್ವಶನ್ ಡಿಸ್ಕಷನ್ ಮಾಡಿದೆವಲ್ಲ ಅದರ ಮುಂದುವರಿದ ಭಾಗ ಅಂತ ಈ ಕ್ವಶನ್ಗೆ ಹೇಳ್ಬೋದು. ಓಕೆ, ಈ ಕ್ವಶನ್ ನಾವು ಡಿಫಿಕಲ್ಟ್ ಅಂತ ಹೇಳೋಕ್ಕಾಗಲ್ಲ. ನೋಡಲಿಕ್ಕೆ ಡಿಫಿಕಲ್ಟ್ ಅನ್ನಿಸ್ಬೋದು, ಆದರೆ ನಿಮಗೊಂದು ಸ್ವಲ್ಪ ಒಂದು ಅರ್ಧ ಇನ್ಫಾರ್ಮೇಷನ್ ಗೊತ್ತಿದ್ರು ಕೂಡ 4 ಜಿಲ್ಲೆಗಳಲ್ಲಿ 1-2 ಜಿಲ್ಲೆಗಳು ಗೊತ್ತಿದ್ರು ಕೂಡ ನೀವು ಈ ಕ್ವಶನ್ಗೆ ಸರಿಯಾದ ಉತ್ತರ ಗುರುತಿಸ್ಬೋದು. 4 ಜಿಲ್ಲೆಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಪ್ರೀವಿಯಸ್ ಕ್ವಶನಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದಂತಹ ಜಿಲ್ಲೆ ಅಂತ. ನಾವು ಆರೋಹಣ ಕ್ರಮದಲ್ಲಿ ಬರೀಬೇಕಾಗಿರೋದ್ರಿಂದ ಬೆಳಗಾವಿ ಜಿಲ್ಲೆ ಕೊನೆಯದಾಗಿರಬೇಕು. ಅಂದರೆ ಬೆಳಗಾವಿ ಜಿಲ್ಲೆ ನಂಬರ್ ಎಷ್ಟಿದೆ? ನಂಬರ್ 3 ಅಂತಿದೆ. ನಂಬರ್ 3 ಅಂತಿರೋದು 2 ಆಪ್ಷನ್ಸ್ ಇದ್ದಾವೆ ಕೊನೆಯಲ್ಲಿರೋದು. ಅಂದರೆ ಮೊದಲ 2 ಆಪ್ಷನ್ಸ್ಗಳು ಯಾವುದೇ ಕಾರಣಕ್ಕೂ ಈ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಗಿಲ್ಲ ಅಂತ ನಾವು ಡಿಸೈಡ್ ಮಾಡ್ಬೋದು. ಅಂದರೆ ನಾವು ಎಲ್ಲನೂ ಎಕ್ಸಾಮ್ಗೆ ಓದ್ಕೊಂಡು ಹೋಗ್ಬೇಕಂತೇನಿಲ್ಲ. ನಾವು ಕೆಲವೊಂದನ್ನು ಎಕ್ಸಾಮಲ್ಲಿ ಕೂತ್ಕೊಂಡೇ ಡಿಸೈಡ್ ಮಾಡ್ಬೋದು, ಮತ್ತು ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ಸರಿಯಾದ ಉತ್ತರ ಗುರುತಿಸ್ಬೋದಾಗಿದೆ. ಓಕೆ, ಈಗ ಆಪ್ಷನ್ C ಅಥವಾ D ಇವೆರಡರಲ್ಲಿ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ವಿಸ್ತೀರ್ಣದಲ್ಲಿ ಬಂದಾಗ 2ನೇ ಅತಿ ದೊಡ್ಡ ಜಿಲ್ಲೆ ಯಾವುದಂತ ಕೂಡ ನಮಗೆ ಗೊತ್ತಿರಬೇಕು. ಕನಿಷ್ಠ ನನ್ನ ಪ್ರಕಾರ ನಿಮಗೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುವಂಥ 3 ಜಿಲ್ಲೆಗಳಾದರೂ ಮಿನಿಮಮ್ ಗೊತ್ತಿರಲೇಬೇಕು ನಿಮಗೆ. ಅಥವಾ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಬಂದರೆ ನಾವು ಆನ್ಸರ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂದರೆ ಅಟ್ಲೀಸ್ಟ್ 4 to 5 ಡಿಸ್ಟ್ರಿಕ್ಸ್ ಬಗ್ಗೆ ಮಾಹಿತಿ ನಿಮಗೆ ಇರಲೇಬೇಕು. ಓಕೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವ ಹಾಗೆ ವಿಸ್ತೀರ್ಣದಲ್ಲಿ 2ನೇ ಅತಿ ದೊಡ್ಡ ಜಿಲ್ಲೆ ಅಂದರೆ ಕಲಬುರಗಿ ಅಥವಾ ಗುಲ್ಬರ್ಗ ಇರೋದು. ಓಕೆ, ಗುಲ್ಬರ್ಗಕ್ಕೆ ಕೊಟ್ಟಿರುವಂಥ ಸಂಖ್ಯೆ ನಂಬರ್ 1 ಇದೆ. ಓಕೆ, ಹಾಗಾದರೆ ಬೆಳಗಾವಿಗಿಂತ ಬಿಫೋರ್ ಆಗಿ ಮುಂಚೆ ಯಾವುದಿರಬೇಕು? ಕಲಬುರಗಿ ಅಥವಾ ಗುಲ್ಬರ್ಗ ಇರಬೇಕು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ D ಅಂತ ಹೇಳ್ಬೋದು. ಕ್ವಶನ್ ನೋಡಿದ್ರೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಆದರೆ ಆಪ್ಷನ್ಸ್ ನೋಡ್ತಾ ಹೋದರೆ ಈ ಕ್ವಶನ್ ಕೂಡ ಈಸಿ ಅಂತ ಹೇಳ್ಬೋದು, ಅಥವಾ ಎವರೇಜ್ ಲೆವೆಲಲ್ಲಿರುವಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ D ಆಗಿರುತ್ತೆ. ಹಾಗಾಗಿ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ಗಳನ್ನು ನಾವು ಆನ್ಸರ್ ಮಾಡಲಿಕ್ಕೆ ರೆಡಿ ಆಗಬೇಕಾದ್ರೆ ಅಟ್ಲೀಸ್ಟ್ ನಿಮಗೆ ಕರ್ನಾಟಕದಲ್ಲಿರುವಂಥ 31 ಜಿಲ್ಲೆಗಳಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುವಂತಹ ಮೊದಲ 5 ಜಿಲ್ಲೆಗಳ ಮಾಹಿತಿ ಇರಬೇಕು. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾಗಿರುವಂತಹ ಜಿಲ್ಲೆಗಳು ಯಾವಿದ್ದಾವಲ್ವ ಅಂಥ ಒಂದು 4 ಜಿಲ್ಲೆಗಳ ಮಾಹಿತಿ ಇರಬೇಕು. ಜನಸಂಖ್ಯೆಯಲ್ಲಿ ದೊಡ್ಡದಾಗಿರುವಂಥ ಜಿಲ್ಲೆಗಳು ಯಾವಿದ್ದಾವೆ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ 4 ಜಿಲ್ಲೆಗಳು ಯಾವಿದ್ದಾವೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ನಗರಗಳು ಯಾವಿದ್ದಾವೆ ಅನ್ನುವಂಥ 4-5 ಜಿಲ್ಲೆಗಳು 4-5 ನಗರಗಳ ಮಾಹಿತಿ ನಿಮ್ಮ ಹತ್ರ ಇದ್ದರೆ ಖಂಡಿತ
ನೀವು ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಕೂಡ ಆನ್ಸರ್ ಮಾಡ್ಬೋದು. ಮತ್ತು ಇಲ್ಲಿ ಕೇಳುವಂತಹ ಎಲ್ಲ ಕ್ವಶನ್ಸ್ ಕೂಡ ಈವನ್ ನಾನು KS ಎಕ್ಸಾಮ್ ಕ್ವಶನನ್ನು ಕೂಡ ನಿಮಗೆ ತೋರಿಸಿರೋದು. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ಕ್ವಶನ್ಗಳು ಕೂಡ ನಿಮ್ಮಿಂದ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾವೆ ಹೊರತು ಇಲ್ಲಿ ಯಾವುದೇ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅನ್ನಂಗಿಲ್ಲ ಮತ್ತು ಕನ್ಫ್ಯೂಸ್ಡ್ ಕ್ವಶನ್ಸ್ ಅನ್ನಂಗಿಲ್ಲ. ಓಕೆ, ಸ್ಕ್ರೀನ್ ಮೇಲೆ ನಿಮ್ಗೊಂದು ಟೇಬಲ್ ಕಾಣಿಸ್ತಾ ಇದೆ. ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿರುವಂತಹ ದೊಡ್ಡ ಜಿಲ್ಲೆಗಳನ್ನು ಪಟ್ಟಿ ಮಾಡಿದ್ದೇವೆ. ಇಲ್ಲೊಂದು 5 ಜಿಲ್ಲೆಗಳು. ಈ 5 ಜಿಲ್ಲೆಗಳು ಯಾವುದನ್ನೋದು ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿರಬೇಕು. ಮತ್ತು ಮುಂದ್ಗಡೆ ಇರುವಂಥ ಏರಿಯಾ ಎಲ್ಲ ಗೊತ್ತಿರಬೇಕಾ ಅಂದರೆ ಅಷ್ಟೊಂದು ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ನಿಮಗೆ ಅಟ್ಲೀಸ್ಟ್ ಜಿಲ್ಲೆಗಳಾದರೂ ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್ ಅಗೇನ್ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂಥ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಕರ್ನಾಟಕದ ಒಟ್ಟು ಭೂ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. KPSC ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. KPSC ಅಂದ ತಕ್ಷಣಕ್ಕೆ ನಮಗೊಂದು ಮೈಂಡ್ ಸೆಟ್ ಇದೆ, KPSC ಕ್ವಶನ್ ಪೇಪರ್ ಎಲ್ಲ ಟಫ್ ಆಗಿರುತ್ತೆ ಅಂತ. ಆದರೆ KPSC ಅವರು ನಡೆಸುವಂಥ ಎಕ್ಸಾಮಲ್ಲಿ ಕೇಳಲಾಗುವಂಥ ಕರ್ನಾಟಕ ಜಿಯೋಗ್ರಫಿ ಕ್ವಶನ್ಸ್ ಕೂಡ ಈಸಿ ಆಗಿರೋದನ್ನು ನಾವು ನೋಡ್ತೇವೆ. ಅದು ಕೂಡ ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ಸ್ ಆಗಿರೋದನ್ನೇ ನೋಡ್ತೇವೆ. ಓಕೆ, ಎಲ್ಲರಿಗೂ ಗೊತ್ತಿರುವಂತಹ ಕಾನ್ಸೆಪ್ಟ್ ಅಥವಾ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇದು. ಕರ್ನಾಟಕದ ಒಟ್ಟು ಭೂ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ಅಂತ. ಓಕೆ, ಈಸಿ ಆಗಿರುವಂಥ ಇಂತಹ ಪ್ರಶ್ನೆಗಳನ್ನೇ ನಾವು ಎಲ್ಲ ಎಕ್ಸಾಮಲ್ಲೂ ನಿರೀಕ್ಷೆ ಮಾಡ್ತೇವೆ. ಈವನ್ KPSC ನಡೆಸುವಂಥ ಎಕ್ಸಾಮಲ್ಲಿ ಕೂಡ ಇಂಥ ಕ್ವಶನ್ಸ್ ನಾವು ನಿರೀಕ್ಷೆ ಮಾಡ್ತೇವೆ. ಅಪ್ ಟು ನಾವು SCDA ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಅಥವಾ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅಪ್ ಟು KS ಎಕ್ಸಾಮ್ವರೆಗೂ ಕೂಡ ನಾವು ಈಸಿ ಲೆವೆಲ್ ಕ್ವಶನ್ ಕೂಡ ಕರ್ನಾಟಕ ಜಿಯೋಗ್ರಫಿಯಲ್ಲಿ ನಿರೀಕ್ಷೆ ಮಾಡ್ತೇವೆ. ಓಕೆ, ಇದಕ್ಕೆ ರಿಲೇಟೆಡ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗಿರಬೇಕು. ರಾಜ್ಯದ ಒಟ್ಟು ಭೂ ವಿಸ್ತೀರ್ಣ ಆಲ್ರೆಡಿ ಕ್ಲಿಯರ್ ಆಗಿದೆ. ದೇಶದ ಒಟ್ಟು ಭೂ ವಿಸ್ತೀರ್ಣದಲ್ಲಿ ರಾಜ್ಯದ ಪಾಲು ಎಷ್ಟು ಅನ್ನೋದು ಗೊತ್ತಿರಬೇಕು. ದೇಶದ ಒಟ್ಟು ಭೂ ವಿಸ್ತೀರ್ಣದಲ್ಲಿ ರಾಜ್ಯದ ಪಾಲು 5.84% ಅಂತ ಗುರುತಿಸೋದು. ಕೆಲವೊಂದು ಕಡೆ 5.85 ಕೂಡ ಇರುತ್ತೆ. ಓಕೆ, ನೀವು ಆಪ್ಷನ್ಸಲ್ಲಿ ಇದಕ್ಕೆ ನಿಯರೆಸ್ಟ್ ಯಾವ್ದಿರುತ್ತೋ ಅದನ್ನು ನೀವು ಸರಿಯಾದ ಉತ್ತರ ಅಂತ ಗುರುತಿಸಬೇಕಾಗತ್ತೆ. ಅದರ ಜೊತೆಗೆ ಸ್ವಲ್ಪ ಏನಾದರೂ ಡಿಫಿಕಲ್ಟಿ ಲೆವೆಲಲ್ಲಿ ಅಥವಾ ಎವರೇಜ್ ಲೆವೆಲಲ್ಲಿ ಕೇಳಿದ್ರೆ ಒಂದು 5-6 ರಾಜ್ಯಗಳ ಹೆಸರನ್ನು ಕೊಡ್ಬೋದು. ಅವನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ವಿಸ್ತೀರ್ಣವನ್ನು ಆಧರಿಸಿ ಜೋಡಿಸ್ಲಿಕ್ಕೆ ಹೇಳ್ಬೋದು. ಯಾವ ರೀತಿ ನಾವು ಪ್ರೀವಿಯಸ್ ಆಗಿ ಒಂದು 4 ಜಿಲ್ಲೆಗಳ ಹೆಸರನ್ನು ನೋಡಿದೇವಲ್ವ, ಆ ರೀತಿ ಕೊಡ್ಬೋದು. ಹಾಗಾಗಿ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುವಂಥ 5-6 ರಾಜ್ಯಗಳ ಮಾಹಿತಿ ನಿಮಗೆ ಇರಬೇಕು. ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುವಂಥ ರಾಜ್ಯ ಅಂದರೆ ರಾಜಸ್ಥಾನ, 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ, 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ನೆಕ್ಸ್ಟ್ ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ 6ನೇ ಸ್ಥಾನದಲ್ಲಿದೆ ವಿಸ್ತೀರ್ಣದಲ್ಲಿ ಅಂತ ಬಂದಾಗ ಈ ಮಾಹಿತಿ ಕೂಡ ನಿಮಗೆ ತಿಳಿದಿರಬೇಕು. ಓಕೆ, ನೆಕ್ಸ್ಟ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ. ಕರ್ನಾಟಕದ ಪಶ್ಚಿಮಕ್ಕೆ ಡ್ಯಾಶ್ ಎಲ್ಲಿ ಆಗಿದೆ ಅಂತ. ಕರ್ನಾಟಕದ ಪಶ್ಚಿಮಕ್ಕೆ ಏನಿದೆ ಅನ್ನುವಂಥ ರೀತಿಯಲ್ಲಿ ಕ್ವಶನ್ ಕೇಳಿರೋದು. ಆಪ್ಷನ್ಸ್ ನೋಡೋದಾದರೆ ಅರಬ್ಬಿ ಸಮುದ್ರ ಇದೆ, ಗೋವಾ ಇದೆ, ಕೋಲ್ಕತ್ತಾ ಮತ್ತು ತೆಲಂಗಾಣ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. 3 ರಾಜ್ಯಗಳು ಮತ್ತು ಒಂದು ಅರಬ್ಬಿ ಸಮುದ್ರ, 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತು ಈ ಪ್ರಶ್ನೆಗೆ ಯಾವುದು ಆನ್ಸರ್ ಅಂತ. ನೀವೆಲ್ಲರೂ ಗೆಸ್ ಮಾಡೋ ಹಾಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಓಕೆ, ಸಾಕಷ್ಟು ಸ್ಪರ್ಧಾರ್ಥಿಗಳು ಯಾರು ಬಿಗಿನರ್ಸ್ ಇರ್ತಾರಲ್ವ, ಅವರು ಮಾಡುವಂಥ ಒಂದು ತಪ್ಪು ಏನಂದರೆ ಕರ್ನಾಟಕದ ನೆರೆಹೊರೆ ರಾಜ್ಯಗಳು ಅಥವಾ ಕರ್ನಾಟಕದ ಅಕ್ಕಪಕ್ಕದಲ್ಲಿ ಏನಿದ್ದಾವೆ ಅನ್ನೋದನ್ನು ನೋಟ್ಸ್ ಮಾಡ್ತಾ ಹೋಗ್ತಾರೆ ಅಥವಾ ಬುಲೆಟ್ ಪಾಯಿಂಟ್ಸ್ ಮಾಡ್ಕೊತಾ ಹೋಗ್ತಾರೆ. ಕರ್ನಾಟಕದ ಪೂರ್ವಕ್ಕೆ ಯಾವ ರಾಜ್ಯ ಇದೆ, ಉತ್ತರಕ್ಕೆ ಯಾವ ರಾಜ್ಯ ಇದೆ ಅಂತ. ಆ ರೀತಿ ನಾವು ನೋಟ್ಸ್ ಮಾಡ್ಕೊಳ್ತಾ ಹೋದರೆ ಸಾವಿರಾರು ಪಾಯಿಂಟ್ಸ್ಗಳು ನಾವು ಕಲೆಕ್ಟ್ ಮಾಡಬೇಕಾಗತ್ತೆ. ಅದರ ಬದಲಾಗಿ ಅಗೇನ್ ಮ್ಯಾಪನ್ನು ಅಬ್ಸರ್ವ್ ಮಾಡಬೇಕು. ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಕರ್ನಾಟಕದ ಪೂರ್ವಕ್ಕೆ ಆಂಧ್ರ ಪ್ರದೇಶ ಇದೆ, ಕರ್ನಾಟಕದ ಈಶಾನ್ಯಕ್ಕೆ ತೆಲಂಗಾಣ ಇದೆ, ಕರ್ನಾಟಕದ ಉತ್ತರಕ್ಕೆ ಬಂದರೆ ಮಹಾರಾಷ್ಟ್ರ ಇದೆ, ವಾಯುವ್ಯಕ್ಕೆ ಗೋವಾ ಇರೋದು ಕಂಡು ಬರ್ತಾ ಇದೆ, ಇನ್ನು ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇರೋದು ಕಂಡು ಬರುತ್ತೆ, ಇನ್ನು ಕರ್ನಾಟಕದ ದಕ್ಷಿಣಕ್ಕೆ ಆಗಿರ್ಬೋದು ಅಥವಾ ಕರ್ನಾಟಕದ ಆಗ್ನೇಯಕ್ಕೆ ತಮಿಳುನಾಡು ರಾಜ್ಯ ಇರೋದು ಕಂಡು ಬರುತ್ತೆ, ಕರ್ನಾಟಕದ ನೈಋತ್ಯಕ್ಕೆ ಕೇರಳ ರಾಜ್ಯ ಇರೋದು ಕಂಡು ಬರುತ್ತೆ. ಈ ರೀತಿ ಮ್ಯಾಪನ್ನೇ ನೀಟಾಗಿ ಅಬ್ಸರ್ವ್ ಮಾಡೋದ್ರ ಮೂಲಕ ನಾವು ಈಸಿಯಾಗಿ ಈ ಒಂದು 6-7 ಪಾಯಿಂಟ್ಸ್ಗಳನ್ನ ನಾವು ಬರ್ಕೊಳ್ಬೇಕು ಅಥವಾ ಬರೆದ ಮೇಲೆ ಅವನ್ನು ಓದ್ಕೊಂಡ್ಮೇಲೆ ಮತ್ತೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗಬಾರ್ದಾದ್ರೆ ನಾವು ಮ್ಯಾಪನ್ನು ಅಬ್ಸರ್ವ್ ಮಾಡಬೇಕು. ಮ್ಯಾಪ್ಗಳ ಮೂಲಕನೇ ರೀಕಾಲ್ ಮಾಡ್ತಾ ಹೋಗಬೇಕು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತಿರುವ ಹಾಗೆ ಅರಬ್ಬಿ ಸಮುದ್ರ ಆಗಿರೋದು. ನೆಕ್ಸ್ಟ್ ಒಂದು PSI 2019ರಲ್ಲಿ ಕೇಳಿರುವಂಥ ಪ್ರಶ್ನೆ. ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಅಂತ. ಮುಳ್ಳಯ್ಯನಗಿರಿ, ಕೊಡಚಾದ್ರಿ, ಕೆಮ್ಮಣ್ಣುಗುಂಡಿ, ಕುದುರೆಮುಖ ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತು ಇದು ಕೂಡ ಬಹಳ ಈಸಿ ಲೆವೆಲಲ್ಲಿರುವಂಥ ಪ್ರಶ್ನೆ. PSI ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿದ್ರು ಕೂಡ ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಬಹಳ ಸರಿ ಈ ಕ್ವಶನ್ ರಿಪೀಟ್ ಆಗಿರೋದನ್ನು ನಾವು ಕಾಣ್ತೇವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಮುಳ್ಳಯ್ಯನಗಿರಿ ರಾಜ್ಯದ ಅತಿ ಎತ್ತರದ ಶಿಖರ ಆಗಿದೆ. ಓಕೆ, ಇದೇ ಮಾಹಿತಿಯನ್ನು ನಿಮಗೆ ಇನ್ನೊಂದು ರೀತಿಯಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲಲ್ಲಿ ಇನ್ನೊಂದು ರೀತಿಯಲ್ಲಿ ಕೇಳಬಹುದು. ಮಾಹಿತಿಯನ್ನೇ ಕೇಳ್ತಾ ಇದ್ದಾರೆ, ಇಲ್ಲಿ ಕೂಡ ಗಮನಿಸಬೇಕು. ಏನಿದೆ ಕ್ವಶನ್ ಅಂತ ನೋಡ್ತಾ ಹೋದರೆ ಕರ್ನಾಟಕದ ಕೆಳಗಿನ ಶಿಖರಗಳನ್ನು ಅವುಗಳ ಎತ್ತರಗಳ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ.
ಒಂದು 5 ಶಿಖರಗಳನ್ನು ಕೊಟ್ಟಿದ್ದಾರೆ. ಮುಳ್ಳಯ್ಯನಗಿರಿ ಇದೆ, ಬಾಬಾ ಬುಡನ್ಗಿರಿ ಇದೆ, ಬ್ರಹ್ಮಗಿರಿ, ಕೊಡಚಾದ್ರಿ, ಪುಷ್ಪಗಿರಿ ಅಂತ 5 ಶಿಖರಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಬೇಕು. ಓಕೆ, ಅಂದರೆ ಬಿಫೋರ್ ಆಗೇನು PSI ಎಕ್ಸಾಮಲ್ಲಿ ಕೇಳಿದ್ರಲ್ಲ, ಆ ಕ್ವಶನ್ಗೂ ಈ ಕ್ವಶನ್ಗೂ ಬಹಳ ವ್ಯತ್ಯಾಸ ಏನಿಲ್ಲ. ಅಲ್ಲಿ ಅತಿ ಎತ್ತರದ ಶಿಖರ ಯಾವುದನ್ನು ಕೇಳಿದ್ದಾರೆ, ಇಲ್ಲಿ ಅವರೇ ಕೆಲವೊಂದು ಶಿಖರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಳ್ಳಯ್ಯನಗಿರಿ ಕೂಡ ಇದೆ. ಈ ಶಿಖರಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ, ಅಥವಾ ಇದನ್ನೇ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತಾದರೂ ಕೊಡ್ಬೋದು ನಿಮಗೆ. ಅಂದರೆ ಮಾಹಿತಿಯನ್ನೇ ಸ್ವಲ್ಪ ಡೆಪ್ತಾಗಿ ಕೇಳ್ತಾ ಇದ್ದಾರೆ ಅಷ್ಟೇ ನಿಮಗೆ. ಅಂದರೆ ನಾವು ಬುಲೆಟ್ ಪಾಯಿಂಟ್ಸಿಗೆ ಬಹಳ ಅಡಾಪ್ಟ್ ಆಗಬಾರ್ದು. ಅಂದರೆ ಕರ್ನಾಟಕದ ಅತಿ ಎತ್ತರದ ಪರ್ವತ ಶಿಖರ ಯಾವುದು, ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು, ಈ ರೀತಿ ಪಾಯಿಂಟ್ಸ್ಗಳಿರುವಂತಹ ಬುಕ್ಸ್ಗಳನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗಬೇಕು. ಒಂದು ಸ್ವಲ್ಪ ಮಾಹಿತಿಯನ್ನು ಎಕ್ಸ್ಟ್ರಾ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಮಾಹಿತಿಯನ್ನು ಸಾಧ್ಯದಷ್ಟು ಮ್ಯಾಪ್ಸ್ಗಳು ಅಥವಾ ಇಮೇಜ್ಗಳ ಮೂಲಕ ಸ್ಟಡಿ ಮಾಡ್ತಾ ಹೋಗಬೇಕು. ಆಲ್ರೆಡಿ ಪ್ರೀವಿಯಸ್ ಕ್ವಶನನ್ನು ಬೇಸಾಗಿ ಇಟ್ಕೊಂಡು ನೋಡೋದಾದರೆ, ಇಲ್ಲಿ ನಾವು ಇಳಿಕೆ ಕ್ರಮದಲ್ಲಿ ಬರೀಬೇಕಾಗಿರೋದರಿಂದ ಕೊಟ್ಟಿರುವಂಥ 5 ಶಿಖರಗಳಲ್ಲಿ ಮುಳ್ಳಯ್ಯನಗಿರಿ ಅತಿ ಎತ್ತರವಾದಂಥ ಶಿಖರ ಆಗಿದೆ. ಹಾಗಾಗಿ ಆಪ್ಷನ್ಸಲ್ಲಿ ಮೊದಲನೇದಾಗಿ ಎ ಇರಬೇಕು. ಅಲ್ಲಿ ಆಪ್ಷನ್ಸ್ ನೋಡಿದ್ರೆ ನಮಗೆ ಗಮನಿಸಿದ್ರೆ ಎಲ್ಲದರಲ್ಲೂ ಕೂಡ ಮೊದಲ ಆಯ್ಕೆಯಾಗಿ ಎನ್ನೇ ಕೊಟ್ಟಿರೋದು ಕಂಡುಬರುತ್ತೆ. ಮುಳ್ಳಯ್ಯನಗಿರಿ ನಂತರ ಬಂದರೆ ಬಾಬಾ ಬುಡನ್ಗಿರಿ 2ನೇ ಅತಿ ಎತ್ತರದ ಶಿಖರವಾಗಿದೆ. ಆದರೆ ಮುಳ್ಳಯ್ಯನಗಿರಿ ನಂತರ ಆಪ್ಷನ್ಸ್ ಬಿ ಇರಬೇಕು. ಎಲ್ಲದರಲ್ಲೂ ಕೂಡ ಇಲ್ಲಿ ಕೂಡ ಬಿ ಇದೆ, 3ರಲ್ಲಿದೆ, ಕೊನೆಯದ್ರಲ್ಲಿಲ್ಲ. ಹಾಗಾಗಿ ಕೊನೆಯದು ಒಂದು ಆಪ್ಷನ್ಸನ್ನು ನಾವು ಡ್ರಾಪ್ ಮಾಡ್ಬೋದು. ಇವು 3ರಲ್ಲಿ ಸರಿಯಾದ ಉತ್ತರ ಗುರುತಿಸಬೇಕಾದ್ರೆ ನಮಗೆ ಬ್ರಹ್ಮಗಿರಿ, ಕೊಡಚಾದ್ರಿ, ಪುಷ್ಪಗಿರಿ ಇವು 3 ಶಿಖರಗಳಲ್ಲಿ ಯಾವುದು ನೆಕ್ಸ್ಟ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಹಾಗಾಗಿ ನಾನು ಹೇಳಿದ್ದು ಅತಿ ಎತ್ತರದ ಶಿಖರಗಳ ಬಗ್ಗೆ ಓದೋ ಸಮಯದಲ್ಲಿ ಕನಿಷ್ಠ ಒಂದು 5-6 ಶಿಖರಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಮತ್ತು ಅತಿ ದೊಡ್ಡ ಜಿಲ್ಲೆಗಳ ಬಗ್ಗೆ ಓದುವಂಥ ಸಮಯದಲ್ಲಿ ಕೂಡ ಕನಿಷ್ಠ ಒಂದು 5-6 ಜಿಲ್ಲೆಗಳ ಬಗ್ಗೆ ಮಾಹಿತಿ ಇರಬೇಕು. ನಾವು ಟಾಪಲ್ಲಿರುವಂಥ ಒಂದೊಂದು ಡಿಸ್ಟ್ರಿಕ್ಟ್ ಅಥವಾ ಒಂದೊಂದು ಶಿಖರದ ಬಗ್ಗೆ ಓದ್ತಾ ಹೋದರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಡಿಫಿಕಲ್ಟಿ ಲೆವೆಲಲ್ಲಿ ಬರುವಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ಪೆಷಲಿ ಯಾರು ಬಿಗಿನರ್ಸ್ ಇದ್ದೀರೋ ನೀವು ಈ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಮಾಹಿತಿಯನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಗೇನ್ ಮಾಡ್ತಾ ಹೋಗಬೇಕು. ಪ್ರತಿ ಸರಿ ರಿವಿಷನ್ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಎಕ್ಸ್ಟ್ರಾ ನಾಲೆಜನ್ನು ಪಡ್ಕೊಳ್ತಾ ಹೋಗಬೇಕು. ಓಕೆ, ಬಾಬಾ ಬುಡನ್ಗಿರಿ ನಂತರ ಪುಷ್ಪಗಿರಿ ಅತಿ ಎತ್ತರವಾದಂಥ ಶಿಖರ ಕೊಟ್ಟಿರುವಂತಹ 5 ಆಯ್ಕೆಗಳಲ್ಲಿ ಬಂದಾಗ ಬಾಬಾ ಬುಡನ್ಗಿರಿ ನಂತರ ಪುಷ್ಪಗಿರಿ ಬರಬೇಕು. ಪುಷ್ಪಗಿರಿ ಇರುವುದರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಓಕೆ, ಈ ಕ್ವಶನ್ನು ಕರ್ನಾಟಕದ ಪ್ರಾಕೃತಿಕ ವಿಭಾಗಕ್ಕೆ ರಿಲೇಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆ ಇದು. ಆಲ್ರೆಡಿ ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕವನ್ನು ಭೌಗೋಳಿಕವಾಗಿ 3 ಅಥವಾ 4 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಅದರಲ್ಲಿ ಗ್ರೀನ್ ಕಲರಲ್ಲಿ ಹೈಲೈಟ್ ಆಗಿರುವಂಥ ಏರಿಯಾನ ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ವೆಸ್ಟರ್ನ್ ಘಾಟ್ಸ್ ಇರುವಂತಹ ಏರಿಯಾ. ಇದಕ್ಕೆ ಮಲೆನಾಡು ಅಂತ ಕರೆಯೋದು. ಇದು ಒಂದು ರಾಜ್ಯದ ಪ್ರಾಕೃತಿಕ ವಿಭಾಗ. ಇದರ ಒನ್ ಸೈಡ್ ಏರಿಯಾದಲ್ಲಿ ಎಲ್ಲವೂ ಕೂಡ ಕರಾವಳಿ ಮೈದಾನ ಇದೆ. ಇನ್ನೊಂದು ಸೈಡ್ ಏರಿಯಾವನ್ನೆಲ್ಲ ನಾವು ಮೈದಾನ ಪ್ರದೇಶ ಅಂತ ಕರಿತೇವೆ. ಈ ಮೈದಾನ ಪ್ರದೇಶವನ್ನೇ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ ಉತ್ತರದ ಮೈದಾನ ಅಂತ ಕರಿತೇವೆ. ಕೆಳಭಾಗದಲ್ಲಿ ಬಂದರೆ ದಕ್ಷಿಣದ ಮೈದಾನ ಅಂತ ಕರಿತೇವೆ. ರಾಜ್ಯದ ಪ್ರಾಕೃತಿಕ ವಿಭಾಗದಲ್ಲಿ ಬಂದಾಗ ಅತಿ ಎತ್ತರವಾದಂಥ ಭೂಪ್ರದೇಶ ನಮಗೆ ಕಂಡುಬರೋದು ಈ ಮಲೆನಾಡು ಪ್ರದೇಶದಲ್ಲಿ. ಈ ಪ್ರದೇಶದಲ್ಲಿ ಎತ್ತರವಾದ ಶಿಖರಗಳು ಸಹ ಕಂಡುಬರ್ತವೆ. ಸ್ಪೆಷಲಿ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲಿ ಅತಿ ಎತ್ತರವಾದ ಪ್ರದೇಶದಲ್ಲಿರುವಂಥ ಒಂದು ಜಿಲ್ಲೆಯನ್ನು ಗುರುತಿಸಲಾಗುತ್ತೆ. ರಾಜ್ಯದ ಅತಿ ಎತ್ತರವಾದಂಥ ಶಿಖರಗಳಲ್ಲಿ ಬಹುತೇಕ ಶಿಖರಗಳನ್ನು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣ್ಬೋದಾಗಿದೆ. ಸ್ಪೆಷಲಿ ನಿಮಗೆ ಇಂತಹ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾದ್ರೆ ಶಿಖರಗಳಿಗೆ ರಿಲೇಟೆಡಾಗಿ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಶಿಖರಕ್ಕೆ ರಿಲೇಟೆಡಾಗಿ ಬಂದಾಗ ಟಾಪಲ್ಲಿರುವಂಥ ಅತಿ ಎತ್ತರವಾಗಿರುವಂಥ 4-5 ಶಿಖರಗಳ ಮಾಹಿತಿ ನಿಮಗೆ ಮಿನಿಮಮ್ ಗೊತ್ತಿರಲೇಬೇಕು. ಅದಾದ ನಂತರ ರಿಮೇನಿಂಗ್ ಶಿಖರಗಳಂತ ಬಂದಾಗ ಅಥವಾ ಪರ್ವತಗಳು, ಬೆಟ್ಟಗಳಂತ ಬಂದಾಗ ಫೇಮಸ್ ಆಗಿರುವಂಥ ಬೆಟ್ಟಗಳು, ಪರ್ವತಗಳು ಎಲ್ಲಿದ್ದಾವೆ, ಯಾವ ಡಿಸ್ಟ್ರಿಕಲ್ಲಿದ್ದಾವೆ, ಅವುಗಳಿಗೆ ರಿಲೇಟೆಡಾಗಿ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಇದ್ದರೆ ಅವನ್ನು ನೀವು ಗ್ಲಾನ್ಸ್ ಮಾಡಬೇಕು. ಸ್ಪೆಷಲಿ ಇಲ್ಲಿ ಮುಳ್ಳಯ್ಯನಗಿರಿ ಇದೆ. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ರಾಜ್ಯದ ಅತಿ ಎತ್ತರದ ಪರ್ವತ ಶಿಖರ. ಬಾಬಾ ಬುಡನ್ಗಿರಿ 2ನೇ ಅತಿ ಎತ್ತರವಾದಂಥ ಶಿಖರ. ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. 3ನೇ ಅತಿ ಎತ್ತರವಾದ ಶಿಖರ ಕುದುರೆಮುಖ ಇದೆ. ಅದಾದ ನಂತರ ದೇವಿರಮ್ಮನ ಗುಡ್ಡ ಅಂತಿದೆ, ರುದ್ರಗಿರಿ ಇದೆ. ಇವೆಲ್ಲವೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋದೇ ಕಂಡುಬರುತ್ತೆ. ಇನ್ನು ಪುಷ್ಪಗಿರಿ ಕೊಡಗು ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಫೇಮಸ್ ಆಗಿರುವಂತಹ ಶಿಖರಗಳಂತ ನೋಡ್ತಾ ಹೋದರೆ ಬಲ್ಲಾಳರಾಯನ ದುರ್ಗ ಇದೆ, ವರಹ ಪರ್ವತ ಇದೆ. ಇವು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಕೊಡಚಾದ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಗೋಪಾಲಸ್ವಾಮಿ ಬೆಟ್ಟ ಚಾಮರಾಜನಗರಲ್ಲಿರೋದು ಕಂಡುಬರುತ್ತೆ. ಚನ್ನಕೇಶವ ಸ್ಕಂದಗಿರಿ ಬೆಟ್ಟಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಮಧುಗಿರಿ ಬೆಟ್ಟ ತುಮಕೂರಲ್ಲಿರೋದು ಕಂಡುಬರುತ್ತೆ. ಈವನ್ ನಂದಿ ಬೆಟ್ಟ ಕೇಳ್ಬೋದು, ಆಲ್ರೆಡಿ ಗೊತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಅಂತ. ಈ ರೀತಿ ಕೆಲವೊಂದು ಫೇಮಸ್ ಆಗಿರುವಂತಹ ಬೆಟ್ಟಗಳು, ಶಿಖರಗಳ ಬಗ್ಗೆ ಮಾಹಿತಿ ನಿಮಗೆ ಇರಲೇಬೇಕು. ಯಾವ ಜಿಲ್ಲೆಯಲ್ಲಿದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಮತ್ತು ನಾನು ಲಿಸ್ಟ್ ಕೊಟ್ಟಿರೋದ್ರಲ್ಲಿ ಎಲ್ಲನೂ ಕವರ್ ಆಗಿದ್ದಾವೆ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೀವು ಬೇರೆ ಬೇರೆ ಬುಕ್ಸನ್ನು ರೆಫರ್ ಮಾಡಿ ಕಲೆಕ್ಟ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಒಂದು PSI 2019ರಲ್ಲಿ ಕೇಳಿರುವಂಥ ಪ್ರಶ್ನೆ, ಕರ್ನಾಟಕವು ಗರಿಷ್ಠ ಮಳೆಯನ್ನು ಇಲ್ಲಿಂದ ಪಡೆಯುವುದು ಅಂತ ಕೇಳಿದ್ದಾರೆ.
ಆಪ್ಷನ್ಸ್ ನೋಡೋದಾದರೆ ಈಶಾನ್ಯ ಮಾನ್ಸೂನ್ನಿಂದ, ವಾಯುವ್ಯ ಮಾನ್ಸೂನ್ನಿಂದ, ಆಗ್ನೇಯ ಮಾನ್ಸೂನ್ ಮತ್ತು ನೈಋತ್ಯ ಮಾನ್ಸೂನ್ ಅಂತ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಕ್ಲೈಮೇಟು ಮತ್ತು ಭಾರತದ ಕ್ಲೈಮೇಟ್ಗೆ ರಿಲೇಟೆಡಾಗಿ ನೀವೇನಾದರೂ ಒಂದು ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡಿದ್ರೆ ಅಥವಾ ಮಾಹಿತಿ ಗೊತ್ತಿದ್ದರೆ ಈ ಪ್ರಶ್ನೆಗೆ ನೀವು 2 ಆಪ್ಷನ್ಸನ್ನು ಇಲ್ಲಿ ಡ್ರಾಪ್ ಮಾಡ್ಬೋದು. ಕರ್ನಾಟಕದ ವಾಯುಗುಣ, ಭಾರತ ವಾಯುಗುಣದ ಮೇಲೆ 2 ಮಾನ್ಸೂನ್ ಮಾರುತಗಳ ಎಫೆಕ್ಟನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಯಾವುದಂತ ನೋಡ್ತಾ ಹೋದರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಭಾವವನ್ನು ನಾವು ಕಾಣ್ತೇವೆ ಮತ್ತು ಈಶಾನ್ಯ ಮಾನ್ಸೂನ್ ಮಾರುತಗಳ ಪ್ರಭಾವವನ್ನು ನಾವು ಕಾಣ್ತೇವೆ. ಹಾಗಾದರೆ ಈ ವಾಯುವ್ಯ ಮತ್ತು ಆಗ್ನೇಯ ಮಾನ್ಸೂನ್ ಮಾರುತಗಳ ಯಾವುದು ನಮ್ಮ ದೇಶದಲ್ಲಿ ನಾವು ನೋಡೋದಿಲ್ಲ. ಹಾಗಾಗಿ ಈ 2 ಆಪ್ಷನ್ಸನ್ನು ನಾವಿಲ್ಲಿ ಡ್ರಾಪ್ ಮಾಡ್ಬೋದು. ಈಗ ಈಶಾನ್ಯ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಇವೆರಡರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಗುರುತಿಸ್ಕೊಳ್ಬೇಕಾದ್ರೆ ನಿಮಗೆ ಕೆಲವೊಂದು ಮ್ಯಾಪ್ಸ್ಗಳು ಗೊತ್ತಿರಬೇಕು. ನಿಮಗೆ ಸ್ಕ್ರೀನ್ ಮೇಲೆ 2 ಮ್ಯಾಪ್ ಕಾಣಿಸ್ತಾ ಇದ್ದಾವೆ. ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ಸಂಬಂಧಪಟ್ಟಂಥ ಮ್ಯಾಪು, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತಗಳಿಗೆ ಸಂಬಂಧಪಟ್ಟಂಥ ಮ್ಯಾಪ್ ಕಾಣಿಸ್ತಾ ಇದೆ. ಫಸ್ಟ್ ನೈಋತ್ಯ ಮಾನ್ಸೂನ್ ಮಾರುತ ನೋಡೋಣ. ಇಲ್ಲೇನು ನೈಋತ್ಯ ಮಾನ್ಸೂನ್ ಮಾರುತಗಳಿದ್ದಾವಲ್ವ, ಇವು ನೈಋತ್ಯ ದಿಕ್ಕಿನಿಂದ ಭಾರತ ಮೇಲೆ ಬೀಸ್ತಾ ಇದ್ದಾವೆ. ನೈಋತ್ಯ ದಿಕ್ಕಿನಿಂದ ಬೀಸುವಂಥ ಈ ಮಾರುತಗಳು ಈ ಜಲಭಾಗ ಏನಿಲ್ಲಿ ಹಿಂದೂ ಮಹಾಸಾಗರ ಇದೆಯಲ್ವ, ಹಿಂದೂ ಮಹಾಸಾಗರದಿಂದ ಬರ್ತಾವೆ. ಭಾರತದ ದಕ್ಷಿಣ ತುದಿಯನ್ನು ತಲುಪುತ್ತಿದ್ದಂತೆ 2 ಬ್ರಾಂಚ್ಗಳಾಗಿ ಡಿವೈಡ್ ಆಗ್ತವೆ. ಅದರಲ್ಲಿ ಒಂದು ಬ್ರಾಂಚ್ ಅರೇಬಿಯನ್ ಸಿ ಮೂಲಕ ಬರುತ್ತೆ, ಇನ್ನೊಂದು ಬೇ ಆಫ್ ಬಂಗಾಳ ಮೂಲಕ ಹೋಗುತ್ತೆ. ಜಲಭಾಗದಿಂದ ಬೀಸುವಂತಹ ನೈಋತ್ಯ ಮಾನ್ಸೂನ್ ಮಾರುತಗಳೇನಿದಾವಲ್ವ, ಆ ಮಾರುತಗಳಲ್ಲಿ ಹೆಚ್ಚು ಜಲಾಂಶ ಇರುವುದರಿಂದ ಅವು ಹೆಚ್ಚು ಮಳೆ ತರ್ತಾವಂತ ಹೇಳ್ಬೋದು. ಇನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳಂದರೆ ಈಶಾನ್ಯ ದಿಕ್ಕಿನಿಂದ ಭಾರತದ ಮೇಲೆ ಬೀಸುವಂತಹ ಮಾರುತಗಳು. ಈ ಮಾರುತಗಳು ಭೂಭಾಗದಿಂದ ಬೀಸ್ತಾ ಇದ್ದಾವೆ. ಹಾಗಾಗಿ ಆ ಮಾರುತಗಳಲ್ಲಿ ನಾವು ಹೆಚ್ಚು ಜಲಾಂಶ ಇರೋದನ್ನು ನೋಡೋದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳಂತ ಹೇಳ್ಬೋದು. ಓಕೆ, ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೈಋತ್ಯ ಮಾನ್ಸೂನ್ ಮಾರುತಗಳಿಗೆ ರಿಲೇಟೆಡ್ ಆಗಿ ನಮಗೆ ಗೊತ್ತಿರಬೇಕು. ಏನೆಲ್ಲ ಕೇಳಬಹುದು ಅಂತ ನೋಡ್ತಾ ಹೋದರೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಏನಿದೆ ಅಲ್ವಾ, ಆ ಸೀಸನ್ ಏನಿದೆ ಅಲ್ವಾ, ಇದು ಮೋಸ್ಟ್ ಇಂಪಾರ್ಟೆಂಟ್ ರೇನಿ ಸೀಸನ್ ಆಗಿರುತ್ತೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಈವನ್ ಭಾರತದಲ್ಲಿ ಕೂಡ ಅತಿ ಹೆಚ್ಚು ಮಳೆ ಆಗೋದು ನೈಋತ್ಯ ಮಾನ್ಸೂನ್ ಮಾರುತಗಳಿಂದಲೇ, ಅಥವಾ ಅದೇ ಸೀಸನಲ್ಲಿ ಹೆಚ್ಚು ಮಳೆ ಆಗುತ್ತೆ. ಅದರ ಕಾಲಾವಧಿ ನೋಡ್ತಾ ಹೋದರೆ ಜೂನಿಂದ ಸೆಪ್ಟೆಂಬರ್ವರೆಗೆ ಇರೋದು ಕಂಡುಬರುತ್ತೆ. ಕರ್ನಾಟಕದಲ್ಲಿ ಬಂದಾಗ ಮೇ ತಿಂಗಳ ಎಂಡಲ್ಲಿ ಅಥವಾ ಜೂನ್ ತಿಂಗಳ ಆರಂಭದಲ್ಲಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ರಾಜ್ಯವನ್ನು ಪ್ರವೇಶ ಮಾಡೋದನ್ನು ನೋಡ್ತೇವೆ. ಇಡೀ ನಮ್ಮ ದೇಶದಲ್ಲಿ ಬಂದಾಗ ಕೇರಳ ರಾಜ್ಯದಲ್ಲಿ ಫಸ್ಟ್ ಎಂಟ್ರಿ ಆಗುತ್ತೆ. ಇದಕ್ಕೆ ಮಾನ್ಸೂನ್ ಹೊರಹೊಮ್ಮುವಿಕೆ ಅಂತ ಕೂಡ ಕರೀತಾರೆ. ಅದಾದ ನಂತರ ಕರ್ನಾಟಕವನ್ನು ಪ್ರವೇಶ ಮಾಡ್ತವೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಒಟ್ಟು ಎಷ್ಟು ವಾರ್ಷಿಕ ಮಳೆ ಆಗುತ್ತಲ್ವ, ಅದರಲ್ಲಿ ಸುಮಾರು 80% ಮಳೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿಯಲ್ಲಿ ಆಗೋದನ್ನು ಕಾಣ್ತೇವೆ. ಇದಕ್ಕೆ ಮುಂಗಾರು ಮಳೆಗಾಲ ಅಂತ ಕೂಡ ಕರೀತಾರೆ. ಓಕೆ, ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಏನಾದರೂ ಕ್ವಶನ್ ಕೇಳೋದಾದರೆ ಅಥವಾ ಎವ್ರೇಜ್ ಅಥವಾ ಡಿಫಿಕಲ್ಟಿ ಲೆವೆಲಲ್ಲಿ ಕೇಳೋದಾದರೆ, ಅಥವಾ ಈ ಮಾಹಿತಿಯನ್ನು ನೀವು ಕಂಠಪಾಠ ಮಾಡ್ಕೊಂಡಿದ್ದೀರಾ ಅಥವಾ ಏನಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಚೆಕ್ ಮಾಡಲಿಕ್ಕೆ ಇನ್ನೊಂದು ರೀತಿಯಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅಧಿಕ ಮಳೆ ಆಗುತ್ತೆ ಅಂತ ಗೊತ್ತಾಯಿತು. ಪ್ರತಿಶತ 80% ಮಳೆ ಈ ಸೀಸನಲ್ಲಿ ಆಗುತ್ತೆ ಅಂತ ಗೊತ್ತಾಯಿತು ಕರ್ನಾಟಕದಲ್ಲಿ. ಹಾಗಾದರೆ ಅಧಿಕ ಮಳೆ ಆಗಲಿಕ್ಕೆ ಏನು ಕಾರಣ ಅಂತ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ಓಕೆ, ಹಾಗಾಗಿ ಇಂತಹ ಕ್ವಶನ್ಸ್ಗಳಿಗೂ ಕೂಡ ನಾವು ರೆಡಿ ಆಗಬೇಕು. ಕೇವಲ ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ ಅಂದರೆ ಕಂಠಪಾಠ ಮಾಡ್ಕೊಳ್ಳೋದಲ್ಲ, ಅದಕ್ಕೆ ಏನು ಕಾರಣಗಳಿರ್ಬೋದು ಅಥವಾ ಏನಾದರೂ ಅದರ ಪರಿಣಾಮಗಳಿದ್ದರೆ ಅದನ್ನು ಕೂಡ ನಾವಿಲ್ಲಿ ಫೋಕಸ್ ಮಾಡಬೇಕು. ಇಲ್ಲಿ ನಿಮಗೆ ಅಗೇನ್ 2 ಮ್ಯಾಪ್ಗಳು ಕಾಣಿಸ್ತಾ ಇದ್ದಾವೆ. ಈ 2 ಮ್ಯಾಪ್ಗಳ ಸಹಾಯದಿಂದ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೋದು. ಮೊದಲನೇದಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಜಲಭಾಗದಿಂದ ಬೀಸ್ತವೆ ಅಂತ ಆಲ್ರೆಡಿ ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಈ ಮಾರುತಗಳು ಜಲಭಾಗದಿಂದ ಬೀಸೋದ್ರಿಂದ ಇದರಲ್ಲಿ ಹೆಚ್ಚು ಜಲಾಂಶ ಪೂರಿತ ಆಗಿರ್ತವೆ. ಹಾಗಾಗಿ ಈ ಮಾರುತಗಳ ಕಾಲಾವಧಿಯಲ್ಲಿ ಅಥವಾ ಈ ಮಾರುತಗಳಿಂದ ಹೆಚ್ಚು ಮಳೆ ಕರ್ನಾಟಕದಲ್ಲಿ ಆಗೋದನ್ನು ನಾವು ಕಾಣ್ತೇವೆ. ಈವನ್ ಭಾರತದಲ್ಲೂ ಆಗೋದನ್ನು ನಾವು ಕಾಣ್ತೇವೆ. ಇನ್ನೊಂದು ಕಾರಣ ಏನು ಅಂತ ನೋಡ್ತಾ ಹೋದರೆ, ಈ ಮಾರುತಗಳು ಬೀಸುವ ದಿಕ್ಕಿಗೆ ಅಡ್ಡಲಾಗಿ ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳು ಇದ್ದಾವೆ. ಈ ಪಶ್ಚಿಮ ಘಟ್ಟಗಳು ಈ ಮಾನ್ಸೂನ್ ಮಾರುತಗಳನ್ನು ತಡೆದು ಅಧಿಕ ಮಳೆಯನ್ನು ಸುರಿಸ್ಕೊಳ್ತವೆ. ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ನೋಡೋದಾದರೆ ಮಾನ್ಸೂನ್ ಮಾರುತಗಳು, ನೈಋತ್ಯ ಮಾನ್ಸೂನ್ ಮಾರುತಗಳು ಈ ರೀತಿ ಈ ಡೈರೆಕ್ಷನಲ್ಲಿ ಬೀಸ್ತಾ ಇರ್ತವೆ. ಇದಕ್ಕೆ ಅಡ್ಡಲಾಗಿ ಪಶ್ಚಿಮ ಘಟ್ಟಗಳಿರೋದು ಕಂಡು ಬರ್ತಾ ಇದೆ. ಈ ಪಶ್ಚಿಮ ಘಟ್ಟಗಳು ಇವುಗಳನ್ನು ತಡೆಯೋದ್ರ ಮೂಲಕ ತಮ್ಮಲ್ಲಿಯ ಅಧಿಕ ಮಳೆಯನ್ನು ಸುರಿಸ್ಕೊಳ್ತವೆ. ಇದು ಒಂದು ರೀಸನ್ ಅಂತ ಹೇಳ್ಬೋದು. ಇವೆರಡು ಅತ್ಯಂತ ಪ್ರಮುಖ ಕಾರಣಗಳಾಗಿದ್ದಾವೆ. ಈ ಕಾರಣಗಳನ್ನು ಬೇಸಾಗಿಟ್ಕೊಂಡು ನಾವು ಎಕ್ಸಾಮಲ್ಲಿ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂತ ಗುರುತಿಸುವಂಥ ಪ್ರಯತ್ನ ಮಾಡ್ಬೋದಾಗಿದೆ. ಮತ್ತಿಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಏನಂದರೆ, ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾದಲ್ಲಿ ಅಧಿಕ ಮಳೆ ಆಗೋದನ್ನು ನಾವು ಕಾಣ್ತೇವೆ. ಅಂದರೆ ವೆಸ್ಟರ್ನ್ ಘಾಟ್ಸ್ನ ಪೂರ್ವ ಭಾಗದ ಏರಿಯಾದಕ್ಕಿಂತ ಅದರ ವೆಸ್ಟ್ ಸೈಡ್ ಏರಿಯಾದಲ್ಲಿ ಹೆಚ್ಚು ಮಳೆ ಆಗೋದನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಕೆಲವೊಂದು ಪ್ಲೇಸ್ಗಳು ನಿಮಗೆ ಗೊತ್ತಿರಲೇಬೇಕು. ಆಗುಂಬೆ ಆಗಿರ್ಬೋದು,
ಹುಲಿಕಲ್ ಆಗಿರ್ಬೋದು, ಭಾಗಮಂಡಲ, ನಾಪೊಕ್ಲು, ಮಾಕುಟ ಈ ಎಲ್ಲ ಪ್ಲೇಸ್ಗಳು ರಾಜ್ಯದಲ್ಲಿ ಹೆಚ್ಚು ಮಳೆ ಪಡೆಯುವಂತಹ ಪ್ಲೇಸ್ಗಳಂತ ಗುರುತಿಸಲಾಗುತ್ತೆ. ಅದರಲ್ಲೂ ಆಗುಂಬೆ ನಿಮಗೆ ಗೊತ್ತು, ಇಟ್ ಈಸ್ ದ ವೆಟ್ಟೆಸ್ಟ್ ಪ್ಲೇಸ್ ಆಫ್ ದಿ ಸ್ಟೇಟ್. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ಲೇಸ್ ಅಂತ ಕೂಡ ಗುರುತಿಸಲಾಗುತ್ತೆ. ಅತಿ ಹೆಚ್ಚು ತೇವಾಂಶವಿರುವಂಥ ಒಂದು ಪ್ಲೇಸ್ ಅಂತ ಕೂಡ ಗುರುತಿಸಲಾಗುತ್ತೆ. ಇವನ್ ಹುಲಿಕಲ್, ಭಾಗಮಂಡಲ, ನಾಪೊಕ್ಲು, ಮಾಕುಟ ಇವು ಕೂಡ ಅಧಿಕ ಮಳೆ ಪಡೆದುಕೊಳ್ಳುವಂತಹ ಪ್ಲೇಸ್ಗಳಂತ ಗುರುತಿಸಲಾಗುತ್ತೆ. ಈ ಸ್ಥಳಗಳಷ್ಟೇ ಗೊತ್ತಿದ್ರೆ ಸಾಕಾಗಲ್ಲ, ಇವು ಯಾವ ಜಿಲ್ಲೆಯಲ್ಲಿ ಇದಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಆಗುಂಬೆ ಮತ್ತು ಹುಲಿಕಲ್ ಆಲ್ರೆಡಿ ನಿಮಗೆ ಗೊತ್ತು, ಇವೆರಡು ಶಿವಮೊಗ್ಗ ಜಿಲ್ಲೆಯಲ್ಲಿರೋದು. ಇನ್ನು ಭಾಗಮಂಡಲ, ನಾಪೊಕ್ಲು, ಮಾಕುಟ ಇವೆಲ್ಲವೂ ಕೂಡ ಕೊಡಗು ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಓಕೆ, ಈ ಬೇಸ್ ಮೇಲೆ ಇದಕ್ಕೆ ರಿಲೇಟೆಡಾಗಿ ಸಾಕಷ್ಟು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿರೋದನ್ನು ಸಹ ನಾವು ನೋಡ್ತೇವೆ. 2020 PSI ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ, ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದನ್ನು ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ ಅಂತ ಕೇಳಿರೋದು. ಫಸ್ಟ್ ಆಫ್ ಆಲ್ ನಿಮಗೆ ಚಿರಾಪುಂಜಿ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಚಿರಾಪುಂಜಿ ಮೇಘಾಲಯ ರಾಜ್ಯದಲ್ಲಿರೋದು, ಅಧಿಕ ಮಳೆ ಪಡೆದುಕೊಳ್ಳುವಂತಹ ಒಂದು ಪ್ಲೇಸ್ ಅಂತ ಗುರುತಿಸಲಾಗುತ್ತೆ. ಆಮೇಲೆ ಮಾಸಿನ್ರಾಮ್ ಅನ್ನುವಂಥ ಪ್ಲೇಸ್ ಕೂಡ ಮೇಘಾಲಯದಲ್ಲಿರೋದು, ಚಿರಾಪುಂಜಿ ಸಮೀಪದಲ್ಲಿರೋದು. ಮಾಸಿನ್ರಾಮ್ ಚಿರಾಪುಂಜಿಗಿಂತ ಹೆಚ್ಚು ಮಳೆ ಪಡೆದುಕೊಳ್ತಾ ಇದೆ ಅನ್ನೋದು ಕೂಡ ದಾಖಲಾಗಿದೆ. ಹಾಗಾಗಿ ದಕ್ಷಿಣದ ಚಿರಾಪುಂಜಿ ಯಾವುದು ಅಥವಾ ದಕ್ಷಿಣದ ಮಾಸಿನ್ರಾಮ್ ಯಾವುದು, ಕರ್ನಾಟಕದ ಚಿರಾಪುಂಜಿ ಯಾವುದು, ಕರ್ನಾಟಕದ ಮಾಸಿನ್ರಾಮ್ ಯಾವುದು ಅಂತ ಈ ರೀತಿ ಕ್ವಶನ್ ಕೇಳ್ತಾ ಇರ್ತಾರೆ. ಆಲ್ರೆಡಿ ಗೊತ್ತು ನಿಮಗೆ, ಆಗುಂಬೆ ಇದಕ್ಕೆ ಸರಿಯಾದ ಉತ್ತರ ಅಂತ. ಓಕೆ, ಇದಕ್ಕೆ ರಿಲೇಟೆಡ್ ಇನ್ನೂ ಒಂದು ರೀತಿಯಲ್ಲಿ KPSC ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ, ಗ್ರೂಪ್ ಸಿ ಎಕ್ಸಾಮಲ್ಲಿ ಕರ್ನಾಟಕದ ಹುಲಿಕಲ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ದಾರೆ. ಹುಲಿಕಲ್ ಗೊತ್ತು, ನಾವು ಒಂದು 4-5 ಪ್ಲೇಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಪಡೆದುಕೊಳ್ಳುವಂಥ ಸ್ಥಳಗಳಂತ. ಅದರಲ್ಲಿ ಹುಲಿಕಲ್ ಕೂಡ ಇತ್ತು. ಅಂದರೆ ಅಗೇನ್ ಮಾಹಿತಿಯನ್ನೇ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ಮಾಹಿತಿ ನಿಮಗೆ ಗೊತ್ತಿದೇ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿದರೆ ಗಣಿಗಾರಿಕೆ ಇದೆ, ಅಧಿಕ ಮಳೆ ಬೀಳುವಿಕೆಯಲ್ಲಿ, ಬೈಜಿಕ ಶಕ್ತಿ ಸ್ಥಾವರ, ಥರ್ಮಲ್ ಶಕ್ತಿ ಸ್ಥಾವರ ಅಂತ ಕೊಟ್ಟಿದ್ದಾರೆ. ಹುಲಿಕಲ್ ಆಲ್ರೆಡಿ ಗೊತ್ತು, ಅಧಿಕ ಮಳೆ ಪಡೆದುಕೊಳ್ಳುವಂತಹ ಕರ್ನಾಟಕದ ಕೆಲವೊಂದು ಸ್ಥಳಗಳಲ್ಲಿ ಹುಲಿಕಲ್ ಕೂಡ ಇದೆ. ಹಾಗಾಗಿ ಅದನ್ನು ಹೊರತುಪಡಿಸಿ ರಿಮೈನಿಂಗ್ ಯಾವ ಆಪ್ಷನ್ಸ್ಗೂ ಕೂಡ ಹುಲಿಕಲ್ ಲಿಂಕ್ ಆಗಲ್ಲ, ಹುಲಿಕಲ್ ಸಂಬಂಧಪಟ್ಟಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಅನ್ನುವಂತಹ ಇದಿರುವಂಥ ಆಪ್ಷನ್ ಸಿ ಅಂತ ಗುರುತಿಸ್ಬೋದು. ಅಂದರೆ ಬಿ ಮಾತ್ರ ಅನ್ನುವಂಥ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಈ ರೀತಿ KPSC ಎಕ್ಸಾಮಲ್ಲಿ ಕ್ವಶನ್ಸನ್ನು ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ಡಿಫಿಕಲ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆಪ್ಷನ್ಸಲ್ಲಿ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡಬಹುದು, ಕ್ವಶನ್ಸನ್ನು ದೊಡ್ಡದಾಗಿ ಫ್ರೇಮ್ ಮಾಡ್ಬೋದು ನಿಮಗೆ. ಹಾಗಾಗಿ ನಿಮ್ಮಲ್ಲಿ ಮಾಹಿತಿ ಪರ್ಫೆಕ್ಟ್ ಆಗಿದ್ರೆ, ನೀವೊಂದು ಸ್ವಲ್ಪ ಮಾಹಿತಿಯನ್ನು ಡೆಪ್ತಾಗಿ ಏನಾದರೂ ಕಲೆಕ್ಟ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ಖಂಡಿತ KPSC ಎಕ್ಸಾಮಲ್ಲಿ ಕೂಡ ಕರ್ನಾಟಕ ಜಿಯೋಗ್ರಫಿ ಎಲ್ಲ ಕ್ವಶನ್ಸನ್ನು ನಾವು ಸರಿಯಾಗಿ ಉತ್ತರ ಗುರುತಿಸ್ಬೋದಾಗಿದೆ. ಓಕೆ, ಇತ್ತೀಚೆಗೆ ಈ ಮಾಹಿತಿಗೆ ರಿಲೇಟೆಡ್ ಆಗಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರಬೇಕು. ಪ್ರಜಾವಾಣಿ ಪೇಪರಲ್ಲಿ ಇತ್ತೀಚೆಗೆ ಚಿರಾಪುಂಜಿ ಅಂತ ನಾವು ಕರ್ನಾಟಕದ ಚಿರಾಪುಂಜಿ ಅಂತ ಕರಿತೇವಲ್ಲ ಆಗುಂಬೆಯನ್ನು, ಅದಕ್ಕೆ ರಿಲೇಟೆಡ್ ಆಗಿ ಒಂದು ಲೇಖನ ಬಂದಿರೋದನ್ನು ನೋಡ್ತೇವೆ. ಕರ್ನಾಟಕದ ಚಿರಾಪುಂಜಿ ಇನ್ನು ಆಗುಂಬೆ ಅಲ್ಲ ಅಂತ ಹೇಳಿದ್ದಾರೆ. ಓಕೆ, ಏನಿದು ಅಂತ ನೋಡ್ತಾ ಹೋದರೆ ಇತ್ತೀಚಿನ ವರ್ಷಗಳಲ್ಲಿ ಬಂದಾಗ ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಆಗುಂಬೆಯನ್ನು ಹೊರತುಪಡಿಸಿ ಬೇರೆ ಬೇರೆ ಸ್ಥಳಗಳಲ್ಲಿ ಆಗುಂಬೆಗಿಂತ ಹೆಚ್ಚು ಮಳೆ ಆಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಪ್ಲೇಸ್ಗಳ ಮಾಹಿತಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದತ್ತಾಂಶದ ಪ್ರಕಾರ 2015ರಿಂದ 2021 ಅವಧಿಯಲ್ಲಿ, ಅಂದರೆ 5 ವರ್ಷ, ಉಡುಪಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಚಿರಾಪುಂಜಿ ಎಂದೇ ಖ್ಯಾತಿಯಾಗಿರುವಂತಹ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಈ ಸ್ಥಾನವನ್ನು ಕಳೆದುಕೊಳ್ಳುವಂತೆ ಪ್ರಕೃತಿ ಬದಲಾಗಿರುವುದರ ಸೂಚನೆ ಇದು ಅಂತ ಹೇಳ್ತಾ ಇದ್ದಾರೆ. ಉಡುಪಿ ತಾಲೂಕಿನ ಬೈರಂಪಳ್ಳಿಯಲ್ಲಿ 2016ರಲ್ಲಿ ಅಧಿಕ ಮಳೆಯಾಗಿತ್ತು. 2017ರಲ್ಲಿ ಕಾರ್ಕಳ ತಾಲೂಕಿನ ಶಿರ್ಲಾಲುವಿನಲ್ಲಿ ಹೆಚ್ಚು ಮಳೆಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. 2019ರಲ್ಲಿ ಹೆಬ್ರಿಯಲ್ಲಿ ಹೆಚ್ಚು ಮಳೆಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. 2020ರಲ್ಲಿ ಉಡುಪಿಯ ಇನ್ನಂಜೆಯಲ್ಲಿ ಅಧಿಕ ಮಳೆಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು 2021ರಲ್ಲಿ ಕಾರ್ಕಳದ ಮುದ್ರಾಡಿಯಲ್ಲಿ ಹೆಚ್ಚು ಮಳೆಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ 2015ರಿಂದ 2021 ಅವಧಿಯಲ್ಲಿ ಬಂದಾಗ 5 ವರ್ಷ ಆಗುಂಬೆಗಿಂತ ಹೆಚ್ಚು ಮಳೆ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಸ್ಥಳಗಳಲ್ಲಿ ಆಗಿರೋದನ್ನು ಕಂಡು ಬರ್ತಾ ಇದೆ. ಈ ಬೇಸ್ ಮೇಲೆ ಹೇಳ್ತಾ ಇರೋದು. ಅಷ್ಟೆಲ್ಲ ಇನ್ನೊಂದು ವಿಚಾರ ಗಮನಿಸಬೇಕು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕೆರೆ ಎಂಬಲ್ಲಿ 2015ರಲ್ಲಿ ದಾಖಲಾಗಿರುವಂತಹ ಮಳೆ ರಾಜ್ಯದಲ್ಲಿ ಆ ವರ್ಷ ಆಗಿರುವಂಥ ಅಧಿಕ ಮಳೆ ಅಂತ ಗುರುತಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕೊಡಕಣಿಯಲ್ಲಿ 2018ರಲ್ಲಿ 79 ಸೆಂಟಿಮೀಟರ್ ಮಳೆ ದಾಖಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಗುಂಬೆಗಿಂತಲೂ ಹೆಚ್ಚು ಮಳೆ ಆಗುವಂಥ ಬೇರೆ ಬೇರೆ ಸ್ಥಳಗಳನ್ನು ನಾವು ಕರ್ನಾಟಕದಲ್ಲಿ ಇತ್ತೀಚೆಗೆ ದಾಖಲಾಗಿರೋದನ್ನು ಈ ನ್ಯೂಸ್ ಪೇಪರಲ್ಲಿ ಗುರುತಿಸಿರೋದು ಕಂಡು ಬರ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ 2015ರಿಂದ 2021 ಅವಧಿಯಲ್ಲಿ ಆಗುಂಬೆಗಿಂತ
4 ಬಾರಿ ಹೊಸನಗರ ತಾಲೂಕಿನ ಹುಲಿಕಲ್ನಲ್ಲಿ ಹೆಚ್ಚು ಮಳೆಯಾಗಿದೆ ಅಂತ ಕೂಡ ದಾಖಲಾಗಿದೆ. ಓಕೆ, ಹಾಗಾಗಿ ಇಂತಹ ವಿಷಯಗಳ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಇರಬೇಕು ನಿಮ್ಮ ಹತ್ರ. ಈ ಬೇಸ್ ಮೇಲೆ ಕೂಡ ಕ್ವಶನ್ ಕೇಳ್ಬೋದು. 2018ರಲ್ಲಿ ಏನು ಹುಲಿಕಲ್ಲಿಗೆ ರಿಲೇಟೆಡ್ ಈ ಕ್ವಶನ್ ಕೇಳಿದ್ದಾರಲ್ವ, ಆ ಪ್ರಸ್ತುತ ವರ್ಷದ ಅಂಕಿಅಂಶಗಳನ್ನು ಆಧರಿಸಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಮಾಹಿತಿಯನ್ನು ನೀವು ಕೇವಲ ಪರ್ಫೆಕ್ಟ್ ಆಗೋದಷ್ಟೇ ಅಲ್ಲ, ಮಾಹಿತಿಯನ್ನು ನೀವು ಅಪ್ಡೇಟ್ ಆಗ್ತಾ ಕೂಡ ಹೋಗಬೇಕಾಗುತ್ತೆ. ನೆಕ್ಸ್ಟ್ KS ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ, KS ಅಂದ ತಕ್ಷಣಕ್ಕೆ ಬಹಳ ಡಿಫಿಕಲ್ಟ್ ಇರುತ್ತೆ ಅನ್ನೋಂಥ ಮೈಂಡ್ಸೆಟ್ ಬಹಳಷ್ಟು ಸ್ಪರ್ಧಾರ್ಥಿಗಳಲ್ಲಿ ಇರೋದು. ಆದರೆ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ. ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇದು ಆಲ್ಮೋಸ್ಟ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲಲ್ಲಿ ನಿರೀಕ್ಷೆ ಮಾಡುವಂಥ ಪ್ರಶ್ನೆ. ಆದರೆ KS ಪ್ರಿಲಿಮ್ಸಲ್ಲಿ ಕೂಡ ಇಂಥ ಕ್ವಶನ್ಗಳನ್ನು ಕೇಳೋದನ್ನು ನಾವು ನೋಡ್ತೇವೆ. ಕೊಡಗು, ಚಳ್ಳಕೆರೆ, ಬೀದರ್ ಮತ್ತು ಮುಪಿಂಗೋತ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ ಗೊತ್ತು, ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವಂಥ ಸ್ಥಳ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಅಥವಾ ಆ ತಾಲೂಕಿನ ನಾಯಕನಹಟ್ಟಿ ಎನ್ನುವಂತಹ ಪ್ಲೇಸು. ಓಕೆ, ಎಲ್ಲರಿಗೂ ಗೊತ್ತಿರುವಂಥ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದಾಗಿದೆ. ಇದಕ್ಕೆ ನೆಕ್ಸ್ಟ್ ಏನಾದರೂ ಡಿಫಿಕಲ್ಟ್ ಲೆವೆಲಲ್ಲಿ, ಎವರೇಜ್ ಲೆವೆಲಲ್ಲಿ ಕ್ವಶನ್ ಕೇಳೋದಾದರೆ ಯಾವ ರೀತಿ ಕೇಳ್ಬೋದು ಅಂತ ನೋಡೋದಾದರೆ, ಯಾಕೆ ಚಳ್ಳಕೆರೆಯಲ್ಲಿ ಕಡಿಮೆ ಮಳೆ ಬೀಳುತ್ತೆ ಅಂತ ಕೇಳ್ಬೋದು. ಅಂದರೆ ಕೆಲವೊಂದು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಸಮಯದಲ್ಲಿ ಅದಕ್ಕೆ ಏನು ಕಾರಣಗಳು ಇರಬಹುದು ಅನ್ನೋದನ್ನು ಕೂಡ ನಮಗೆ ಗೊತ್ತಿರಬೇಕು. ಕೆಲವೊಂದು ಘಟನೆಗಳ ಪರಿಣಾಮಗಳು ಕೂಡ ನಮಗೆ ಗೊತ್ತಿರಬೇಕು. ಯಾಕೆ ಚಿತ್ರದುರ್ಗ, ಚಳ್ಳಕೆರೆ ಅಥವಾ ನಾಯಕನಹಟ್ಟಿಯಲ್ಲಿ ಕಡಿಮೆ ಮಳೆ ಆಗುತ್ತೆ ಅಂತ ನೋಡ್ತಾ ಹೋದರೆ, ಈ ಪ್ರದೇಶ ರೇನ್ ಶ್ಯಾಡೋ ಏರಿಯಾದಲ್ಲಿರೋದು ಕಂಡುಬರುತ್ತೆ. ಏನಿದು ರೇನ್ ಶ್ಯಾಡೋ ಏರಿಯಾ ಅಂತ ನೋಡ್ತಾ ಹೋದರೆ ನಿಮಗೆ ಕರ್ನಾಟಕ ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ನೋಡ್ಬೋದು ನೀವು. ಅದೆಲ್ಲವನ್ನು ನಾವು ಮಲೆನಾಡು ಅಥವಾ ವೆಸ್ಟರ್ನ್ ಘಾಟ್ಸ್ ಏರಿಯಾ ಅಂತ ಕರಿತೇವೆ. ಆಲ್ರೆಡಿ ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ನಾವು ಡಿಸ್ಕಷನ್ ಮಾಡಿದ ಹಾಗೆ ವೆಸ್ಟರ್ನ್ ಘಾಟ್ಸ್ನ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆ ಆಗೋದನ್ನು ನಾವು ಕಾಣ್ತೇವೆ. ಉಡುಪಿ ಆಗಿರ್ಬೋದು, ಈವನ್ ಶಿವಮೊಗ್ಗ ಜಿಲ್ಲೆಯ ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾ ಆಗಿರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಹೆಚ್ಚು ಮಳೆ ಆಗೋದನ್ನು ನಾವು ಕಾಣ್ತೇವೆ. ವೆಸ್ಟರ್ನ್ ಘಾಟ್ಸ್ನಿಂದ ಪೂರ್ವ ಭಾಗಕ್ಕೆ ಬಂದಂತೆ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಏನಂದರೆ, ಈ ಭಾಗ ಏನಿದೆ ಅಲ್ವಾ, ಈ ಭಾಗವನ್ನೆಲ್ಲ ನಾವು ಮಳೆಯ ನೆರಳಿನ ಪ್ರದೇಶ ಅಂತ ಕರಿಬೋದು. ಅಂದರೆ ವೆಸ್ಟರ್ನ್ ಘಾಟ್ಸ್ಗೆ ಅಟ್ಯಾಚ್ ಆಗಿರುವಂಥ ಪೂರ್ವ ಭಾಗದ ಏರಿಯಾ ಏನಿದೆ ಅಲ್ವಾ, ಅದೆಲ್ಲವನ್ನು ಮಳೆಯ ನೆರಳಿನ ಪ್ರದೇಶ ಅಂತ ಕರಿತೇವೆ. ಈ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಅಪ್ ಟು ನಾರ್ತಲ್ಲಿ ಬೆಳಗಾವಿ ಜಿಲ್ಲೆಯಿಂದ ನಾವು ಸೌತಲ್ಲಿ ಬಂದಾಗ ಮೈಸೂರು, ಚಾಮರಾಜನಗರ ಜಿಲ್ಲೆಯವರೆಗೂ ಸಹ ಈ ಏರಿಯಾವನ್ನು ಗುರುತಿಸ್ಬೋದು. ಈ ಏರಿಯಾದಲ್ಲಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿಯಲ್ಲಿ ಏನೋ ಮೋಸ್ಟ್ ರೇನಿ ಸೀಸನ್ ಅಂತ ಗುರುತಿಸ್ತೇವಲ್ವ, ಆ ಸೀಸನಲ್ಲೂ ಕೂಡ ಕೇವಲ 40 ಸೆಂಟಿಮೀಟರ್ನಷ್ಟು ಮಾತ್ರ ಮಳೆ ಆಗೋದನ್ನು ನಾವು ಕಾಣ್ತೇವೆ. ಓಕೆ, ಈ ಕಾರಣವನ್ನು ಇಟ್ಕೊಂಡು ನಾವು ಆ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ಬೋದು ಅಂತ ನಾವು ಗೆಸ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಇದನ್ನು ನೀವು ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ನಾವು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಇದನ್ನು ಚರ್ಚೆ ಮಾಡ್ತೇವೆ. ಆ್ಯಕ್ಚುಲಿ ಮಳೆಯ ವಿಧಗಳಲ್ಲಿ ಬಂದಾಗ ಆರೋಹಣ ಮಳೆ ಅಥವಾ ಪರ್ವತ ಮಳೆ ಅಂತ ಗುರುತಿಸ್ತೇವೆ. ಜಲಭಾಗದಿಂದ ಮಾರುತಗಳು ಈ ರೀತಿ ಬೀಸ್ತಾ ಇರ್ತವೆ. ಆ ಮಾರುತಗಳನ್ನು ತಡೆದು ಪರ್ವತಗಳ ಒಂದು ಭಾಗದಲ್ಲಿ ಹೆಚ್ಚು ಮಳೆಯಾಗೋದನ್ನು ಕಾಣ್ತೇವೆ. ಇನ್ನು ಪರ್ವತವನ್ನು ದಾಟಿ ಆ ಕಡೆ ಹೋದಂತೆ ಮಳೆಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ರೇನ್ ಶ್ಯಾಡೋ ಏರಿಯಾ ಅಂತ ಗುರುತಿಸೋದು. ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಅಥವಾ ನಾವೇನು ಪ್ರೀವಿಯಸ್ ಸ್ಲೈಡಲ್ಲಿ ಏನು ಡಿಸ್ಕಷನ್ ಮಾಡ್ತೇವಲ್ವ, ವೆಸ್ಟರ್ನ್ ಘಾಟ್ಸ್ಗೆ ಅಟ್ಯಾಚ್ ಆಗಿರುವಂಥ ಪೂರ್ವ ಭಾಗದ ಏರಿಯಾ ಅಂತ ನಾನು ಲೈನ್ ಡ್ರಾ ಮಾಡಿದ್ದೀನಲ್ವ, ಆ ಭಾಗದಲ್ಲಿ ಕಡಿಮೆ ಮಳೆ ಆಗೋದನ್ನು ನಾವು ಕಾಣ್ತೇವೆ. ಅದರ ಎಫೆಕ್ಟನ್ನು ನಾವು ಚಿತ್ರದುರ್ಗದಲ್ಲಿ ಕೂಡ ನೋಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ನಮಗೆ ಇನ್ನೊಂದು ಗೊತ್ತಿರಬೇಕು, ಕರ್ನಾಟಕ ಕ್ಲೈಮೇಟ್ಗೆ ರಿಲೇಟೆಡ್ ಆಗಿ ರಿಟರ್ನಿಂಗ್ ಮಾನ್ಸೂನ್ ಸೀಸನ್ ಬಗ್ಗೆ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕು. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟು ಈಶಾನ್ಯ ಮಾನ್ಸೂನ್ ಮಾರುತಗಳಂತಾದರೂ ಕರಿಬೋದು, ಅಥವಾ ಮಾನ್ಸೂನ್ ನಿರ್ಗಮನ ಕಾಲಾವಧಿ ಅಂತ ಕೂಡ ಕರಿತೇವೆ ನಾವು. ಓಕೆ, ಇದರ ಕಾಲಾವಧಿ ಅಕ್ಟೋಬರಿಂದ ನವೆಂಬರ್ 2 ತಿಂಗಳು ಗುರುತಿಸ್ತೇವೆ. ಇದಕ್ಕೆ ಹಿಂಗಾರು ಮಳೆಗಾಲ ಅಂತ ಕರಿತೇವೆ. ಯಾಕೆ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಈ ಸೀಸನ್ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ, ಈ ಸೀಸನಲ್ಲೂ ಕೂಡ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳು ಹೆಚ್ಚು ಮಳೆ ಪಡೆಯೋದನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಆಗ್ನೇಯ ಕರ್ನಾಟಕದ ಜಿಲ್ಲೆಗಳಂತ ಗುರುತಿಸಲಾಗುವಂಥ ಕೋಲಾರ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಬೆಂಗಳೂರು ರೂರಲ್ ಆಗಿರ್ಬೋದು, ಈವನ್ ಬೆಂಗಳೂರು ನಗರ ಜಿಲ್ಲೆ ಆಗಿರ್ಬೋದು, ತುಮಕೂರಿನ ಏರಿಯಾ, ಚಿತ್ರದುರ್ಗದ ಕೆಲ ಏರಿಯಾ ಏನಾಗಿದೆ ಅಲ್ವಾ, ಈ ಏರಿಯಾವು ಕೂಡ ಈ ಸಮಯದಲ್ಲಿ ತಮ್ಮ ವಾರ್ಷಿಕ ಒಟ್ಟು ಮಳೆಯಲ್ಲಿ 50% ಮಳೆಯನ್ನು ಈ ಟೈಮಲ್ಲಿ ಪಡೆದುಕೊಳ್ತವೆ. ಹಾಗಾಗಿ ರಿಟರ್ನಿಂಗ್ ಮಾನ್ಸೂನ್ ಸೀಸನ್ ಕೂಡ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸ್ತಾಗುತ್ತೆ. ನೆಕ್ಸ್ಟ್ ಟೋಟಲ್ ಆಗಿ ಬಂದಾಗ ಇನ್ನೊಂದು ಕ್ವಶನ್ ಸಿಂಪಲ್ ಆಗಿ ಕೇಳ್ಬೋದು, ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸೀಸನ್ನಲ್ಲಿ ಅತಿ ಕಡಿಮೆ ಮಳೆ ಆಗುತ್ತೆ ಅಂತ ಕೇಳ್ಬೋದು.
ನಿಮಗೆಲ್ಲ ಗೊತ್ತು 4 ಸೀಸನ್ಗಳನ್ನು ಗುರುತಿಸ್ತೇವೆ ನಾವು. ಆಲ್ರೆಡಿ 2 ಸೀಸನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ನು ಮತ್ತು ನಾರ್ತ್ ವೆಸ್ಟ್ ಮಾನ್ಸೂನ್ ಸೀಸನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಅತಿ ಕಡಿಮೆ ಮಳೆ ಯಾವ ಕಾಲಾವಧಿಯಲ್ಲಿ ಆಗುತ್ತೆ ಅಂತ ಕ್ವಶನ್ ಕೇಳಿದ ತಕ್ಷಣ ನಮಗೆ ಬರುವಂಥ ಮೊದಲ ಆಪ್ಷನ್ಸ್ ಅಥವಾ ಆಯ್ಕೆ ಅಂತ ಯಾವುದಂತ ನೋಡ್ತಾ ಹೋದರೆ ಬೇಸಿಗೆ ಅಂತ ಬರ್ಬೋದು, ಸಮ್ಮರ್ ಸೀಸನ್ ಅಂತ. ಯಾಕಂದರೆ ಹೆಚ್ಚು ಬಿಸಿಲಿರುತ್ತೆ ಅಂತ. ಆದರೆ ಯಾರು ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತೀರೋ, ಯಾರು ಕಂಟೆಂಟನ್ನು ನೀಟಾಗಿ ನೋಡ್ಕೊಂಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಅತಿ ಕಡಿಮೆ ಮಳೆ ಆಗೋದು ಕರ್ನಾಟಕ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು ವಿಂಟರ್ ಸೀಸನಲ್ಲಿ ಅತಿ ಕಡಿಮೆ ಮಳೆ ಆಗುತ್ತೆ. ಈವನ್ ಸಮ್ಮರ್ ಸೀಸನಲ್ಲಿ ಅಧಿಕ ಬಿಸಿಲಿದ್ರೂ ಕೂಡ ಅಲ್ಲಿ ಪರಿಸರಣ ಮಳೆ ಆಗ್ತಾ ಇರುತ್ತೆ. ಪ್ರೀ ಮಾನ್ಸೂನ್ ರೇನ್ ಅಂತ ಏನು ಹೇಳ್ತೇವಲ್ವ, ಆ ಮಳೆ ಆಗೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನೀಟಾಗಿ ಮಾಹಿತಿಯನ್ನು ನೀವು ಓದ್ಕೊಂಡಿರಬೇಕು, ಅರ್ಥ ಮಾಡ್ಕೊಂಡಿರಬೇಕು. ಮತ್ತು ಬೇಸಿಗೆಯಲ್ಲಿ ಯಾಕೆ ಚಳಿಗಾಲಕ್ಕಿಂತ ಹೆಚ್ಚು ಮಳೆ ಆಗುತ್ತೆ, ಅದಕ್ಕೇನು ಕಾರಣ ಅನ್ನೋದು ಮಾಹಿತಿ ಕೂಡ ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಕರ್ನಾಟಕದ ನದಿಗಳಿಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ 2019 PSI ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ಇವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. 4 ನದಿಗಳನ್ನು ನಿಮಗೆ ಆಯ್ಕೆಯಾಗಿ ಕೊಟ್ಟಿದ್ದಾರೆ. ಯಾವ ನದಿ ಪೂರ್ವಾಭಿಮುಖವಾಗಿ ಹರಿಯುವುದಿಲ್ಲ ಅಂತ ಕೇಳಿದ್ದಾರೆ. ಕಾವೇರಿ, ತುಂಗಭದ್ರಾ, ಶರಾವತಿ, ಭೀಮಾ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿರುವಂಥ ಪ್ರಶ್ನೆ, ಎಲ್ಲರೂ ಇದಕ್ಕೆ ಸರಿಯಾದ ಉತ್ತರ ಗುರುತಿಸ್ತಾರೆ. ಆದರೆ ಇದನ್ನು ಸ್ಟಡಿ ಮಾಡುವಂಥ ಸಮಯದಲ್ಲಿ ಬಹುತೇಕ ಸ್ಪರ್ಧಾರ್ಥಿಗಳು ಸ್ಪೆಷಲಿ ಬಿಗಿನರ್ಸ್ ಏನು ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು, ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುವು ಅಂತ ಸಪ್ರೇಟಾಗಿ ಲಿಸ್ಟ್ ಮಾಡ್ಕೊಂಡು ಅವುಗಳನ್ನೆಲ್ಲ ಕಂಠಪಾಠ ಮಾಡ್ಕೊಂಡಿರ್ತಾರೆ. ಓಕೆ, ಆ ರೀತಿ ಓದ್ತಾ ಹೋದರೆ ಖಂಡಿತ ಇವು ನೆನಪು ಉಳಿಯೋದಿಲ್ಲ ಮತ್ತು ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಕರ್ನಾಟಕದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳನ್ನೆಲ್ಲ ನೀವು ಮ್ಯಾಪ್ಗಳ ಮೂಲಕ ಅಭ್ಯಾಸ ಮಾಡಬೇಕು. ಮ್ಯಾಪನ್ನು ಅಬ್ಸರ್ವ್ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಯಾವ ನದಿಗಳು ಪೂರ್ವಕ್ಕೆ ಹರಿತಾವೆ, ಯಾವ ನದಿಗಳು ಪಶ್ಚಿಮಕ್ಕೆ ಹರಿತಾವೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೋದು, ಗ್ಲಾನ್ಸ್ ಮಾಡ್ತಾ ಹೋಗಬೇಕು. ಓಕೆ, ಇಂತಹ ಎಲ್ಲ ಪ್ರಶ್ನೆಗಳಿಗೂ ನಾವು ಬಹುತೇಕ ಕಂಟೆಂಟನ್ನು ಮ್ಯಾಪ್ಸ್ ಮೂಲಕನೇ ಕ್ಲಿಯರ್ ಮಾಡ್ಕೊಳ್ಬೇಕು. ಕರ್ನಾಟಕದ ನದಿಗಳಿಗೆ ರಿಲೇಟೆಡ್ ಆಗಿರುವಂಥ ಈ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಕ್ಲಿಯರ್ ಆಗುತ್ತೆ ಕರ್ನಾಟಕದಲ್ಲಿ ಯಾವ ನದಿಗಳು ಪೂರ್ವಕ್ಕೆ ಹರಿತಾವೆ, ಯಾವ ನದಿಗಳು ಪಶ್ಚಿಮಕ್ಕೆ ಹರಿತಾವೆ ಅಂತ. ಓಕೆ, ಮ್ಯಾಪಲ್ಲಿ ನಾನು ಹೈಲೈಟ್ ಮಾಡ್ತಾ ಇರುವಂತಹ ಏರಿಯಾ ನಿಮಗೆ ಕಾಣಿಸ್ತಾ ಇದೆ. ಈ ಏರಿಯಾದಲ್ಲಿ ಹರಿಯುವಂತಹ ನದಿಗಳೆಲ್ಲವೂ ಕೂಡ ಪಶ್ಚಿಮಕ್ಕೆ ಹರಿತಾವೆ. ಇವುಗಳನ್ನು ಹೊರತುಪಡಿಸಿದ್ರೆ ರಿಮೇನಿಂಗ್ ಎಲ್ಲ ನದಿಗಳು ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿತಾವೆ. ಇಷ್ಟು ಫಸ್ಟ್ ಕ್ಲಿಯರ್ ಆಗಿರಬೇಕು. ಅಂದರೆ ಪೂರ್ವಕ್ಕೆ ಹರಿಯುವಂಥ ನದಿಗಳು ಯಾವುವು ಅಂತ ನೋಡೋದಾದರೆ ಮಾಂಜ್ರಾ ಇದೆ. ನಾವು ನಾರ್ತಿಂದ ಬರೋದಾದರೆ ಮಾಂಜ್ರಾ ನದಿ ಇದೆ, ಕಾರಂಜ ನದಿ ಇದೆ, ಕಾರಂಜದ ರೂಪ ನದಿ ಆಗಿದೆ. ನೆಕ್ಸ್ಟ್ ಮುಲ್ಲಾಮರಿ ಅಂತಿದೆ, ಬೆಣ್ಣೆತೊರ ಆಗಿರಬಹುದು. ನೆಕ್ಸ್ಟ್ ಕಾಗಿನ ಅನ್ನುವಂಥ ನದಿ ಇದೆ, ಭೀಮಾ ನದಿ ಇದೆ. ನೆಕ್ಸ್ಟ್ ಡೋಣಿ ಅಂತಿದೆ, ಕೃಷ್ಣಾ ನದಿ ಇದೆ, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು. ನೆಕ್ಸ್ಟ್ ತುಂಗಭದ್ರಾ ನದಿ ಇದೆ ಅಲ್ವಾ, ಇದು ಕೂಡ ಪೂರ್ವಕ್ಕೆ ಹರಿಯುವಂಥ ನದಿಯಾಗಿದೆ. ವೇದಾವತಿ ಇದೆ, ವೇದಾವತಿ ತುಂಗಭದ್ರಾ ನದಿಯ ಉಪನದಿ ಆಗಿದೆ. ನೆಕ್ಸ್ಟ್ ಈ ಕಡೆ ನೋಡ್ತಾ ಹೋದರೆ ನಾವಿಲ್ಲಿ ಕಾವೇರಿ ನದಿ ನೋಡ್ಬೋದು. ಕಾವೇರಿಯ ಉಪನದಿ ಆಗಿರುವಂಥ ಹೇಮಾವತಿ ಆಗಿರ್ಬೋದು, ಲೋಕಪಾವನಿ ಆಗಿರ್ಬೋದು, ಶಿಂಷಾ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣಾವತಿ. ಈ ಕಡೆ ಬರುವಂಥ ಪಾಲಾರ್ ಆಗಿರ್ಬೋದು, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ. ಈ ಎಲ್ಲ ನದಿಗಳು ಪೂರ್ವಕ್ಕೆ ಹರಿಯುವಂಥ ನದಿಗಳಾಗಿದ್ದಾವೆ. ಮತ್ತು ಪೂರ್ವಕ್ಕೆ ಹರಿಯುವಂಥ ಎಲ್ಲ ನದಿಗಳು ಕೂಡ ಬಂಗಾಳ ಕೊಲ್ಲಿಯನ್ನೇ ಸೇರ್ತಾವೆ, ಅದು ಕೂಡ ಕ್ಲಿಯರ್ ಆಗಿರಬೇಕು. ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳೆಲ್ಲವೂ ಕೂಡ ಅರಬ್ಬಿ ಸಮುದ್ರಕ್ಕೆ ಸೇರ್ತಾವೆ. ಓಕೆ, ಈ ರೀತಿ ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡೋದ್ರ ಮೂಲಕ ನಾವು ಯಾವ ನದಿಗಳು ವೆಸ್ಟ್ ಫ್ಲೋದಲ್ಲಿದ್ದಾವೆ ಮತ್ತು ಯಾವ ನದಿಗಳು ಈಸ್ಟಲ್ಲಿ ಫ್ಲೋ ಆಗ್ತಾವೆ ಅನ್ನುವಂಥ ಮಾಹಿತಿಯನ್ನು ನಾವು ಪರ್ಫೆಕ್ಟ್ ಆಗ್ತಾ ಹೋಗಬೇಕು. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋದರೆ ವೆಸ್ಟ್ ಫ್ಲೋ ರಿವರ್ಸ್ ಯಾವುದು ಅನ್ನೋದನ್ನು ಎಕ್ಸಾಕ್ಟಾಗಿ ನೋಡ್ತಾ ಹೋದರೆ ಕಾಳಿ ನದಿ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಗಂಗಾವಳಿ ಇದೆ, ತದ್ರಿ ಇದೆ, ಶರಾವತಿ, ಚಕ್ರ, ವರಾಹಿ, ಸೀತಾ, ಸ್ವರ್ಣ, ಗುರುಪುರ, ನೇತ್ರಾವತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳಾಗಿದ್ದಾವೆ. ಇವುಗಳನ್ನು ಹೊರತುಪಡಿಸಿದರೆ ಕೆಳಭಾಗದಲ್ಲಿ ಇನ್ನೊಂದು ನದಿ ಕಾಣಿಸ್ತಾ ಇದೆ, ಇದಕ್ಕೆ ಬರ್ಪೊಳೆ ಅಂತ ಕರಿತೇವೆ. ಮೇಲ್ಭಾಗದಲ್ಲಿ ಮಹಾದಾಯಿ ಕೂಡ ಬರುತ್ತೆ. ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ವೆಸ್ಟ್ ಫ್ಲೋದಲ್ಲಿ ಹರಿಯುವಂಥ ಅತ್ಯಂತ ಪ್ರಮುಖ ನದಿಗಳಂತ ಗುರುತಿಸ್ತೇವೆ. ಓಕೆ, ಈ ರೀತಿ ನೀವು ಮ್ಯಾಪ್ಸ್ಗಳ ಮೂಲಕ ಸ್ಟಡಿ ಮಾಡೋದ್ರಿಂದ ಈಸಿಯಾಗಿ ನಾವು ನೆನ್ಪಿಟ್ಕೊಳ್ಬೋದು. ಪ್ರತಿದಿನ ಮ್ಯಾಪನ್ನು ನೋಡ್ತಾ ಹೋಗಬೇಕು, ಮ್ಯಾಪನ್ನು ಗ್ಲಾನ್ಸ್ ಮಾಡ್ತಾ ಹೋಗಬೇಕು. ಫೈನಲ್ ಆಗಿ ನೀವು ಬಹಳಷ್ಟು ಮ್ಯಾಪ್ಸ್ಗಳನ್ನು ನೋಡ್ತಾ ಹೋದಂತೆ ಆ ಮ್ಯಾಪ್ಸ್ಗಳೆಲ್ಲವೂ ಕೂಡ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಕ್ವಶನ್ ಯಾವುದೇ ಆ್ಯಂಗಲಲ್ಲಿ ಕೇಳಿದ್ರೂ ಕೂಡ ನೀವು ಕನ್ಫ್ಯೂಸ್ ಆಗೋದಿಲ್ಲ ಮತ್ತು ಹೆಚ್ಚು ಸ್ಪಷ್ಟವಾಗಿ ಮತ್ತು ಹೆಚ್ಚು ಕರೆಕ್ಟಾಗಿ ನೀವು ಆನ್ಸರ್ಗಳನ್ನು ಅಲ್ಲಿ ಗುರುತಿಸ್ಬೋದಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶರಾವತಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಈ ಕೆಳಗಿನ ಯಾವ ನದಿಯು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹರಿದು ಹೋಗುತ್ತದೆ ಅಂತ ಕೇಳಿದ್ದಾರೆ. ತುಂಗಭದ್ರಾ ಇದೆ, ಕಾವೇರಿ, ಕೃಷ್ಣ, ಭೀಮಾ ಅಂತ. ಇದು KPSC ಗ್ರೂಪ್ C ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. 4 ನದಿಗಳು ಕೊಟ್ಟಿದ್ದಾರೆ. ಆ ನದಿಗಳಲ್ಲಿ ಯಾವ ನದಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಇದು ಕೂಡ ಅಷ್ಟೇ,
ನಾವು ಮ್ಯಾಪ್ಸ್ಗಳ ಮೂಲಕನೇ ಸ್ಟಡಿ ಮಾಡ್ತಾ ಹೋಗಬೇಕು. ನಿಮಗೊಂದು ಮ್ಯಾಪ್ ಕಾಣಿಸ್ತಾ ಇದೆ ಇಲ್ಲಿ. ಈ ಮ್ಯಾಪಲ್ಲಿ ನದಿಗಳನ್ನು ಕೂಡ ಹೈಲೈಟ್ ಮಾಡಿದ್ದಾರೆ ಮತ್ತು ರಾಜ್ಯಗಳನ್ನು ಕೂಡ ಆ ರಾಜ್ಯಗಳ ಬಾರ್ಡ್ರ್ ಕೂಡ ಗುರುತಿಸಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ತುಂಗಭದ್ರಾ ನದಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಈ 3 ರಾಜ್ಯಗಳಲ್ಲಿ ಹರಿಬೇಕು. ನಾನು ತುಂಗಭದ್ರಾ ನದಿಯನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇದು ತುಂಗಭದ್ರಾ ನದಿ ಕರ್ನಾಟಕದಿಂದ ಇದು ನೆಕ್ಸ್ಟ್ ತೆಲಂಗಾಣ, ಆಂಧ್ರದ ಗಡಿ ಭಾಗದಲ್ಲಿ ಹರಿಯುತ್ತೆ. ಫೈನಲ್ ಆಗಿದ್ದು ಯಾವುದು ಕೃಷ್ಣಾ ನದಿಗೆ ಸಂಗಮ ಆಗುತ್ತೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಕಾವೇರಿ ಇದೆ. ಕಾವೇರಿ ನದಿ ಕರ್ನಾಟಕದಲ್ಲಿ ಉಗಮ ಆಗುತ್ತೆ. ಕರ್ನಾಟಕದ ಮೂಲಕ ಇದು ತಮಿಳುನಾಡು ರಾಜ್ಯವನ್ನು ಪ್ರವೇಶ ಮಾಡಿ ಬೇ ಆಫ್ ಬಂಗಾಳಗೆ ಜಾಯಿನ್ ಆಗುತ್ತೆ. ಕೃಷ್ಣಾ ನದಿ ಇದೆ. ಇದು ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಉಗಮ ಆಗಿ ಕರ್ನಾಟಕವನ್ನು ಪ್ರವೇಶ ಮಾಡುತ್ತೆ. ತೆಲಂಗಾಣ ಮತ್ತು ಆಂಧ್ರದ ಗಡಿಯಾಗಿ ಹರಿದು ಫೈನಲ್ ಆಗಿ ಆಂಧ್ರದಲ್ಲಿ ಇದು ಬೇ ಆಫ್ ಬಂಗಾಳಗೆ ಜಾಯಿನ್ ಆಗುತ್ತೆ. ಇನ್ನು ಭೀಮಾ ಕೊಟ್ಟಿದ್ದಾರೆ. ಭೀಮಾ ನದಿ ಕೃಷ್ಣದ ಉಪನದಿ ಮಹಾರಾಷ್ಟ್ರದ ಮೂಲಕ ಕರ್ನಾಟಕ ಪ್ರವೇಶ ಮಾಡಿ ರಾಯಚೂರಿನ ನಾರ್ತಲ್ಲಿ ಬಂದಾಗ ಇದು ಕೃಷ್ಣಾಗೆ ಜಾಯಿನ್ ಆಗುತ್ತೆ. ಓಕೆ, ಈ ರೀತಿ ಮ್ಯಾಪ್ಸ್ಗಳನ್ನು ಸ್ಟಡಿ ಮಾಡೋದ್ರ ಮೂಲಕ ನಾವು ಯಾವುದೇ ಆ್ಯಂಗಲಲ್ಲಿ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರದಲ್ಲಿ ಹರಿಯುವಂಥ ನದಿ ಅಂದರೆ ಯಾವುದು? ಕೃಷ್ಣಾ ನದಿ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷ್ಣ ಆಗುತ್ತೆ. ಈ ರೀತಿ ಮ್ಯಾಪ್ಸ್ಗಳ ಮೂಲಕ ನಾವು ಸ್ಟಡಿ ಮಾಡೋದ್ರಿಂದ ಬಹುತೇಕ ನಾವು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರೋದಿಲ್ಲ ಮತ್ತು ಹೆಚ್ಚು ಪರ್ಫೆಕ್ಟಾಗಿ ಹೆಚ್ಚು ಫಾಸ್ಟಾಗಿ ನಾವು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು ಎಕ್ಸಾಮಲ್ಲಿ. ನೆಕ್ಸ್ಟ್ ಒಂದು ಪ್ರಶ್ನೆ, ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ ಅಂತ. ಓಕೆ, ಪ್ರೀವಿಯಸ್ ಕ್ವಶನ್ ಕೂಡ ಕೃಷ್ಣಾ ನದಿಗೆ ರಿಲೇಟೆಡ್ ಆಗಿತ್ತು. ಈ ಪ್ರಶ್ನೆಯೂ ಸಹ ಕೃಷ್ಣಾ ನದಿಗೆ ರಿಲೇಟೆಡ್ ಆಗಿದೆ. ಪ್ರೀವಿಯಸ್ ಕ್ವಶನಲ್ಲಿ ಕೃಷ್ಣಾ ನದಿ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿದೆಯೇ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ರು. ಈ ಪ್ರಶ್ನೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಕೃಷ್ಣಾ ನದಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಹರಿಯುತ್ತದೆ ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿದೆಯೇ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಇದು 2012ರಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿದ್ರು ಕೂಡ ಡಿಫ್ರೆಂಟ್ ಆಗಿರುವಂಥ ಪ್ರಶ್ನೆ ಆಗಿರೋದ್ರಿಂದ ಈ ಪ್ರಶ್ನೆ ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿರೋದು. ಕರ್ನಾಟಕದ ಎಲ್ಲ ನದಿಗಳು ಯಾವ್ಯಾವ ಜಿಲ್ಲೆಯಲ್ಲಿ ಹರಿತಾವೆ ಅನ್ನೋಂಥ ಮಾಹಿತಿ ನಿಮಗೆ ಗೊತ್ತಿರಬೇಕಾ ಅಂತ ನೋಡ್ತಾ ಹೋದರೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಆದರೆ ಪ್ರಮುಖ ನದಿಗಳು ಯಾವ ಜಿಲ್ಲೆಯಲ್ಲಿ ಹರಿತಾವೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಮತ್ತು ಯಾವುದೇ ನದಿ ಹೆಸರು ಏನಾದರೂ ಎಕ್ಸಾಂಪಲ್ ಬಂದರೆ ಆ ನದಿ ರಾಜ್ಯದ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋಂಥ ಒಂದು ಬೇಸಿಕ್ ಐಡಿಯಾ ಆದರೂ ಇರಬೇಕು. ಫಾರ್ ಎಕ್ಸಾಂಪಲ್ ಕಾರಂಜ ನದಿ ಕೊಟ್ಟರೆ, ಈಗ ಕಾರಂಜ ಯಾವ ಜಿಲ್ಲೆಯಲ್ಲಿ ಹರಿಯುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಯಾವ ಭಾಗದಲ್ಲಿ ಹರಿಯುತ್ತೆ ಅನ್ನೋದಾದರೂ ಬೇಸಿಕ್ ಆದರೂ ಗೊತ್ತಿರಬೇಕು. ಹಾಗಾಗಿ ಆ ಮಾಹಿತಿ ನಿಮ್ಮ ಹತ್ರ ಇದೆನಾ ಇಲ್ವಾ, ಆ ಮಾಹಿತಿಯಲ್ಲಿ ನೀವು ಪರ್ಫೆಕ್ಟ್ ಆಗಿದ್ರಾ ಇಲ್ವಾ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಬೆಳಗಾವಿ ಇದೆ, ಬಿಜಾಪುರ ಇದೆ, ಧಾರವಾಡ ಇದೆ, ರಾಯಚೂರು ಇದೆ. ಓಕೆ, ಈ 4 ಆಪ್ಷನ್ಸಲ್ಲಿ ನಾವೀಗ ಗುರುತಿಸಬೇಕಾಗಿದ್ದು ಯಾವ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಹರಿಯೋದಿಲ್ಲ ಅಂತ. ಇದನ್ನು ಕೂಡ ಮ್ಯಾಪ್ಸಲ್ಲೇ ನೋಡ್ತಾ ಹೋಗೋಣ. ಓಕೆ, ನಾನಿಲ್ಲಿ ಕೃಷ್ಣಾ ನದಿಯನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಮಹಾರಾಷ್ಟ್ರ ಮೂಲಕ ಇದು ಕರ್ನಾಟಕವನ್ನು ಪ್ರವೇಶ ಮಾಡುತ್ತೆ ಬೆಳಗಾವಿ ಜಿಲ್ಲೆ ಮೂಲಕ. ಬೆಳಗಾವಿ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆ ಪ್ರವೇಶ ಮಾಡುತ್ತೆ. ನೆಕ್ಸ್ಟ್ ಬಾಗಲಕೋಟೆ ಬಿಜಾಪುರದ ಗಡಿ ಭಾಗದಲ್ಲಿ ಹರಿಯುವಂಥ ಈ ನದಿ ಮುಂದೆ ರಾಯಚೂರು ಯಾದಗಿರಿ ಜಿಲ್ಲೆಯ ಗಡಿ ಭಾಗದಲ್ಲಿ ಹರಿದು ಮುಂದೆ ಇದು ತೆಲಂಗಾಣವನ್ನು ಪ್ರವೇಶ ಮಾಡುತ್ತೆ. ಓಕೆ, ಅಂದರೆ ಇಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಯಾದಗಿರಿ, ರಾಯಚೂರು ಈ ಜಿಲ್ಲೆಗಳಲ್ಲಿ ಕೃಷ್ಣಾ ನದಿ ಹರಿಯೋದನ್ನು ನಾವು ಕಾಣ್ತೇವೆ. ಮತ್ತು ಈ ಪ್ರಶ್ನೆಗೆ ನಾರ್ತ್ ಕರ್ನಾಟಕದಲ್ಲಿರುವಂತಹ ಏನು ಜಿಲ್ಲೆಗಳಿದ್ದಾವಲ್ವ ಆ ಜಿಲ್ಲೆಯ ಸ್ಪರ್ಧಾರ್ಥಿಗಳು ಬಹುತೇಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುರುತಿಸ್ಬೋದು. ಆದರೆ ಇನ್ ಕೇಸ್ ಇದೇ ಕ್ವಶನ್ ಏನಾದರೂ ಕಾವೇರಿ ನದಿಗೆ ರಿಲೇಟೆಡ್ ಆಗಿ ಕೇಳಿದ್ರೆ ನಾರ್ತ್ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಭಾಗದಲ್ಲಿ ಹರಿಯುವಂಥ ನದಿಗಳ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಗದಲ್ಲಿ ಹರಿಯುವಂಥ ಪ್ರಮುಖ ನದಿಗಳ ಮಾಹಿತಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಧಾರವಾಡ ಜಿಲ್ಲೆ ಅಂತ ಗುರುತಿಸ್ಬೋದು. ಧಾರವಾಡ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಹರಿಯೋದಿಲ್ಲ ಅಂತ. ಓಕೆ, ನೆಕ್ಸ್ಟ್ ಒನ್, ನದಿಗಳಿಗೆ ರಿಲೇಟೆಡ್ ಆಗಿ ಸ್ವಲ್ಪ ಏನಾದರೂ ಎವರೇಜ್ ಅಥವಾ ಡಿಫಿಕಲ್ಟಿ ಲೆವೆಲಲ್ಲಿ ಕ್ವಶನ್ ಕೇಳೋದಾದರೆ ಈ ರೀತಿ ಕ್ವಶನ್ ಎಕ್ಸಾಮಲ್ಲಿ ನಿರೀಕ್ಷೆ ಮಾಡ್ಬೋದು. ಕರ್ನಾಟಕದಲ್ಲಿ ಜಲಾನಯನ ಪ್ರದೇಶದ ವ್ಯಾಪ್ತಿಯ ಇಳಿಕೆ ಕ್ರಮವನ್ನು ಈ ಪೈಕಿ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಜಲಾನಯನ ಪ್ರದೇಶವನ್ನು ನಾವು ಇಳಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗಬೇಕು. ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ ಕಾವೇರಿ, ಉತ್ತರ ಪೆನ್ನರ್, ಕೃಷ್ಣ, ಗೋದಾವರಿ. ಓಕೆ, ಎಲ್ಲ ಆಪ್ಷನ್ಸಲ್ಲೂ ಅವೇ 4 ನದಿಗಳ ಜಲಾನಯನ ಪ್ರದೇಶವನ್ನೇ ಜೋಡಿಸಿದ್ದಾರೆ. ಅದರಲ್ಲಿ ಯಾವುದು ಸರಿಯಾದಂಥ ಇಳಿಕೆ ಕ್ರಮ ಅಂತ ನಾವು ಹೇಳ್ತಾ ಹೋಗಬೇಕೀಗ. ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾದ್ರೆ ಬಹಳ ಬೇಸಿಕ್ಕಾಗಿ ನಿಮಗೊಂದು ಇನ್ಫಾರ್ಮೇಷನ್ ಗೊತ್ತಿದ್ದರೆ ಸಾಕು, ಈಸಿಯಾಗಿ ಆ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಕ್ವಶನ್ ನೋಡಿದ ತಕ್ಷಣಕ್ಕೆ ಕ್ವಶನ್ ಟಫ್ ಅನ್ನಿಸ್ಬೋದು, ನಿಮಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲಲ್ಲ ಅಂತ ಅನ್ನಿಸ್ಬೋದು. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ ಮಾಹಿತಿ ನಿಮಗೆ ತಿಳಿದಿರಬೇಕು. ಓಕೆ, ಕರ್ನಾಟಕ ರಾಜ್ಯದ ಜಲಾನಯನ ಪ್ರದೇಶಕ್ಕೆ ರಿಲೇಟೆಡ್ ಆಗಿ ಅಥವಾ ರಿವರ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿ ಅಥವಾ ರಿವರ್ ಬೇಸಿನ್ ಏರಿಯಾಕ್ಕೆ ರಿಲೇಟೆಡ್ ಆಗಿ ಈ ಮ್ಯಾಪ್ ನಿಮಗೆ ಗೊತ್ತಿದ್ದರೆ ಸಾಕು, ಈ ಪ್ರಶ್ನೆಗೆ ನೀವು ಆನ್ಸರ್ ಗುರುತಿಸ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ನಾವು 7 ಜಲಾನಯನ ಪ್ರದೇಶ ಕಾಣ್ತೇವೆ, ಅಥವಾ ಕರ್ನಾಟಕ ರಾಜ್ಯದಲ್ಲಿ 7 ನದಿ ವ್ಯವಸ್ಥೆಯನ್ನು ಕಾಣ್ತೇವೆ, ಅಥವಾ ಕರ್ನಾಟಕ ರಾಜ್ಯದಲ್ಲಿ ನಾವು 7 ರಿವರ್ ಬೇಸಿನ್ ಏರಿಯಾವನ್ನು ಕಾಣ್ಬೋದು. ಪ್ರತಿಯೊಂದು ರಿವರ್ ಬೇಸಿನ್ ಏರಿಯಾವನ್ನು ಬೇರೆ ಬೇರೆ ಕಲರಿಂದ ಹೈಲೈಟ್ ಮಾಡಿದ್ದಾರೆ.
ಓಕೆ, ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ, ಆಮೇಲೆ ಆ ಪ್ರಶ್ನೆಗೆ ನೀವೇ ಆನ್ಸರ್ ಗುರುತಿಸ್ಬೋದು. ಓಕೆ, ರಾಜ್ಯದ ಉತ್ತರ ಭಾಗದಲ್ಲಿ ಬಂದಾಗ ಬೀದರ್ ಜಿಲ್ಲೆಯ ಬಹುತೇಕ ಭಾಗವನ್ನು ಒಂದು ಪ್ರತ್ಯೇಕವಾದ ಕಲರಿಂದ ಹೈಲೈಟ್ ಮಾಡಿದ್ದಾರೆ. ಯಾಕೆ ಹೈಲೈಟ್ ಮಾಡಿದ್ದಾರೆ ಅಂದರೆ ಈ ಭಾಗದಲ್ಲಿ ಹರಿಯುವಂತಹ ನದಿಗಳು ಅಂತಿಮವಾಗಿ ಆ ನದಿಯ ನೀರು ಗೋದಾವರಿ ನದಿಗೆ ಸೇರುತ್ತದೆ. ಹಾಗಾಗಿ ಈ ಏರಿಯಾವನ್ನೇನಿದೆ ಅಲ್ವಾ, ಈ ಏರಿಯಾವನ್ನು ಇದನ್ನು ಗೋದಾವರಿ ಜಲಾನಯನ ಪ್ರದೇಶ ಅಂತ ಗುರುತಿಸಲಾಗುತ್ತೆ ನಮ್ಮ ರಾಜ್ಯದಲ್ಲಿ ಬಂದಾಗ. ಈ ಭಾಗದಲ್ಲಿ ಹರಿಯುವಂಥ ಅತ್ಯಂತ ಪ್ರಮುಖ ನದಿಗಳೆಂದರೆ ಮಾಂಜ್ರದ ಉಪನದಿ ಯಾವುದು? ಕಾರಂಜ. ಓಕೆ, ನೆಕ್ಸ್ಟ್ ಅದನ್ನು ಹೊರತುಪಡಿಸಿದರೆ ರಾಜ್ಯದ ಬಹುತೇಕ ಭಾಗವನ್ನು ಅಂದರೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಈವನ್ ದಕ್ಷಿಣ ಕರ್ನಾಟಕದ ಕೆಲ ಭಾಗವನ್ನು ಕೂಡ ಒಂದು ಸಪ್ರೇಟ್ ಆಗಿರುವಂಥ ಕಲರಿಂದ ಹೈಲೈಟ್ ಮಾಡಿದ್ದಾರೆ. ಇಲ್ಲೇ ನಾನು ಬಾರ್ಡರ್ ಹೈಲೈಟ್ ಮಾಡಿದ್ದೇನಲ್ವಾ, ಅದಿಷ್ಟು ಏರಿಯಾದಲ್ಲಿ ಹರಿಯುವಂತಹ ಎಲ್ಲ ನದಿಗಳ ನೀರು ಅಂತಿಮವಾಗಿ ಕೃಷ್ಣಾಗೆ ಸಂಗಮ ಆಗುತ್ತೆ. ಹಾಗಾಗಿ ಈ ಏರಿಯಾವನ್ನು ಕೃಷ್ಣ ಜಲಾನಯನ ಪ್ರದೇಶ ಅಂತ ಕರೀತಾರೆ. ರಾಜ್ಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಭೂಪ್ರದೇಶ ಕೃಷ್ಣ ಜಲಾನಯನ ಪ್ರದೇಶದಲ್ಲಿರೋದು ಕಂಡುಬರುತ್ತೆ. ಇನ್ನು ಕೆಳಭಾಗದಲ್ಲಿ ಬಂದಾಗ, ದಕ್ಷಿಣದಲ್ಲಿ ಬಂದಾಗ ಈ ಎಲ್ಲ ಪ್ರದೇಶವನ್ನು ಕಾವೇರಿ ಜಲಾನಯನ ಪ್ರದೇಶ ಅಂತ ಕರೀತಾರೆ. ಬಿಕಾಸ್ ಈ ಭಾಗದಲ್ಲಿ ಹರಿಯುವಂಥ ಎಲ್ಲ ನದಿಗಳ ನೀರು ಅಂತಿಮವಾಗಿ ಕಾವೇರಿ ನದಿಗೆ ಸೇರ್ತವೆ. ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಈ ಭಾಗ ಅಂದರೆ ರಾಜ್ಯದ ಪಶ್ಚಿಮ ಭಾಗಕ್ಕೆ ಬಂದಾಗ ಈ ಭಾಗದಲ್ಲಿ ಹರಿಯುವಂತಹ ನದಿಗಳ ನೀರು ಅಂತಿಮವಾಗಿ ಯಾವುದೋ ಒಂದು ಪ್ರಮುಖ ನದಿಗೆ ಸಂಗಮ ಆಗೋದಿಲ್ಲ. ಈ ಭಾಗದಲ್ಲಿ ಹರಿಯುವಂತಹ ಬಹುತೇಕ ಪ್ರಮುಖ ನದಿಗಳೆಲ್ಲವೂ ಕೂಡ ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ. ಹಾಗಾಗಿ ಈ ಏರಿಯಾವನ್ನು ಯಾವುದೋ ಒಂದು ಪ್ರಮುಖ ನದಿಯ ಹೆಸರಿನಿಂದ ಈ ಜಲಾನಯನ ಪ್ರದೇಶ ಗುರುತಿಸೋದಿಲ್ಲ. ಇದಕ್ಕೆ ವೆಸ್ಟ್ ಫ್ಲೋ ರಿವರ್ ಬೇಸಿನ್ ಏರಿಯಾ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಈ ಭಾಗದಲ್ಲಿ ಬಂದಾಗ ಇದಕ್ಕೆ ದಕ್ಷಿಣ ಪಿನಾಕಿನಿ ನದಿ ವ್ಯವಸ್ಥೆ ಅಥವಾ ಆ ಜಲಾನಯನ ಪ್ರದೇಶ ಅಂತ ಕರೀತಾರೆ. ಈ ಮೇಲ್ಭಾಗದಲ್ಲಿ ಇದೆ ಅಲ್ವಾ, ಇದು ಪಾವಗಡ, ಮತ್ತು ಈ ಭಾಗದಲ್ಲಿ ಬರುವಂಥ ಏರಿಯಾ ಇದೆ ಅಲ್ವಾ, ಇದಕ್ಕೆ ಉತ್ತರ ಪಿನಾಕಿನಿ ಜಲಾನಯನ ಪ್ರದೇಶ ಅಂತ ಕರೆಯೋದು. ಫೈನಲ್ ಆಗಿ ಕೊನೆಯದಾಗಿರೋದು ಇದು ಪಾಲಾರ್ ನದಿ ವ್ಯವಸ್ಥೆ ಅಂತ. ಈ ರೀತಿ ಒಟ್ಟು ರಾಜ್ಯದಲ್ಲಿ 7 ಜಲಾನಯನ ಪ್ರದೇಶವನ್ನು ನಾವು ಕಾಣ್ತೇವೆ. ಇದಕ್ಕೆ 7 ನದಿ ವ್ಯವಸ್ಥೆ ಅಂತ ಕೂಡ ಕರಿಬೋದು. ನದಿಗಳಂತ ಬಂದಾಗ ರಿವರ್ ಬೇಸಿನ್ ಏರಿಯಾ ಅಂತಾದರೂ ಕರಿಬೋದಾಗಿದೆ. ಓಕೆ, ಈಗ ನಮಗೆ ಕ್ವಶನ್ ಕೇಳಿರೋದೇನೆಂದರೆ ಇವುಗಳನ್ನು ಏನು ಮಾಡಬೇಕು, ನಾವು ಇಳಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗಬೇಕು ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ. ಓಕೆ, ರಾಜ್ಯದಲ್ಲಿ ಅತಿ ವಿಸ್ತಾರವಾದಂಥ ಜಲಾನಯನ ಪ್ರದೇಶ ಅಂದರೆ ಅದು ಕೃಷ್ಣ ಜಲಾನಯನ ಪ್ರದೇಶ. ಕ್ಲಿಯರ್ ಆಗಿ ಗೊತ್ತಿರಬೇಕು, ಆ ಮ್ಯಾಪ್ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಎರಡನೇ ಅತಿ ವಿಸ್ತಾರವಾದ ಜಲಾನಯನ ಪ್ರದೇಶ ಅಂದರೆ ಅದು ಕಾವೇರಿ ಆಗಿದೆ. ಮೂರನೇ ಅತಿ ವಿಸ್ತಾರವಾದ ಜಲಾನಯನ ಪ್ರದೇಶ ಅಂದರೆ ವೆಸ್ಟ್ ಫ್ಲೋ ರಿವರ್ ಬೇಸಿನ್ ಏರಿಯಾ ಆಗಿದೆ. ಈಗ 4ನೇ ಸ್ಥಾನದಲ್ಲಿ ಗೋದಾವರಿನ, ಉತ್ತರ ಪಿನಾಕಿನಿನ, ದಕ್ಷಿಣ ಪಿನಾಕಿನಿನ ಅಥವಾ ಪಾಲರ್ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಸ್ವಲ್ಪ ನೀಟಾಗಿ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಉತ್ತರ ಪಿನಾಕಿನಿ ಜಲಾನಯನ ಪ್ರದೇಶ 4ನೇ ಅತಿ ದೊಡ್ಡ ಜಲಾನಯನ ಪ್ರದೇಶ ಅಂತ ಗುರುತಿಸ್ಬೋದು. ಇದಾದ ನಂತರ ಗೋದಾವರಿ ಜಲಾನಯನ ಪ್ರದೇಶ ಏನಿದೆ ಅಲ್ವಾ, ಇದು 5ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. 6ನೇ ಸ್ಥಾನದಲ್ಲಿ ದಕ್ಷಿಣ ಪಿನಾಕಿನಿ ಕಂಡುಬರುತ್ತೆ. 7ನೇ ಸ್ಥಾನದಲ್ಲಿ ಬಂದಾಗ ಪಾಲಾರ್ ನದಿ ವ್ಯವಸ್ಥೆ ಕಂಡುಬರುತ್ತೆ. ಓಕೆ, ಈ ರೀತಿ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಆವಾಗ ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ನಾವು ಆಯ್ಕೆ ಮಾಡ್ಕೋಬೋದು ಈಗ ಸರಿಯಾದ ಉತ್ತರ ಯಾವುದು ಅಂತ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಯಾವುದಿರಬೇಕು, ಕೃಷ್ಣ ಇರಬೇಕು. ಕೃಷ್ಣ ಇರುವಂಥ ಆಯ್ಕೆಗಳಂತ ಬಂದಾಗ 2 ಆಯ್ಕೆಗಳನ್ನು ನಾವಿಲ್ಲಿ ಡ್ರಾಪ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಇವೆರಡರಲ್ಲಿ ಒಂದು ಆನ್ಸರ್ ಇರಬೇಕು. ಕೃಷ್ಣ ನಂತರ ನೆಕ್ಸ್ಟ್ ಯಾವುದಿರಬೇಕು, ಕಾವೇರಿ ಇರಬೇಕು. 2ರಲ್ಲೂ ಕಾವೇರಿ ಇದೆ. ಓಕೆ, ನೆಕ್ಸ್ಟ್ 3rd ಪ್ಲೇಸಲ್ಲಿ ವೆಸ್ಟ್ ಫ್ಲೋ ರಿವರ್ ಬೇಸಿನ್ ಏರಿಯಾ ಇರಬೇಕು. ಅದರಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿಲ್ಲ, ಅದನ್ನು ಬಿಟ್ಟು ಅವ್ರು ನೆಕ್ಸ್ಟ್ದಕ್ಕೆ ಹೋಗಿದ್ದಾರೆ. ಈಗ ನಮ್ಗೆ ಯಾವ್ದು ಗೊತ್ತಿರಬೇಕು, ಉತ್ತರ ಪೆನ್ನಾರ್, ಗೋದಾವರಿ ಇವೆರಡರಲ್ಲಿ ಯಾವುದು 3ನೇ ಸ್ಥಾನದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಇಲ್ಲಿ ವೆಸ್ಟ್ ಫ್ಲೋ ರಿವರ್ ಬೇಸಿನ್ ಬಿಟ್ಟಿರೋದ್ರಿಂದ ಉತ್ತರ ಪಿನಾಕಿನಿ ಗೋದಾವರಿ ಕಂಪೇರ್ ಮಾಡಿದಾಗ ಉತ್ತರ ಪಿನಾಕಿನಿ ಗೋದಾವರಿಗಿಂತಲೂ ವಿಶಾಲವಾದಂಥ ಜಲಾನಯನ ಪ್ರದೇಶ ಹೊಂದಿದೆ. ಹಾಗಾಗಿ ಉತ್ತರ ಪಿನಾಕಿನಿ ನೆಕ್ಸ್ಟ್ ಕಾವೇರಿ ನಂತರದಲ್ಲಿರುವಂತಹ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಕ್ವಶನ್ ನೋಡಿದ್ರೆ ಡಿಫಿಕಲ್ಟ್ ಅನ್ನಿಸ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಡಿಫಿಕಲ್ಟ್ ಅಲ್ಲ. ಇದು ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಮಾಹಿತಿಯನ್ನು ನಿಮಗೆ ಸರಿಯಾಗಿ ಗೊತ್ತಿದೆನಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಇಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದಾಗ ಮಾತ್ರ ಖಂಡಿತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಎಲ್ಲರೂ ಬಿಡಿಸುವಂಥ ಪ್ರಶ್ನೆಗಳನ್ನು ಬಿಡಿಸಿದ್ರಷ್ಟೇ ನಾವು ಅಪಾಯಿಂಟ್ ಆಗಲ್ಲ. ಎಲ್ಲರಿಗಿಂತಲೂ ಒಂದು 4-5 ಕ್ವಶನ್ಗಳಾದರೂ ಪ್ರತಿ ಸಬ್ಜೆಕ್ಟಲ್ಲಿ ನಾವು ಎಕ್ಸ್ಟ್ರಾ ಬಿಡಿಸ್ತಾ ಹೋಗಬೇಕು. ಅಂಥ ಕ್ವಶನ್ ಬಿಡಿಸ್ಬೇಕಾದ್ರೆ ಮಾಹಿತಿ ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ಓಕೆ, ರಿವರ್ ಸಿಸ್ಟಮ್ ಮತ್ತು ಅಥವಾ ರಿವರ್ ಬೇಸಿನ್ಗೆ ರಿಲೇಟೆಡ್ ಆಗಿ ಒಂದು ಟೇಬಲ್ ಕಾಣಿಸ್ತಾ ಇದೆ. ಇಲ್ಲಿ ಪ್ರತಿಯೊಂದು ರಿವರ್ ಬೇಸಿನ್ ಏರಿಯಾ ಯಾವ ಪ್ರತಿಶತದಲ್ಲಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಕೃಷ್ಣ ರಾಜ್ಯದ ಬಹುತೇಕ ಅಂದರೆ ಸುಮಾರು 60% ಏರಿಯಾ ಕೃಷ್ಣ ಜಲಾನಯನ ಪ್ರದೇಶದಲ್ಲಿರೋದು ಕಂಡುಬರುತ್ತೆ. ಅದು ಕೂಡ ನೀಟಾಗಿ ನಾವು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಒನ್ 2011 SD ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ, ಕೃಷ್ಣಾ ನದಿಯ ಈ ಕೆಳಕಂಡ ಯಾವ ಉಪನದಿಯು ಕರ್ನಾಟಕದಲ್ಲಿ ಉಗಮಿಸುತ್ತದೆ ಅಂತ ಕೇಳಿದ್ದಾರೆ. ಕೃಷ್ಣಾದ ಉಪನದಿಗಳಲ್ಲಿ ಯಾವ ನದಿ ಕರ್ನಾಟಕದಲ್ಲಿ ಉಗಮ ಆಗುತ್ತೆ ಅಂತ ಕೇಳಿದ್ದಾರೆ.
ಪಂಚಗಂಗಾ, ದೂದ್ಗಂಗಾ, ತುಂಗಭದ್ರಾ, ಕೊಯ್ನಾ ಅಂತ ಕೊಟ್ಟಿದ್ದಾರೆ. ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಎಲ್ಲರೂ ಆನ್ಸರ್ ಗುರುತಿಸ್ಬೋದು. ನನ್ನ ಪ್ರಕಾರ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ. ಓಕೆ, ಈ ರೀತಿ ಬೇರೆ ಬೇರೆ ಆ್ಯಂಗಲಲ್ಲಿ ನಿಮಗೆ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ನದಿಗೆ ರಿಲೇಟೆಡ್ ಆಗಿ ಬಂದಾಗ ನದಿ ಎಲ್ಲಿ ಉಗಮ ಆಗುತ್ತೆ, ಎಲ್ಲಿ ಸಂಗಮ ಆಗುತ್ತೆ, ಅದರ ಉಪನದಿಗಳು ಯಾವುವು, ಅದರಿಂದ ಜಲಪಾತಗಳು ಕ್ರಿಯೇಟ್ ಆದರೆ ಆ ಜಲಪಾತಗಳು ಎಲ್ಲಿದ್ದಾವೆ, ಅದರ ವಿಶೇಷತೆ ಏನು, ಜಲಾಶಯಗಳಿದ್ರೆ ಆ ಜಲಾಶಯಗಳಿಗಿರುವಂಥ ಹೆಸರುಗಳೇನು, ಜಲಾಶಯಗಳ ಯಾವ ಜಿಲ್ಲೆಯಲ್ಲಿದ್ದಾವೆ, ಈ ರೀತಿ ಎಲ್ಲ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೊಂಡಿರ್ಬೇಕು. ಎಲ್ಲ ಮಾಹಿತಿಯನ್ನು ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗಬೇಕು. ಓಕೆ, ಈ ಪ್ರಶ್ನೆಗೆ ನಾವು ಈ ಮ್ಯಾಪಿಲ್ಲಿ ಆನ್ಸರ್ ಕಂಡ್ಕೋಬೋದಾಗಿದೆ. ಇಲ್ಲೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಇದು ಕೃಷ್ಣಾ ನದಿ ಆಗಿದೆ. ಕೃಷ್ಣಾ ನದಿಯ ಉಪನದಿಗಳನ್ನೆಲ್ಲ ಅಲ್ಲಿ ಬೇರೆ ಬೇರೆ ಕಲರಿಂದ ಹೈಲೈಟ್ ಮಾಡಿದ್ದಾರೆ. ಓಕೆ, ಇಲ್ಲಿ ಬಂದಾಗ ಭೀಮಾ ಇದೆ, ಅದರ ಉಪನದಿ, ದಿಂಡಿ ಇದೆ, ಹಾಲಿಯಾ ಇದೆ, ಮೂಸಿ ಇದೆ, ಮುನ್ನೇರು ಇದೆ. ಈ ಕಡೆ ಕೊಯ್ನಾ ಇದೆ, ಪಂಚಗಂಗಾ ಇದೆ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಅಂತ ಕೊಟ್ಟಿದ್ದಾರೆ. ಓಕೆ, ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಬಂದಾಗ ಆಲ್ರೆಡಿ ತುಂಗಭದ್ರಾ ಗೊತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಗಮ ಆಗುವಂಥ ನದಿ ತುಂಗ ಮತ್ತು ಭದ್ರಾ ಅನ್ನುವಂಥ 2 ಬ್ರಾಂಚ್ಗಳಲ್ಲಿ ಆರಂಭ ಆಗುವಂಥ ಈ ನದಿ ಮುಂದೆ ತುಂಗಭದ್ರಾ ಆಗಿ ಹರಿಯುತ್ತೆ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿಯಿಂದ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ನಾವು ಆನ್ಸರ್ ಗುರುತಿಸ್ಬೋದು. ತುಂಗಭದ್ರಾ ಇದಕ್ಕೆ ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಉಗಮ ಆಗುವಂಥ ಕೃಷ್ಣಾದ ಈ 4 ಉಪನದಿಗಳಲ್ಲಿ ಇದು ಕರ್ನಾಟಕದಲ್ಲಿ ಉಗಮ ಆಗುವಂಥ ಏಕೈಕ ಉಪನದಿ ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಜಲಪಾತಗಳಿಗೆ ರಿಲೇಟೆಡ್ ಭಾಳಷ್ಟು ಸರಿ ರಿಪೀಟ್ ಆಗುವಂಥ ಪ್ರಶ್ನೆ ಅಂದರೆ ಕರ್ನಾಟಕದ ನಯಾಗರ ಅಂತ ಕರೆಯಲಾಗುವಂಥ ಜಲಪಾತ ಯಾವುದು ಅಂತ. ಅಬ್ಬಿ ಜಲಪಾತ ಇದೆ, ಜೋಗ ಜಲಪಾತ, ಉಂಚಳ್ಳಿ, ಗೋಕಾಕ್ ಅಂತ ಭಾಳ ಸರಿ ರಿಪೀಟ್ ಆಗುವಂಥ ಕ್ವಶನ್ಸ್ಗಳಲ್ಲಿ ಇದು ಒಂದಾಗಿದೆ. ಭಾಳ ಈಸಿ ಲೆವೆಲಲ್ಲಿ ಕೇಳಿರ್ತಾರೆ, ಎಲ್ಲರಿಗೂ ಗೊತ್ತು. ಗೋಕಾಕ್ ಜಲಪಾತಕ್ಕೆ ಕರ್ನಾಟಕದ ನಯಾಗರ್ ಅಂತ ಕರಿತೇವಂತ. ಇದೇ ಮಾಹಿತಿಯನ್ನು ಇನ್ನೊಂದು ರೀತಿಯಲ್ಲಿ ನಿಮಗೆ ಕ್ರಾಸ್ ಚೆಕ್ ಮಾಡ್ಬೋದು ಅವರು. PSI 2017ರಲ್ಲಿ ಕೇಳಿರುವಂಥ ಪ್ರಶ್ನೆ, ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಅದರಿಂದ ನಾನು ಹೇಳಿದ್ದು ನದಿ ಅಂತ ಬಂದಾಗ ಆ ನದಿಯ ಉಗಮದಿಂದ ಅಪ್ ಟು ಸಂಗಮದವರೆಗಿರುವಂಥ ಎಲ್ಲ ವಿಶೇಷತೆಗಳನ್ನು ನೀವು ಮ್ಯಾಪಲ್ಲಿ ಡ್ರಾ ಮಾಡ್ಕೊಂಡಿರಬೇಕು. ಘಟಪ್ರಭಾ, ಮಲಪ್ರಭಾ, ಕಾಳಿ, ತುಂಗಭದ್ರಾ ಅಂತ 4 ನದಿಗಳನ್ನು ಕೊಟ್ಟಿದ್ದಾರೆ. ಗೋಕಾಕ್ ಜಲಪಾತ ಕ್ರಿಯೇಟ್ ಆಗಿರೋದು ಆಲ್ರೆಡಿ ಗೊತ್ತು ಎಲ್ಲರಿಗೂ, ಘಟಪ್ರಭಾ ನದಿಯಿಂದ ಕ್ರಿಯೇಟ್ ಆಗಿರುವಂಥ ನದಿಯಾಗಿದೆ. ಓಕೆ, ಜಲಪಾತಕ್ಕೆ ರಿಲೇಟೆಡ್ ಆಗಿ ಇನ್ನೂ ಒಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರುವಂಥ ಕ್ವಶನ್ ಏನಾದರೂ ಕೇಳಿದ್ರೆ ಯಾವ ರೀತಿ ಕೇಳ್ಬೋದು ಅಂತ ನೋಡ್ತಾ ಹೋದರೆ 2017ರ KS ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಯನ್ನು ನೋಡೋದ್ರ ಮೂಲಕ ಜಲಪಾತಕ್ಕೆ ರಿಲೇಟೆಡ್ ಆಗಿ ಡೆಪ್ತ್ ಆಗಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನಾವು ಗೆಸ್ ಮಾಡ್ಬೋದು. ಓಕೆ, ಪಟ್ಟಿ 1 ಕೊಟ್ಟಿದ್ದಾರೆ ಜಲಪಾತಗಳಿಗೆ ರಿಲೇಟೆಡ್ ಆಗಿರೋದು. ಪಟ್ಟಿ 2 ಅವು ನೆಲೆಸಿರುವಂತಹ ನದಿಗಳು, ಅವನ್ನು ನಾವಿಲ್ಲಿ ಜೋಡಿಸ್ಬೇಕಾಗಿದೆ. ಬರ್ಕಾನ ಜಲಪಾತ ಇದೆ, ಮಾಗೋಡ್ ಜಲಪಾತ, ಲಾಲ್ಗುಳಿ ಮತ್ತು ಶಿವಗಂಗಾ ಅಂತಿದೆ. ಈ ಕಡೆ ನದಿಗಳ ಹೆಸರು ಕೊಟ್ಟಿದ್ದಾರೆ, ಕಾಳಿ, ಸೀತಾ, ಸೋಂಡಾ ಮತ್ತು ಬೇಡ್ತಿ ಅಂತ. ಕೆಳಗಡೆ ಅವಕ್ಕೆ ರಿಲೇಟೆಡ್ ನಾವು ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವ ಜಲಪಾತ ಯಾವ ನದಿಯಿಂದ ಕ್ರಿಯೇಟ್ ಆಗಿದೆ ಅಂತ ನಮಗೆ ಗೊತ್ತಿರಬೇಕು. ನೇರವಾಗಿ ಸಿಂಪಲ್ ಆಗಿ ಕ್ವಶನ್ ಕೇಳಿದ್ರೆ ಈ ರೀತಿ ಕ್ವಶನ್ ಕೇಳ್ಬೋದು ನಿಮಗೆ. ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ, ಜೋಗ ಜಲಪಾತ ಯಾವ ನದಿಯಿಂದ ಆಗಿದೆ ಅಂತ ಕೇಳ್ಬೋದು, ಅಥವಾ ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು. ಭಾರತದಲ್ಲಿ ಬಂದಾಗ, ಬೇರೆ ರಾಜ್ಯಗಳಲ್ಲಿ ಬಂದಾಗ, ನದಿಗಳ ಬಂದಾಗ ಯಾವ ರಾಜ್ಯದಲ್ಲಿದೆ ಆ ಜಲಪಾತ ಅಂತ ಈ ರೀತಿ ಕೇಳ್ಬೋದು. ಸ್ವಲ್ಪ ಡೆಪ್ತಾಗಿ ಕೇಳಿದ್ರೆ ಆ ಜಲಪಾತಗಳು ಯಾವ ಜಿಲ್ಲೆಯಲ್ಲಿದ್ದಾವೆ ಮ್ಯಾಚ್ ಮಾಡಲಿಕ್ಕೆ ಹೇಳ್ಬೋದು, ಯಾವ ನದಿಯಿಂದ ಕ್ರಿಯೇಟ್ ಆಗಿದ್ದಾವೆ ಅವುಗಳ ಜೊತೆ ಜೋಡಿಸ್ಲಿಕ್ಕೆ ಹೇಳ್ಬೋದು. ಓಕೆ, ಇಲ್ಲಿ ನೋಡ್ತಾ ಹೋದರೆ ಕೆಲವೊಂದು ಫೇಮಸ್ ಆಗಿರುವಂಥ ಜಲಪಾತಗಳು ನಿಮಗೆ ಗೊತ್ತಿರುತ್ತೆ. ಬಾರ್ಕನ ಜಲಪಾತ ಇದು ಸೀತಾ ನದಿಯಿಂದ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಲಾಲ್ಗುಳಿ ಫೇಮಸ್ ಆಗಿರೋದು, ಇದು ಕಾಳಿ ನದಿಯಿಂದ ಕ್ರಿಯೇಟ್ ಆಗಿರೋದು. ಮಾಗೋಡು ಜಲಪಾತ ಬೇಡ್ತಿಯಿಂದ ಕ್ರಿಯೇಟ್ ಆಗಿರೋದು. ಶಿವಗಂಗಾ ಇದು ಸೋಂಡಾ ನದಿಯಿಂದ ಕ್ರಿಯೇಟ್ ಆಗಿರೋದು. ಓದಕ್ಕೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಆಪ್ಷನ್ಸ್ ಯಾವುದಿದೆ ಅನ್ನೋದನ್ನು ಬೇಸ್ ಮೇಲೆ ನಾವು ಆನ್ಸರನ್ನು ಇಲ್ಲಿ ಗುರುತಿಸ್ಬೋದು. ಆಪ್ಷನ್ಸಲ್ಲಿ ಏನಾದರೂ ಟಫ್ ಇದನ್ನು ಈಸಿ ಇದಾವ ಕೆಳಗಡೆ ಕೊಟ್ಟಿರುವಂತಹ ಆಯ್ಕೆಗಳಂತ ನೋಡ್ತಾ ಹೋದರೆ ಎ 2 ಜೊತೆ ಮ್ಯಾಚ್ ಆಗಿರಬೇಕು, ಇದು ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಇದು ಕೂಡ ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬಿ 4 ಜೊತೆ ಇದಾಗಿ ಮ್ಯಾಚ್ ಆಗಿರಬೇಕು, ಬಿ 4 ಜೊತೆ ಮ್ಯಾಚ್ ಆಗಿರೋದು ಆಪ್ಷನ್ಸ್ 2, ಇದು ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಇನ್ನೂ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡೋದ್ರೆ C1 ಆಗಿರಬೇಕು, ಎಸ್ C1 ಇದೆ, D3 ಇದೆ, D3 ಇರಬೇಕು. ಓಕೆ, ಈ ರೀತಿ ಗುರುತಿಸ್ಬೋದು. ಮೇಲ್ನೋಟಕ್ಕೆ ಟಫ್ ಅನ್ನಿಸ್ಬೋದು, ಆದರೆ ಎಲ್ಲ ಆಪ್ಷನ್ಸ್ ನೀಟಾಗಿ ಅಬ್ಸರ್ವ್ ಮಾಡಿದರೆ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳೇ ಇರ್ತವೆ. ನಿಮಗೆ ಜಲಪಾತಗಳ ಬಗ್ಗೆ ಮಾಹಿತಿ ಇರಬೇಕು. ಈ ರೀತಿ ಪಟ್ಟಿ ಮಾಡ್ಕೊಂಡು ಹೋಗೋದ್ರಿಂದ ಯಾವುದೇ ಲಾಭ ಇಲ್ಲ. ನೀವು ಆ ನದಿಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪಲ್ಲೇ ಗುರುತಿಸ್ತಾ ಹೋಗಬೇಕು. ಆ ಜಲಪಾತ ಯಾವುದು, ಯಾವ ಜಿಲ್ಲೆಯಲ್ಲಿದೆ ಅಂತ ಗುರುತಿಸ್ತಾರೆ, ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದಾಗಿದೆ. ನೆಕ್ಸ್ಟ್ ಅದರ ಜೊತೆ ನದಿಗಳಿಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪಲ್ಲಿ ಇನ್ನೊಂದು ಕೆಲಸ ಮಾಡಬೇಕು ನೀವು. ನದಿ ತೀರದ ಪ್ರಮುಖ ಸ್ಥಳಗಳೇನಾದರೂ ಇದ್ದರೆ, ಅಂದರೆ ಹಿಸ್ಟೋರಿಕಲ್ ಪ್ಲೇಸಸ್ ಆಗಿರ್ಬೋದು, ಫೇಮಸ್ ಸಿಟಿಗಳಾಗಿರ್ಬೋದು, ಕೈಗಾರಿಕಾ ಕ್ಷೇತ್ರದಲ್ಲಿರುವಂಥ ನದಿಗಳಾಗಿರ್ಬೋದು, ಮಿನರಲ್ ರಿಸೋರ್ಸ್ ಸಿಗುವಂಥ ಪ್ಲೇಸಸ್ ಇದ್ದರೆ ಅವುಗಳನ್ನು ಕೂಡ ನೀವು ಲಿಸ್ಟ್ ಮಾಡ್ತಾ ಹೋಗಬೇಕು. ಲಿಸ್ಟ್ ಅಂದರೆ ಏನು, ಮ್ಯಾಪಲ್ಲೇ ಹೈಲೈಟ್ ಮಾಡ್ತಾ ಹೋಗಬೇಕು.
ಫಾರ್ ಎಕ್ಸಾಂಪಲ್ ಶೃಂಗೇರಿ, ತೀರ್ಥಹಳ್ಳಿ, ಶಿವಮೊಗ್ಗ ಇವೆಲ್ಲವೂ ಕೂಡ ತುಂಗಾ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಕುದುರೆಮುಖ, ಭದ್ರಾವತಿ ಇವು ಎರಡೂ ಕೂಡ ಭದ್ರಾ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಹರಿಹರ, ಹಂಪಿ ಇವೆರಡೂ ಕೂಡ ತುಂಗಭದ್ರಾ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಐಹೊಳೆ, ಪಟ್ಟದಕಲ್ಲು, ಮಲಪ್ರಭಾ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಈ ರೀತಿ ರಾಜ್ಯದ ಎಲ್ಲ ನದಿಗಳ ಬಗ್ಗೆ ನೀವೇನು ಮ್ಯಾಪನ್ನು ಡ್ರಾ ಮಾಡ್ತೀರಲ್ವಾ, ನೀವು ಆಲ್ಮೋಸ್ಟ್ ಅಲ್ಲಿ ಗೂಗಲಲ್ಲಿ ಸಿಗುವಂಥ ಮ್ಯಾಪನ್ನಾದರೂ ಪ್ರಿಂಟೌಟ್ ತೆಗೆದುಕೊಳ್ಳಿ, ಅಥವಾ ನೀವೇ ಸ್ವತಃ ನದಿಗಳಿಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪನ್ನು ಡ್ರಾ ಮಾಡಿದ್ರೆ ಇನ್ನೂ ಚೆನ್ನಾಗಿ ನೀವು ಪರ್ಫೆಕ್ಟ್ ಆಗ್ಬೋದು. ಆ ಮ್ಯಾಪಲ್ಲಿ ಇಂಥ ಪ್ಲೇಸ್ಗಳನ್ನೆಲ್ಲ ಗುರುತಿಸ್ತಾ ಹೋಗಬೇಕು. ಆವಾಗ ನೀವು ಹೆಚ್ಚು ಪರ್ಫೆಕ್ಟ್ ಆಗ್ಬೋದು ಮತ್ತು ಎಂಥ ಕ್ವಶನ್ ಬಂದರೂ ಕೂಡ ನೀವು ಆನ್ಸರನ್ನು ಎಕ್ಸಾಕ್ಟಾಗಿ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ 2022 KPTCL ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ, ಹಿರಣ್ಯಕೇಶಿ, ಮಾರ್ಕಂಡೇಯ ಉಪನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಮುಖ್ಯ ನದಿಗೆ ಸೇರಿಕೊಳ್ತಾವೆ ಅಂತ. ಮಲಪ್ರಭಾ ಇದೆ, ಅಘನಾಶಿನಿ ಇದೆ, ಘಟಪ್ರಭಾ ಇದೆ, ತುಂಗಭದ್ರಾ ಅಂತಿದೆ. ಓಕೆ, ಬೆಳಗಾವಿ ಜಿಲ್ಲೆ ಅಂತ ಬಂದಾಗ ನಾವಿಲ್ಲಿ ಒಂದೆರಡು ಆಪ್ಷನ್ಸನ್ನು ಬೇಕಾದರೆ ನಾವಿಲ್ಲಿ ಡ್ರಾಪ್ ಮಾಡ್ಬೋದು. ತುಂಗಭದ್ರಾ ನದಿ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯೋದಿಲ್ಲ ಅಂತ ಹೇಳ್ಬೋದು. ಅಘನಾಶಿನಿ ಕೂಡ ಬೆಳಗಾವಿ ಜಿಲ್ಲೆಗೆ ರಿಲೇಟೆಡ್ ಆಗಿಲ್ಲ ಅಂತ ಹೇಳ್ಬೋದು. ಈ ರೀತಿ ಅಂದರೆ ನೀವು ಪರ್ಫೆಕ್ಟಾಗಿ ಓದಿದಾಗ ನೀವು ಕೆಲವೊಂದನ್ನು ಆಪ್ಷನ್ಸ್ ಮೂಲಕ ಆನ್ಸರನ್ನು ಗುರುತಿಸ್ಬೋದು, ಯಾವುದಾಗುತ್ತೆ ಯಾವುದು ಆಗಲ್ಲ ಅಂತ. ಈ ಮಲಪ್ರಭಾ, ಘಟಪ್ರಭಾ ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಹಾಗಾಗಿ ಈ ರೀತಿ ಕ್ವಶನ್ಸ್ ಕೂಡ ಬರ್ತಾವ, ಅಥವಾ ಹಿರಣ್ಯಕೇಶಿ, ಮಾರ್ಕಂಡೇಯ ಅಷ್ಟು ಇಂಪಾರ್ಟೆಂಟ್ ನದಿಗಳಂತ ಬಂದಾಗ ಡೆಪ್ತ್ ಆಗಿ ಕ್ವಶನ್ ಕೇಳುವಂಥ ಸಮಯದಲ್ಲಿ ಯಾವ ನದಿ ಬಗ್ಗೆ ಕೂಡ ಮಾಹಿತಿ ಕೇಳ್ಬೋದು. ಹಾಗಾಗಿ ಸಾಧ್ಯ ಆದಷ್ಟು ನೀವು ಪ್ರತಿ ಸರಿ ರಿವಿಷನ್ ಮಾಡ್ಕೊಳ್ಳೋ ಸಮಯದಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ 10 to 15% ಎಕ್ಸ್ಟ್ರಾ ನಾಲೆಜ್ ನೀವು ಗೇನ್ ಮಾಡ್ಕೊಳ್ಳೇಬೇಕು. ಓಕೆ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳು ಘಟಪ್ರಭಾ ನದಿಗೆ ಬಂದು ಸೇರುವಂಥ ಉಪನದಿಗಳಾಗಿದ್ದಾವೆ. ಹಾಗಾದರೆ ಬನ್ನಿ ಇದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಘಟಪ್ರಭಾ ನದಿ ಉಗಮ ಆಗೋದು ಮಹಾರಾಷ್ಟ್ರ ರಾಜ್ಯದ ಅಂಗೋಲಿ ಸಮೀಪದಲ್ಲಿ. ಮಹಾರಾಷ್ಟ್ರ ಮೂಲಕ ಇದು ಕರ್ನಾಟಕ ರಾಜ್ಯವನ್ನು ಪ್ರವೇಶ ಮಾಡುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಘಟಪ್ರಭಾ ನದಿ ಮಹಾರಾಷ್ಟ್ರ ಮೂಲಕ ಇದು ಕರ್ನಾಟಕ ರಾಜ್ಯವನ್ನು ಪ್ರವೇಶ ಮಾಡುತ್ತೆ. ಈ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಡ್ಕಲ್ ಜಲಾಶಯ ನಿರ್ಮಿಸಲಾಗಿದೆ. ಈ ಜಲಾಶಯಕ್ಕೆ ರಾಜ ಲಖಮಗೌಡ ಡ್ಯಾಮ್ ಅಂತ ಕೂಡ ಕರೆಯಲಾಗುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಡ್ಯಾಮ್ ಇರೋದು. ಫೈನಲಿ ಬಾಗಲಕೋಟೆ ಜಿಲ್ಲೆಯ ಚಿಕ್ಕ ಸಂಗಮದಲ್ಲಿ ಇದು ಕೃಷ್ಣಾ ನದಿಗೆ ಸಂಗಮ ಆಗೋದನ್ನು ನಾವು ಕಾಣ್ತೇವೆ. ಈ ರೀತಿ ಕೃಷ್ಣಾ ನದಿಗೆ ಸಂಗಮ ಆಗುತ್ತೆ. ಆಲ್ಮಟ್ಟಿ ಜಲಾಶಯಕ್ಕಿಂತ ಪೂರ್ವದಲ್ಲೇ ಇದು ಸಂಗಮ ಆಗುತ್ತೆ, ಕ್ಲಿಯರ್ ಆಗಿರಬೇಕು. ಆಲ್ಮಟ್ಟಿ ಜಲಾಶಯದ ನಂತರ ಮಲಪ್ರಭಾ ನದಿ ಇದಕ್ಕೆ ಸಂಗಮ ಆಗೋದನ್ನು ನಾವು ಕಾಣ್ತೀವಿ ಕೃಷ್ಣಾಗೆ, ಅದು ಕೂಡ ಕ್ಲಿಯರ್ ಆಗಿರಬೇಕು ನಿಮಗೆ. ಅದರ ಜೊತೆಗೆ ಘಟಪ್ರಭಾ ನದಿ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾಗಿರುವಂತಹ ಗೋಕಾಕ್ ಜಲಪಾತವನ್ನು ಕ್ರಿಯೇಟ್ ಮಾಡಿದೆ. ಇದು ಗೋಕಾಕ್ ನಗರದ ಸಮೀಪದಲ್ಲಿರೋದು, ಬೆಳಗಾವಿ ಜಿಲ್ಲೆಯಲ್ಲಿರುವಂಥದ್ದು. ಕರ್ನಾಟಕದ ನಯಾಗರ್ ಜಲಪಾತ ಅಂತ ಕೂಡ ಕರೀತಾರೆ, ಆಲ್ರೆಡಿ ಕ್ವಶನ್ ಕೂಡ ಕೇಳಿದ್ರು. ಇದಕ್ಕೆ ಇರುವಂತಹ ಉಪನದಿಗಳಂದರೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಅಂತ ಎರಡು ಪ್ರಮುಖ ಉಪನದಿಗಳಿದ್ದಾವೆ. ಈ ನದಿಗಳು ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ನದಿಗಳಿಗೂ ರಿಲೇಟೆಡ್ ಕೂಡ ಕೆಲವೊಂದು ಮಾಹಿತಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟು. ಸ್ಪೆಷಲಿ ಮಾರ್ಕಂಡೇಯ ನದಿ ಗೊಡಚಿನ ಮಲ್ಕಿ ಫಾಲ್ಸ್ ಅನ್ನುವಂಥ ಒಂದು ಫಾಲ್ಸನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕ್ರಿಯೇಟ್ ಮಾಡಿದೆ. ಅಷ್ಟೇ ಅಲ್ಲ, ಈ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಶಿರೂರು ಜಲಾಶಯ ಕೂಡ ನಿರ್ಮಿಸಲಾಗಿದೆ. ಹಾಗಾಗಿ ರಾಜ್ಯದಲ್ಲಿರುವಂತಹ ಎಲ್ಲ ಪ್ರಮುಖ ಜಲಾಶಯಗಳು, ಜಲಪಾತಗಳ ಬಗ್ಗೆ ಮಾಹಿತಿ ನಿಮಗೆ ಇರಬೇಕು. ಆ ಜಲಪಾತ ಏನಾದರೂ ನದಿಯಿಂದ ಕ್ರಿಯೇಟ್ ಆದರೆ ಅದು ಯಾವ ನದಿಗೆ ಹೋಗಿ ಜಾಯಿನ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ 2019 SDA ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ದೋಅಬ್ ಪ್ರದೇಶ ಯಾವ ನದಿಯ ನಡುವೆ ಇರುವುದೆಂದರೆ. ಇದು ಆಲ್ರೆಡಿ ಬಹುತೇಕ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಗೊತ್ತು. ಬಹಳಷ್ಟು ಸರಿ ರಿಪೀಟ್ ಆಗುವಂಥ ಕ್ವಶನ್ಸ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಬಹಳಷ್ಟು ಸರಿ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ಜಿಲ್ಲೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನಿಮಗೆ ಇದಕ್ಕೇನು ಮಾಡಿರ್ತಾರೆ, ಯಾವ ನದಿಗಳಂತ ಕೇಳುವಂಥ ಪಾಸಿಬಿಲಿಟಿ ಕಡಿಮೆ ಇರುತ್ತೆ. ಈಗ ರಾಯಚೂರು, ಯಾದಗಿರಿ, ಕಲಬುರಗಿ ಅಥವಾ ಧಾರವಾಡ ಹೀಗೆ 4 ಜಿಲ್ಲೆಗಳನ್ನು ಆಯ್ಕೆಯಾಗಿ ಕೊಡ್ತಾರೆ. ಈ ಕೆಳಗಿನ ಯಾವ ಜಿಲ್ಲೆ ದೋಅಬ್ ಪ್ರದೇಶದಲ್ಲಿದೆ, ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಇಲ್ಲಿ ನದಿಗಳಿಗೆ ರಿಲೇಟೆಡ್ ಆಗಿ ಕೇಳಿದ್ದಾರೆ. ಕೃಷ್ಣಾ, ಕಾವೇರಿ, ತುಂಗಭದ್ರಾ ಮತ್ತು ಕೃಷ್ಣ ಅಂತ ಕೇಳಿದ್ದಾರೆ. ತುಂಗಭದ್ರಾ ಮತ್ತು ಕಾವೇರಿ, ನೇತ್ರಾವತಿ ಮತ್ತು ತದ್ರಿ ಅಂತ ಕೊಟ್ಟಿದ್ದಾರೆ. ದೋಅಬ್ ಪ್ರದೇಶದ ಕಾನ್ಸೆಪ್ಟ್ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು, ಯಾಕಂದರೆ ಬಹಳ ಬೇಸಿಕ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ ಅದು. ಈಗ ಯಾವ ನದಿಗಳಿಂದ ದೋಅಬ್ ಕ್ರಿಯೇಟ್ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ದೋಅಬ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಕೃಷ್ಣ ಮತ್ತು ಕಾವೇರಿ ಕೊಟ್ಟಿದ್ದಾರೆ. ನಮಗೆ ಈ ಕಂಟೆಂಟ್ ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ಗೆಸ್ ಮಾಡ್ತಾ ಹೋಗ್ಬೋದು. ದೋಅಬ್ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಪ್ರಶ್ನೆಗೆ ನೀವು ಆನ್ಸರ್ ಗೆಸ್ ಮಾಡ್ಬೋದು. ಕೃಷ್ಣ, ಕಾವೇರಿ ಎರಡು ಒಂದಕ್ಕೊಂದು ಸಂಬಂಧಪಟ್ಟ ನದಿಗಳ ಅಂತ ನೋಡ್ತಾ ಹೋದರೆ ಖಂಡಿತ ಸಂಬಂಧಪಟ್ಟಿಲ್ಲ. ಕೃಷ್ಣಾ ನದಿ ಈ ಭಾಗದಲ್ಲಿ ಹರಿಯೋದು, ಮುಂದೆ ಇದು ಬೇ ಆಫ್ ಬೆಂಗಾಲ್ಗೆ ಜಾಯ್ನ್ ಆಗುತ್ತೆ. ಕಾವೇರಿ ಈ ಭಾಗದಲ್ಲಿ ಫ್ಲೋ ಆಗೋವಂಥ ನದಿ, ಆ ಎರಡು ನದಿಗಳಿಗೂ ಸಂಬಂಧ ಇಲ್ಲ. ಹಾಗಾಗಿ ಇದು ಆಪ್ಷನ್ಸ್ ಸರಿಯಾಗಿಲ್ಲ ಅಂತ ಹೇಳ್ಬೋದು. ತುಂಗಭದ್ರಾ ಮತ್ತು ಕಾವೇರಿ ಇದೇನಾದರೂ ಇದೇನಾ ಅಂತ ನೋಡ್ತಾ ಹೋದರೆ ತುಂಗಭದ್ರಾ ಈ ಭಾಗದಲ್ಲಿರುವಂತಹ ನದಿ, ಇದು ಕೃಷ್ಣಗೆ ಜಾಯಿನ್ ಆಗುತ್ತೆ. ಓಕೆ, ಕಾವೇರಿ ಆಲ್ರೆಡಿ ಡ್ರಾ ಮಾಡಿದ್ದೀನಿ, ಈ ಭಾಗದಲ್ಲಿ ಹರಿಯುವಂಥ ನದಿ. ಈ ಎರಡು ನದಿಗಳು ಕೂಡ ಸಂಬಂಧ ಇಲ್ಲ. ನೆಕ್ಸ್ಟ್ ತುಂಗಭದ್ರಾ ಮತ್ತು ಕೃಷ್ಣ ಅಂತ ನೋಡ್ತಾ ಹೋದರೆ ತುಂಗಭದ್ರಾ ಆಲ್ರೆಡಿ ಇಲ್ಲಿ ಡ್ರಾ ಮಾಡಿದ್ದೀನಿ ನಾನು.
ಇದು ಕೃಷ್ಣ ಆಗಿದೆ. ಈ ಭಾಗದಲ್ಲಿ ದೋಬ ಪ್ರದೇಶ ಕ್ರಿಯೇಟ್ ಆಗಿರೋದು, ಹಾಗಾಗಿ ಇದು ನಿಮಗೆ ತಿಳಿದಿರಬೇಕು. ಮ್ಯಾಪಲ್ಲಿ ನೀವು ಹೈಲೈಟ್ ಮಾಡ್ತಾ ಹೋಗಬೇಕು. ಈ ಭಾಗವನ್ನು ದೋಬ ಪ್ರದೇಶ ಆಗಿದೆ. ಇಲ್ಲಿರುವಂತಹ ಜಿಲ್ಲೆ ಯಾವುದು ಕರ್ನಾಟಕದ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು, ರಾಯಚೂರು ಜಿಲ್ಲೆ. ಅದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಬೋದು. ಈ ಮ್ಯಾಪ್ಸ್ಗಳಲ್ಲಿ ಸಣ್ಣ ಸಣ್ಣ ಕೀವರ್ಡ್ಸಲ್ಲಿ ನೀವು ನೋಟ್ ಮಾಡ್ಕೊಳ್ಬೋದು. ನೇತ್ರಾವತಿ, ತದ್ರಿ ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಹರಿಯುವಂತಹ ನದಿಗಳಾಗಿದ್ದಾವೆ. ಈ ರೀತಿ ಸ್ವಲ್ಪ ನಿಮ್ಗೆ ಆ ಕಾನ್ಸೆಪ್ಟ್ ಗೊತ್ತಿದ್ದರೆ, ನಿಮಗೆ ಈ ಮಾಹಿತಿ ಕೊರತೆ ಇದ್ದರೂ ಕೂಡ ನೀವು ಗೆಸ್ ಮಾಡ್ಬೋದು ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ. ಮತ್ತು ಇವನ್ನೆಲ್ಲ ನೋಟ್ ಮಾಡ್ಕೊಂಡು ನೋಟ್ಸಲ್ಲಿ ನಾವು ಪ್ಯಾರಾಗ್ರಾಫಲ್ಲಿ ಸ್ಟಡಿ ಮಾಡೋಂಥ ಅವಶ್ಯಕತೆ ಇಲ್ಲ. ಮ್ಯಾಪನ್ನು ಅಬ್ಸರ್ವ್ ಮಾಡೋದ್ರ ಮೂಲಕ ನಾವು ವಿಷಯವನ್ನು ಮನನ ಮಾಡಿಕೊಂಡ್ರೆ ಖಂಡಿತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಸಕ್ಸಸ್ ಆಗ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತುಂಗಭದ್ರಾ ಮತ್ತು ಕೃಷ್ಣ ಆಗಿರುತ್ತೆ. ಕರ್ನಾಟಕದ ನದಿಗಳಿಗೆ ಸಂಬಂಧಿಸಿದಂತೆ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳು ಸಾಕಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗೋದನ್ನು ನಾವು ಕಾಣ್ತೇವೆ. ಕರ್ನಾಟಕದ ನದಿಗಳಿಗೆ ಸಂಬಂಧಿಸಿದಂತೆ ಡಿಫಿಕಲ್ಟ್ ಆಗಿ ಅಥವಾ ಎವರೇಜ್ ಲೆವೆಲಲ್ಲಿ ಕ್ವಶನ್ ಕೇಳೋದಾದರೆ ಇನ್ನೊಂದು ರೀತಿಯಲ್ಲಿ ಕ್ವಶನ್ಸ್ ಫ್ರೇಮ್ ಮಾಡುವಂಥ ಸಾಧ್ಯತೆ ಇರುತ್ತೆ. KPSC ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ ಆಲ್ರೆಡಿ ಗೊತ್ತು. KPSC ಅಂದರೆ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಂತ. ಡಿಫಿಕಲ್ಟ್ ಆಗಿದ್ದರೂ ಕೂಡ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ಸನ್ನೇ ಕೇಳಬೇಕು. ಅದನ್ನೇ ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ಲ ಅನ್ನೋಂಥ ಆ್ಯಂಗಲಲ್ಲಿ ಚೆಕ್ ಮಾಡ್ತಾರೆ. ಓಕೆ, ಏನು ಕ್ವಶನ್ ಇದೆ ಅಂದರೆ, ಈ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಶಿಂಷಾವು ಕಾವೇರಿಯ ಎಡಭಾಗದ ಉಪನದಿ ಅಂತ ಹೇಳ್ತಾ ಇದ್ದಾರೆ. ಕಬಿನಿಯು ಕಾವೇರಿಯ ಬಲಭಾಗದ ಉಪನದಿ ಅಂತ ಹೇಳ್ತಾ ಇದ್ದಾರೆ. ತುಂಗಭದ್ರವು ಕೃಷ್ಣದ ಬಲಭಾಗದ ಉಪನದಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವುಗಳಲ್ಲಿ ಯಾವುದು ಸರಿ ಅಥವಾ ಯಾವುದು ಸರಿ ಅಂತ ನಾವು ಗುರುತಿಸಬೇಕಾಗಿದೆ. ಆಪ್ಷನ್ಸನ್ನು ಬೇರೆ ಬೇರೆ ರೀತಿ ಕೊಟ್ಟಿದ್ದಾರೆ. ಓಕೆ, ಇಂತಹ ನದಿಗಳ ಬಗ್ಗೆ ಅಥವಾ ಈ ರೀತಿ ನದಿಗಳ ಮತ್ತು ಅವುಗಳ ಉಪನದಿಗಳ ಬಗ್ಗೆ ಅಭ್ಯಾಸ ಮಾಡುವ ಸಮಯದಲ್ಲಿ ಕೂಡ ಬಹಳಷ್ಟು ಸ್ಪರ್ಧಾರ್ಥಿಗಳು ಮಾಡುವಂಥ ಮಿಸ್ಟೇಕ್ಸ್ ಏನಂದರೆ, ಉಪನದಿಗಳನ್ನೆಲ್ಲ ಕಂಠಪಾಠ ಮಾಡ್ತಾರೆ, ಅವುಗಳನ್ನೆಲ್ಲ ಪಟ್ಟಿ ಮಾಡ್ಕೊಳ್ತಾರೆ, ಬೈಪಾಠ ಮಾಡುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಫಸ್ಟ್ ನಾವು ಅದನ್ನು ಅವಾಯ್ಡ್ ಮಾಡಬೇಕು. ಅಥವಾ ಇನ್ನೂ ಕೆಲ ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ, ಅವುಗಳಿಗೆ ಟ್ರಿಕ್ಸು ಅಥವಾ ಕೋಡ್ ಮಾಡ್ಕೊಂಡಿರ್ತಾರೆ. ಇವೆಲ್ಲವನ್ನು ಹೊರತುಪಡಿಸಿ ಸಿಂಪಲ್ಲಾಗಿ ನೋಡೋದಾದರೆ ಮ್ಯಾಪ್ಸನ್ನು ನೀಟಾಗಿ ಅಬ್ಸರ್ವ್ ಮಾಡೋದ್ರ ಮೂಲಕ ನಾವು ಯಾವ ಉಪನದಿಗಳು ಯಾವ ನದಿಗೆ ಸಂಬಂಧಪಟ್ಟಿದ್ದಾವೆ, ಅವು ಎಡಭಾಗದಿಂದ ಅಥವಾ ಬಲಭಾಗದಿಂದ ಬಂದು ಜಾಯಿನ್ ಆಗ್ತಾವ ಅನ್ನೋದನ್ನು ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ಮೊದಲನೇ ಸ್ಟೇಟ್ಮೆಂಟ್ ನೋಡೋಣ. ಶಿಂಷಾವು ಕಾವೇರಿಯ ಎಡಭಾಗದ ಉಪನದಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಕಾವೇರಿ ನದಿ ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವಾ, ಇದು ಕಾವೇರಿ ನದಿ ಆಗಿದೆ. ಓಕೆ, ಕಾವೇರಿಗೆ ಶಿಂಷಾ ಎಡಭಾಗದಿಂದ ಬಂದು ಸೇರುವಂಥ ನದಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ ಇಲ್ಲ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಶಿಂಷಾ ನದಿ ಇರೋದು ಈ ರೀತಿ ಜಾಯಿನ್ ಆಗ್ತಾ ಇದೆ. ಕಾವೇರಿ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ. ಶಿಂಷಾ ಈ ಕಡೆಯಿಂದ ಬಂದು ಜಾಯಿನ್ ಆಗ್ತಾ ಇದೆ. ಅಂದರೆ ಅದು ಎಡಭಾಗದ ಉಪನದಿ ಆಗಿದೆ. ಈ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಕಬಿನಿಯು ಕಾವೇರಿಯ ಬಲಭಾಗದ ಉಪನದಿ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಕಾವೇರಿಯನ್ನು ಮ್ಯಾಪಲ್ಲಿ ಹೈಲೈಟ್ ಮಾಡಿದ್ದೇವೆ. ಕಬಿನಿಯನ್ನು ನೋಡ್ತಾ ಹೋಗೋಣ. ಕಬಿನಿ ಈ ರೀತಿ ಬಂದು ಕಾವೇರಿಗೆ ಜಾಯಿನ್ ಆಗುತ್ತೆ. ಕಾವೇರಿಗೆ ಬಲಭಾಗದಿಂದ ಬಂದು ಜಾಯಿನ್ ಆಗ್ತಾ ಇರುವಂಥ ನದಿಯಾಗಿದೆ. ಹಾಗಾಗಿ ಇದು ಕೂಡ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ತುಂಗಭದ್ರವು ಕೃಷ್ಣದ ಬಲಭಾಗದ ಉಪನದಿ ಅಂತ ಹೇಳ್ತಾ ಇದ್ದಾರೆ. ಇದು ಕೃಷ್ಣಾ ನದಿಗೆ ರಿಲೇಟೆಡ್ ಆಗಿರೋದು. ಫಸ್ಟ್ ಆಫ್ ಆಲ್ ಕೃಷ್ಣಾ ನದಿಯನ್ನು ಹೈಲೈಟ್ ಮಾಡ್ಕೊಳ್ಳೋಣ. ಇದು ಕೃಷ್ಣಾ ನದಿ. ನೆಕ್ಸ್ಟ್ ಒಂದು ತುಂಗಭದ್ರಾ ನದಿ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇದು ತುಂಗಭದ್ರಾ ನದಿ. ತುಂಗಭದ್ರಾ ನದಿ ಕೃಷ್ಣಾಗೆ ಯಾವ ಭಾಗದಿಂದ ಬಂದು ಜಾಯಿನ್ ಆಗ್ತಾ ಇದೆ ಅನ್ನೋದನ್ನು ನೋಡ್ಕೋಬೇಕು. ಕೃಷ್ಣ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ. ಇದು ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರೋದು. ಫೈನಲ್ ಆಗಿ ಕೃಷ್ಣದ ಬಲಭಾಗದಿಂದ ಬಂದು ತುಂಗಭದ್ರಾ ಜಾಯಿನ್ ಆಗ್ತಾ ಇದೆ. ಹಾಗಾದರೆ ಈ 3 ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದ್ದಾವಂತ ಹೇಳ್ಬೋದು. ಈ ರೀತಿ ಮ್ಯಾಪ್ಸನ್ನು ನೀಟಾಗಿ ಅಬ್ಸರ್ವ್ ಮಾಡೋದ್ರ ಮೂಲಕ ನೀವು ರೀಕಾಲ್ ಮಾಡ್ಕೊಳ್ಳುವಂಥ ಸಮಯದಲ್ಲಿ ರಫಾಗಿ ಡ್ರಾ ಮಾಡ್ತಾ ಹೋಗಬೇಕು. ಇದು ಕೃಷ್ಣಾ ನದಿ ಆಗಿದ್ದರೆ ಅದಕ್ಕೆ ಈ ಕಡೆಯಿಂದ ಬಂದು ಸೇರುವಂಥ ನದಿಗಳು ಯಾವಿದ್ದಾವೆ, ಈ ಕಡೆಯಿಂದ ಬಂದು ಸೇರುವಂಥ ನದಿಗಳು ಯಾವಿದ್ದಾವೆ, ಮೊದಲನೇದಾಗಿ ಬಂದು ಸೇರುವಂಥ ಪ್ರಮುಖ ನದಿ ಯಾವುದು, ಕೊನೆಯಲ್ಲಿ ಹೋದಂಗೆ ಬಂದು ಸೇರುವಂಥ ನದಿಗಳು ಯಾವುವು, ಈ ಎಲ್ಲ ಆ್ಯಂಗಲಲ್ಲೂ ಕೂಡ ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು, ಮ್ಯಾಪ್ ರೀಡಿಂಗ್ ಮಾಡಲೇಬೇಕು. ಮ್ಯಾಪ್ಸ್ಗಳ ಮೂಲಕನೇ ಎಲ್ಲ ನದಿ ವ್ಯವಸ್ಥೆ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ, ಎಲ್ಲವೂ ಸರಿ ಅನ್ನೋದು. ನೆಕ್ಸ್ಟ್, ಇದೇ ರೀತಿ ಡಿಫಿಕಲ್ಟಿ ಲೆವೆಲಲ್ಲಿ ಇನ್ನೊಂದು ರೀತಿ ಕ್ವಶನ್ ಕೇಳಬಹುದು. 2018 SED ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಕ್ವಶನ್ನು. ಕಾವೇರಿ ಅಥವಾ ಕಾವೇರಿಯ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲೊಂದಾಗಿದೆ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ಅಡ್ಡಲಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಮೂಲಕ ಹರಿಯುತ್ತದೆ. ಅದನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸತ್ಯವಾದದ್ದು? 4 ಹೇಳಿಕೆ ಕೊಟ್ಟಿದ್ದಾರೆ. 4 ಹೇಳಿಕೆಗಳು ಕಾವೇರಿ ನದಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೋ ಒಂದು ಹೇಳಿಕೆ ಮಾತ್ರ ನಿಜವಾಗಿದೆ, ಉಳಿದಿರುವಂಥ ಎಲ್ಲ ಹೇಳಿಕೆಗಳು ತಪ್ಪಾಗಿದ್ದಾವೆ. ಆ ಹೇಳಿಕೆ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಮೊದಲನೇ ಹೇಳಿಕೆ ಏನಿದೆ ಅಂತ ನೋಡ್ತಾ ಹೋದರೆ, ಪೂರ್ವ ಘಟ್ಟಗಳ ಪರ್ವತ ಶ್ರೇಣಿಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಉಗಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಳಿ ಸ್ಥಾಪನೆಯಾಗಿರುವ ಜೋಗ ಜಲಪಾತವು ಅದರಿಂದ ರೂಪಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಹೇಮಾವತಿ ನದಿಯು ಅದರ ಉಪನದಿಗಳಲ್ಲೊಂದು ಅಂತ ಹೇಳ್ತಾ ಇದ್ದಾರೆ. ಕಬಿನಿ ನದಿಯು ಅದರ ಉಪನದಿಗಳಲ್ಲೊಂದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕ್ವಶನ್ ನೋಡಿದ್ರೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಆದರೆ ಆಪ್ಷನ್ಸ್ ನೋಡಿದ್ರೆ ಸಿಂಪಲ್ ಆಗಿರುವಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ಓಕೆ, ಬನ್ನಿ ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಪ್ರತ್ಯೇಕವಾಗಿ ನೋಡ್ತಾ ಹೋಗೋಣ, ಆವಾಗ ನಮಗೆ ಈ ಕಂಟೆಂಟ್ ನೀಟಾಗಿ ಅರ್ಥ ಮಾಡ್ಕೊಳ್ಬೋದು. ಫಸ್ಟ್ ಆಫ್ ಆಲ್ ಇದು ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಇದು ಏನಿದೆ ಅಂದರೆ ಪೂರ್ವ ಘಟ್ಟಗಳ ಪರ್ವತ ಶ್ರೇಣಿಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಉಗಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಪ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಮ್ಯಾಪಲ್ಲಿ ಕಾವೇರಿ ನದಿ ಉಗಮ ಆಗುವಂಥ ಪ್ಲೇಸ್ ಇದು ತಲಕಾವೇರಿ. ತಲಕಾವೇರಿ ಇರೋದು ಪಶ್ಚಿಮ ಘಟ್ಟಗಳಲ್ಲಿ ಇರುವಂಥ ಒಂದು ಏರಿಯಾ ಅದು. ಹಾಗಾಗಿ ಇವ್ರು ಹೇಳ್ತಾ ಇರುವಂಥ ಹೇಳಿಕೆ ಏನಿದೆ ಅಲ್ವಾ, ಪೂರ್ವ ಘಟ್ಟಗಳ ಪರ್ವತ ಶ್ರೇಣಿಯ ತಲಕಾವೇರಿಯಲ್ಲಿ ಉಗಮ ಆಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಕಾವೇರಿ ನದಿ ಉಗಮ ಆಗೋದು ತಲಕಾವೇರಿ ಇಲ್ಲ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಅದು ಸರಿಯಾಗಿರೋದೆ. ಆದರೆ ಅದು ಇರೋದು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ, ಬ್ರಹ್ಮಗಿರಿ ಹಿಲ್ಸ್ ಅಂತ ಗುರುತಿಸ್ತೇವೆ. ಆದರೆ ಅವ್ರು ಹೇಳ್ತಾ ಇರೋದು ಪೂರ್ವ ಘಟ್ಟಗಳು ಬರೋದು ಈ ಭಾಗದಲ್ಲಿ ಪೂರ್ವ ಘಟ್ಟಗಳನ್ನೆಲ್ಲ ಗುರುತಿಸ್ತೇವೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಜೋಗ ಜಲಪಾತ ಕಾವೇರಿ ನದಿಯಿಂದ ರೂಪಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಜೋಗ ಜಲಪಾತ ಗೊತ್ತು ನಿಮಗೆ, ಅದು ಶರಾವತಿ ನದಿಯಿಂದ ಕ್ರಿಯೇಟ್ ಆಗಿರುವಂಥ ಜಲಪಾತ ಆಗಿದೆ. ದೇಶದ ಅತ್ಯಂತ ಪ್ರಮುಖ ಜಲಪಾತಗಳಲ್ಲಿ ಈ ಜಲಪಾತ ಗುರುತಿಸಲಾಗುತ್ತೆ. ಹಾಗಾಗಿ ಬಹಳಷ್ಟು ಬೇಸಿಕ್ ಇನ್ಫಾರ್ಮೇಷನಲ್ಲಿ ಗೊತ್ತಿರುತ್ತೆ ಜೋಗ ಜಲಪಾತ ಶರಾವತಿ ನದಿಯಿಂದ ಕ್ರಿಯೇಟ್ ಆಗಿದೆ ಅಂತ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಂತ ಹೇಳ್ಬೋದು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ 2 ಸ್ಟೇಟ್ಮೆಂಟ್ಸ್ಗಳನ್ನು ಒಂದೇ ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಹೇಮಾವತಿ ನದಿಯು ಇದರ ಉಪನದಿಗಳಲ್ಲೊಂದು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಇದು ಕಾವೇರಿ ನದಿ ಆಲ್ರೆಡಿ ಗೊತ್ತಿದೆ ನಿಮಗೆ, ಹೈಲೈಟ್ ಮಾಡ್ತಾ ಇದ್ದೀನಿ. ಹೇಮಾವತಿ ಇಲ್ಲಿರುವಂತಹ ನದಿ ಇದು ಕಾವೇರಿಯ ಉಪನದಿಗಳಲ್ಲೊಂದು ಅಂತ ಹೇಳ್ತಾ ಇದ್ದಾರೆ. ಎಸ್, ಅದು ಹೇಮಾವತಿ ಕಾವೇರಿಗೆ ಬಂದು ಜಾಯಿನ್ ಆಗ್ತಾ ಇದೆ. ಹಾಗಾದರೆ ಈ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಇಲ್ಲಿಗೆ ನಾವು ಸರಿಯಾದ ಉತ್ತರ ಯಾವುದಂತ ಗುರುತಿಸ್ಬೋದು. ಕೊನೆಯ ಆಪ್ಷನ್ಸ್ ಸ್ವಲ್ಪ ಕ್ರಾಸ್ ವೆರಿಫಿಕೇಷನ್ ಮಾಡೋದಾದರೆ ಕಬಿನಿ ನದಿಯು ಅದರ ಉಪನದಿಗಳಲ್ಲೊಂದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಬಿನಿ ಈ ಭಾಗದಲ್ಲಿರುವಂಥ ನದಿ ಇದು ಕೂಡ ಕಾವೇರಿಯ ಉಪನದಿ ಆಗಿದೆ, ಆದರೆ ಅವರು ಉಪನದಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಂತ ಹೇಳ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಕ್ವಶನ್ಸ್ ನೋಡಿದ್ರೆ ಅದು ಬಹಳ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಆದರೆ ನಾವು ಮ್ಯಾಪ್ ಬೇಸ್ಡ್ ಆಗಿ ಏನಾದರೂ ನೋಡ್ತಾ ಹೋದರೆ ನಮಗೆ ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಬಹಳ ಈಸಿ ಆಗಿರುವಂಥ ಪ್ರಶ್ನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋರೂರು ಅಣೆಕಟ್ಟು ಇರುವ ಜಿಲ್ಲೆ ಯಾವುದು ಅಂತ. ಇದು APC ಅಂದರೆ ಸಶಸ್ತ್ರ ಮೀಸಲು ಪಡೆಯಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ಮೈಸೂರು, ಹಾಸನ, ಮಂಡ್ಯ, ಕೊಡಗು ಅಂತ. ಭಾಳ ಈಸಿ ಆಗಿರುವಂಥ ಪ್ರಶ್ನೆ. ಓಕೆ, ಇಲ್ಲೂ ಕೂಡ ಅಗೇನ್ ಮತ್ತೆ ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ, ಡಿಸ್ಟ್ರಿಕ್ಟ್ ವೈಸ್ ಯಾವ್ಯಾವ ಡ್ಯಾಮ್ಸ್ಗಳಿದ್ದಾವೆ ಅಂತ ಲಿಸ್ಟ್ ಔಟ್ ಮಾಡ್ತಾ ಹೋಗ್ತಾರೆ. ಅದು ಕೂಡ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ನಿಮಗೆ, ಅಥವಾ ಎಕ್ಸಾಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಬೆಟರ್ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳಾಗಿರ್ಬೋದು ಅಥವಾ ಜಲವಿದ್ಯುತ್ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಡ್ಯಾಮ್ಗಳನ್ನು ಹೈಲೈಟ್ ಮಾಡಿರುವಂಥ ಮ್ಯಾಪ್ ನೀವು ರೀಡ್ ಮಾಡ್ತಾ ಹೋದರೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಓಕೆ, ರಾಜ್ಯದ ಅತ್ಯಂತ ಪ್ರಮುಖ ಡ್ಯಾಮ್ಗಳನ್ನು, ಜಲಾಶಯಗಳನ್ನು, ಸ್ಪೆಷಲಿ ನೀರಾವರಿಗೆ ಅಥವಾ ವಿವಿಧೋಶ ನದಿ ಕಣಿವೆ ಯೋಜನೆಗೆ ರಿಲೇಟೆಡ್ ಆಗಿರುವಂಥ ಡ್ಯಾಮ್ಸ್ಗಳನ್ನು ಈ ಮ್ಯಾಪಲ್ಲಿ ಹೈಲೈಟ್ ಮಾಡಿದ್ದೇವೆ. ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಆ ಬೇಸ್ ಮೇಲೆ ನಾವು ಗೆಸ್ ಮಾಡ್ಬೋದು ಈ ಕ್ವಶನ್ಗೆ ಆನ್ಸರ್ ಯಾವುದಾಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಬೀದರ್ ಜಿಲ್ಲೆಯಲ್ಲಿ ಕಾರಂಜಿ ಜಲಾಶಯ ನಿರ್ಮಿಸಲಾಗಿದೆ ಕಾರಂಜಾ ನದಿಗೆ. ಓಕೆ, ಮುಲ್ಲಾಮರಿ ಜಲಾಶಯ ಮುಲ್ಲಾಮರಿ ನದಿಗೆ ರಿಲೇಟೆಡ್ ಆಗಿರೋದು, ಅದು ಕಲಬುರಗಿ ಜಿಲ್ಲೆಯಲ್ಲಿರೋದು. ಬೆಣ್ಣೆತೊರ ನದಿಗೆ ಬೆಣ್ಣೆತೊರ ಜಲಾಶಯ ನಿರ್ಮಿಸಲಾಗಿದೆ, ಇದು ಕಲಬುರಗಿ ಜಿಲ್ಲೆಯಲ್ಲಿರೋದು. ನೆಕ್ಸ್ಟ್ ಒನ್ ನಾವು ನೋಡ್ತಾ ಹೋದರೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ 2 ಪ್ರಮುಖ ಡ್ಯಾಮ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಆಲ್ಮಟ್ಟಿ ಡ್ಯಾಮ್ ಇದೆ, ಇನ್ನೊಂದು ನಾರಾಯಣಪುರ ಡ್ಯಾಮ್ ಅಂತ. ಆಲ್ಮಟ್ಟಿ ಡ್ಯಾಮ್ ಆಲ್ರೆಡಿ ಗೊತ್ತು ನಿಮಗೆ, ಇದು ವಿಜಯಪುರ ಜಿಲ್ಲೆಯಲ್ಲಿರೋದು, ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರಿತೇವೆ. ನಾರಾಯಣಪುರ ಜಲಾಶಯ ಇರೋದು ಯಾದಗಿರಿ ಜಿಲ್ಲೆಯಲ್ಲಿ, ಇದಕ್ಕೆ ಬಸವಸಾಗರ ಜಲಾಶಯ ಅಂತ ಕರಿತೇವೆ. ಇನ್ನು ಘಟಪ್ರಭಾ ನದಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಹಿಡಕಲ್ ಜಲಾಶಯ ಅಥವಾ ರಾಜ ಲಕ್ಕಮ್ಮಗೌಡ ಜಲಾಶಯ ನಿರ್ಮಿಸಲಾಗಿದೆ, ಬೆಳಗಾವಿ ಡಿಸ್ಟಿಕಲ್ಲಿರೋದು. ಮಲಪ್ರಭಾ ನದಿಗೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಬಳಿ ಜಲಾಶಯ ನಿರ್ಮಿಸಲಾಗಿದೆ, ಇದಕ್ಕೆ ರೇಣುಕಾ ಸಾಗರ್ ಜಲಾಶಯ ಅಂತ ಕೂಡ ಕರೆಯಲಾಗುತ್ತೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ತುಂಗಭದ್ರಾ ನದಿಗೆ ತುಂಗಭದ್ರಾ ಜಲಾಶಯ ನಿರ್ಮಿಸಲಾಗಿದೆ, ಪಂಪಾ ಸಾಗರ ಅಂತ ಕರಿತೇವೆ, ಇದು ಹೊಸಪೇಟೆ ಸಮೀಪ ಇರೋದು ವಿಜಯನಗರ ಜಿಲ್ಲೆಯಲ್ಲಿರುವಂಥ ಜಲಾಶಯ ಆಗಿದೆ. ನೆಕ್ಸ್ಟ್ ತುಂಗಾ ನದಿಗೆ ಸಂಬಂಧಪಟ್ಟಂತೆ ತುಂಗಾ ಜಲಾಶಯ ನಿರ್ಮಿಸಲಾಗಿದೆ, ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ. ಭದ್ರಾ ನದಿಗೆ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಕವಳಿ ಬಳಿ ಜಲಾಶಯ ನಿರ್ಮಿಸಲಾಗಿದೆ, ಭದ್ರಾ ಜಲಾಶಯ. ಈವನ್ ಕುವೆಂಪು ಯೂನಿವರ್ಸಿಟಿಯ ಸಮೀಪದಲ್ಲಿರುವಂಥ ಒಂದು ಜಲಾಶಯ ಆಗಿದೆ, ಆದರೆ ಅದು ಇರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನೆಕ್ಸ್ಟ್ ಒನ್, ವೇದಾವತಿ ನದಿಗೆ ವಾಣಿ ವಿಲಾಸ್ ಸಾಗರ ಅನ್ನುವಂಥ ಒಂದು ಜಲಾಶಯ ನಿರ್ಮಿಸಲಾಗಿದೆ, ಮಾರಿ ಕಣಿವೆ ಜಲಾಶಯ ಅಂತ ಕೂಡ ಕರೀತಾರೆ. ಇತ್ತೀಚೆಗೆ ಅದು ಜಲಾಶಯ ತುಂಬಿರೋದ್ರಿಂದ ಇದಕ್ಕೆ ರಿಲೇಟೆಡ್ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ ಮುಂಬರುವಂತಹ ಎಕ್ಸಾಮಲ್ಲಿ ಬಂದಾಗ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಗಾಯತ್ರಿ ಜಲಾಶಯ ಅಂತಿದೆ, ಇದು ಸುವರ್ಣಮುಖಿ ನದಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಟ್ಟಿರುವಂಥ ಜಲಾಶಯವಾಗಿದೆ. ಚಿತ್ರಾವತಿ ಜಲಾಶಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋದು. ಯಗಚಿ ಜಲಾಶಯ ಯಗಚಿ ನದಿಗೆ, ಇದು ಬೇಲೂರು ಸಮೀಪ ಇರೋದು ಕಂಡುಬರುತ್ತೆ. ಹೇಮಾವತಿ ಜಲಾಶಯ
ಇದು ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ನಿರ್ಮಿಸಲಾಗಿದೆ. ನೆಕ್ಸ್ಟ್ ಒಂದು ಹಾರಂಗಿ ಜಲಾಶಯ ಹಾರಂಗಿ ನದಿಗೆ ನಿರ್ಮಿಸಲಾಗಿರೋದು, ಇದು ಕೊಡಗು ಜಿಲ್ಲೆಯಲ್ಲಿರೋದು. ಕಾವೇರಿ ನದಿಗೆ ಕೃಷ್ಣರಾಜಸಾಗರ ಜಲಾಶಯ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಇನ್ನು ಕಬಿನಿ ನದಿಗೆ ಕಬಿನಿ ಜಲಾಶಯ ಮೈಸೂರು ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಓಕೆ, ಈ ರೀತಿ ರಾಜ್ಯದ ಅತ್ಯಂತ ಪ್ರಮುಖ ಜಲಾಶಯಗಳು ನಾನು ಕೆಲವೊಂದು ಇಲ್ಲಿ ಬಿಟ್ಟಿರ್ಬೋದು. ಈ ರೀತಿ ಮ್ಯಾಪಲ್ಲಿ ನೀವು ಪ್ರತಿ ನದಿಗೂ ಇರುವಂಥ ಅತ್ಯಂತ ಪ್ರಮುಖ ಡ್ಯಾಮ್ಸ್ಗಳು ಯಾವಿದ್ದಾವೆ, ಯಾವ ಜಿಲ್ಲೆಯಲ್ಲಿ ಇದ್ದಾವೆ, ಅವುಗಳ ವಿಶೇಷತೆ ಏನು ಅನ್ನೋದನ್ನು ನೀವು ಕೀವರ್ಡ್ ಮೂಲಕ ನೋಟ್ ಮಾಡಿಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದಾಗಿದೆ. ಇನ್ನು ಈ ಕಡೆ ಬರುವಂತಹ ನದಿಗಳಿಗೂ ಕೂಡ ಜಲಾಶಯ ನಿರ್ಮಿಸಿದ್ದಾರೆ. ಕಾಳಿಗಾಗಿರ್ಬೋದು, ಶರಾವತಿ ಆಗಿರ್ಬೋದು, ಅವುಗಳನ್ನು ಮತ್ತೆ ನಾವು ಬೇರೆ ಕ್ವಶನಲ್ಲಿ ಬಂದಾಗ ಡಿಸ್ಕಷನ್ ಮಾಡೋಣ. ಹೇಮಾವತಿ ನದಿಗೆ ಕಟ್ಟಿರುವಂಥ ಗೊರೂರು ಜಲಾಶಯ ಹಾಸನ ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ನದಿಗಳಿಗೆ ರಿಲೇಟೆಡ್ಗೆ ಸ್ವಲ್ಪ ಏನಾದರೂ ಎವರೇಜ್ ಅಥವಾ ಡಿಫಿಕಲ್ಟಿ ಅಥವಾ ನಿಮಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದ್ರೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಇಂತಹ ಕ್ವಶನ್ಗಳನ್ನು ಕೇಳ್ಬೋದು. 2015 FD ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ 1976ರ ಕೃಷ್ಣ ಬಚಾವತ್ ಕಮಿಷನ್ ತೀರ್ಪಿನಂತೆ ಕರ್ನಾಟಕಕ್ಕೆ ದೊರೆತ ನೀರಿನ ಪ್ರಮಾಣ ಎಷ್ಟು ಅಂತ. ಅಂದರೆ ನದಿಗಳಿಗೆ ರಿಲೇಟೆಡ್ ಆಗಿ ಬಂದಾಗ ನದಿ ಉಗಮ ಎಲ್ಲಾಗುತ್ತೆ, ಅದರ ಜಲಪಾತಗಳು ಯಾವಿದ್ದಾವೆ, ಅದಕ್ಕೆ ನಿರ್ಮಿಸಿರುವಂಥ ಜಲಾಶಯಗಳು ಯಾವುವು, ಎಲ್ಲಿ ಸಂಗಮ ಆಗುತ್ತೆ, ಅದರ ಉಪನದಿಗಳು ಯಾವುವು, ಅದರಲ್ಲಿ ಬಲದಿಂದ ಬರುವಂಥ ಉಪನದಿಗಳು, ಎಡಭಾಗದಿಂದ ಬರುವಂಥ ಉಪನದಿಗಳು, ಇವೆಲ್ಲ ಮಾಹಿತಿ ನಾವು ಕಲೆಕ್ಟ್ ಮಾಡ್ಕೊಂಡೇವೆ. ನದಿ ತೀರದ ನಗರಗಳು ಯಾವನ್ನೋ ಮಾಹಿತಿ ಕೂಡ ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಕೆಲವೊಂದು ನದಿಗಳು ಅಂತಾರಾಜ್ಯ ನದಿಗಳಾಗಿದ್ದಾಗ ನದಿ ನೀರಿನ ಹಂಚಿಕೆ ಆಗಿರ್ತಾರೆ ರಾಜ್ಯಗಳ ಮಧ್ಯದಲ್ಲಿ. ಆ ರೀತಿ ಆದಾಗ ಅದಕ್ಕೆ ಸಂಬಂಧಪಟ್ಟ ಆಯೋಗಗಳಾಗಿರ್ಬೋದು, ಅದರ ತೀರ್ಪುಗಳ ಮಾಹಿತಿ ನಮಗೆ ತಿಳಿದಿರಬೇಕು. ಕೆಲವೊಂದು ರಾಜ್ಯದ ಒಳಗಡೆನೆ ನದಿಗಳಿಗೆ ರಿಲೇಟೆಡ್ ಆಗಿರುವಂಥ ವಿವಾದಗಳಿರ್ಬೋದು ಅಥವಾ ನದಿ ತಿರುವು ಯೋಜನೆಗಳಿರ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎತ್ತಿನಹೊಳೆ ಯೋಜನೆ ಆಗಿರ್ಬೋದು. ಇಂತಹ ಯೋಜನೆಗಳ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಬೇಕು. ಓಕೆ, ಈ ಕ್ವಶನ್ಗೆ ಆನ್ಸರ್ ಆಗಿ 800 TMC, 560 TMC, 700 TMC, 2060 TMC ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಕ್ವಶನ್ಗೆ ಸರಿಯಾದ ಉತ್ತರ 700 TMC ಆಗಿದೆ. ಆದರೆ ನಮಗೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರಬೇಕು. ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಬಂದಾಗ ಅತ್ಯಂತ ಪ್ರಮುಖ ಜಲ ವಿವಾದಗಳಂತ ನಾವು ಗುರುತಿಸೋದು 3 ಜಲ ವಿವಾದಗಳು. ಅದರಲ್ಲಿ ಕೃಷ್ಣ ಜಲ ವಿವಾದ ಕೂಡ ಒಂದಾಗಿದೆ. ಕೃಷ್ಣ ರಿವರ್ ಬೇಸಿನ್ ಏರಿಯಾ ಟೋಟಲ್ ಆಗಿ ಬಂದಾಗ ಇದು 4 ರಾಜ್ಯಗಳಲ್ಲಿ ಹಂಚಿಕೆ ಆಗಿರೋದು ಕಂಡುಬರುತ್ತೆ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಮುಂಚೆ ಆದರೆ ನಾವು 3 ರಾಜ್ಯನ ಗುರುತಿಸ್ತಾ ಇದ್ದೇವೆ. ಅದಕ್ಕೆ ತೆಲಂಗಾಣ ರಾಜ್ಯ ರಚನೆ ಆಗಿರೋದ್ರಿಂದ ತೆಲಂಗಾಣವು ಕೂಡ ಈ ಜಲ ವಿವಾದ ವ್ಯಾಪ್ತಿಯಲ್ಲಿರೋದು ಕಂಡುಬರುತ್ತೆ. ಈ ನದಿಯ ನೀರು ಈ 4 ರಾಜ್ಯಗಳಲ್ಲಿ ಹಂಚಿಕೆ ಆಗಬೇಕು ಅನ್ನೋಂತಹ ಒಂದು ಬೇಡಿಕೆ ಇರೋದನ್ನು ನಾವು ಕಾಣ್ತೇವೆ. ಆದರೆ ಮುಂಚೆ ಇದ್ದದ್ದು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ, ಈ 3 ರಾಜ್ಯಗಳಲ್ಲಿ ನದಿ ನೀರು ಹಂಚಿಕೆ ಆಗಿರೋದನ್ನು ನಾವು ಕಾಣ್ತೇವೆ. ಓಕೆ, ಕೃಷ್ಣ ಜಲ ವಿವಾದವನ್ನು ಇತ್ಯರ್ಥಪಡಿಸಲಿಕ್ಕೆ 1969ರಲ್ಲಿ BS ಬಚಾವತ್ ಅವರ ಅಧ್ಯಕ್ಷತೆಯಲ್ಲಿ ಮೊದಲನೇ ಕೃಷ್ಣ ಜಲ ವಿವಾದ ನ್ಯಾಯಾಧಿಕರಣ ರಚನೆ ಮಾಡಲಾಗುತ್ತೆ. 73ರಲ್ಲಿ ಇದು ತೀರ್ಪನ್ನು ಕೊಡುತ್ತೆ. 76ರಲ್ಲಿ ಗೆಜೆಟಲ್ಲಿ ಪ್ರಕಟ ಆಗುತ್ತೆ. ಈ ಬೇಸ್ ಮೇಲೆ ಕ್ವಶನ್ ಕೇಳಿರೋದು ಕಂಡುಬರುತ್ತೆ. ಈ ಆಯೋಗ ಈ ನದಿಯ ನೀರನ್ನು 2 ಸ್ಕೀಮಲ್ಲಿ ಶೇರ್ ಮಾಡುತ್ತೆ. ಎ ಸ್ಕೀಮ್ ಮತ್ತು ಬಿ ಸ್ಕೀಮ್ ಅಂತ ಮಾಡುತ್ತೆ. ಎ ಸ್ಕೀಮಲ್ಲಿ ಕರ್ನಾಟಕಕ್ಕೆ 700 TMC, ಆಂಧ್ರ ಪ್ರದೇಶಕ್ಕೆ 800 TMC ಮತ್ತು ಮಹಾರಾಷ್ಟ್ರಕ್ಕೆ 560 TMC ನೀರನ್ನು ನೀಡುತ್ತೆ. ಬಿ ಸ್ಕೀಮ್ನಲ್ಲಿ 2000ನೇ ಇಸ್ವಿವರೆಗೂ ಕೂಡ ಆಂಧ್ರ ಪ್ರದೇಶಕ್ಕೆ 330 TMC ನೀರನ್ನು ಹೆಚ್ಚುವರಿಯಾಗಿ ಬಳಸ್ಕೊಳ್ಳಿಕ್ಕೆ ಅನುಮತಿ ನೀಡಲಾಗುತ್ತೆ. ಇದು ಕೃಷ್ಣ ಜಲ ವಿವಾದ ನ್ಯಾಯಾಧಿಕರಣ 1ರ ತೀರ್ಪಾಗಿದೆ. ಇದಕ್ಕೆ ರಿಲೇಟೆಡ್ ಆಗಿ ಈ ಪ್ರಶ್ನೆ ಬಂದಿರೋದನ್ನು ನಾವು ಕಾಣ್ತೇವೆ. 76ರಲ್ಲಿ ಕೃಷ್ಣ ಬಚಾವತ್ ಕಮಿಷನ್ನ ತೀರ್ಪಿನಂತೆ ಕರ್ನಾಟಕಕ್ಕೆ ಎಷ್ಟು ನೀರು ಬಂದಿತ್ತು ಅಂತ ಇಲ್ಲಿ ಕೇಳಿರುವಂಥ ಪ್ರಶ್ನೆ. ಓಕೆ, ಕೃಷ್ಣ ಜಲ ವಿವಾದ ನ್ಯಾಯಾಧಿಕರಣ ಇನ್ನೂ ಮುಂದೆ ಹೋಗಿ ಸೋರು ನೀರಿನ ಹಂಚಿಕೆ ಕೂಡ ಮಾಡುತ್ತೆ ಈ 3 ರಾಜ್ಯಗಳ ಮಧ್ಯದಲ್ಲಿ. ಅದರ ಪ್ರಕಾರ ಕರ್ನಾಟಕಕ್ಕೆ ಇನ್ನೂ 34 TMC ನೀರು ಎಕ್ಸ್ಟ್ರಾ ಬರುತ್ತೆ. ಟೋಟಲ್ 734 TMC ನೀರು ಹಂಚಿಕೆ ಆಗುತ್ತೆ. 2004ರಲ್ಲಿ ಬಂದಾಗ ಕೃಷ್ಣ ಜಲ ವಿವಾದ ನ್ಯಾಯಾಧಿಕರಣಕ್ಕೆ ರಿಲೇಟೆಡ್ ಆಗಿ ಮತ್ತೆ ಒಂದು ನ್ಯಾಯಾಧಿಕರಣ ರಚನೆ ಮಾಡಲಾಗುತ್ತೆ. ಇದಕ್ಕೆ 2ನೇ ಕೃಷ್ಣ ಜಲ ವಿವಾದ ನ್ಯಾಯಾಧಿಕರಣ ಅಂತ ಕರೆಯಲಾಗುತ್ತೆ. ಇದಕ್ಕೆ ಬ್ರಿಜೇಶ್ ಕುಮಾರ್ ಅವರು ಮುಖ್ಯಸ್ಥರಾಗಿರ್ತಾರೆ. ಅಂತಿಮ ತೀರ್ಪು 2013ರಲ್ಲಿ ನೀಡಲಾಗುತ್ತೆ. ಇದರ ಪ್ರಕಾರ ಕರ್ನಾಟಕಕ್ಕೆ ಒಟ್ಟು 907 TMC ನೀರು ಬರುತ್ತೆ. ಆಂಧ್ರ ಪ್ರದೇಶಕ್ಕೆ 1005, ಮಹಾರಾಷ್ಟ್ರಕ್ಕೆ 666 TMC ಬರುತ್ತೆ. ಅಂದರೆ ಮುಂಚೆನ ಹಂಚಿಕೆ ಆಗಿರುತ್ತಲ್ವ, ಅದರ ಜೊತೆ ಇನ್ನೂ 173 TMC ಕರ್ನಾಟಕಕ್ಕೆ ಆ್ಯಡ್ ಆಗುತ್ತೆ. ಟೋಟಲ್ ಆಗಿ 907 TMC ನೀರು ಹಂಚಿಕೆ ಆಗುತ್ತೆ. ಓಕೆ, ಈ ರೀತಿ ನ್ಯಾಯಾಧಿಕರಣಗಳ ರಚನೆ ಆದಾಗ ಅದರ ಮುಖ್ಯಸ್ಥರು ಯಾರಾಗಿದ್ದರು ಮತ್ತು ಅದರ ತೀರ್ಪು ಏನಾಗಿತ್ತು, ಅದರ ತೀರ್ಪಿನ ಪ್ರಕಾರ ರಾಜ್ಯಕ್ಕೆ ಎಷ್ಟು ನೀರು ಬಂತು ಅನ್ನೋಂಥ ಮಾಹಿತಿ ನಮಗೆ ಗೊತ್ತಿರಬೇಕು. ಬಹಳ ಬೇಸಿಕ್ ಆಗಿರುವಂಥ ಮಾಹಿತಿ ಆಗಿರುತ್ತೆ ಇದು. ನಾನು ನ್ಯಾಯಾಧಿಕರಣದ ಬಗ್ಗೆ ಡೀಟೇಲ್ ಆಗಿ ಏನೋ ಸ್ಟಡಿ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ನಾನು ನೀಡ್ತಾ ಇಲ್ಲ. ಇನ್ನು ಕಾವೇರಿ ಜಲ ವಿವಾದ ಅಂತ ಬಂದಾಗ ಈ ಜಲ ವಿವಾದ ವ್ಯಾಪ್ತಿಯಲ್ಲಿ 3 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಇರೋದು ಕಂಡುಬರುತ್ತೆ. ಆ ಮ್ಯಾಪ್ ನೋಡಿದ್ರು ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಇದರ ಭಾಗವಾಗಿರೋದು ಕಂಡುಬರುತ್ತೆ. ಕಾವೇರಿ ಜಲ ವಿವಾದಕ್ಕೆ ರಿಲೇಟೆಡ್ ಆಗಿ ಕೂಡ ನ್ಯಾಯಾಧಿಕರಣ ರಚನೆ ಆಗಿತ್ತು. ಆ ನ್ಯಾಯಾಧಿಕರಣದ ತೀರ್ಪನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗುತ್ತೆ. ಫೈನಲ್ ಆಗಿ 2018ರಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ರಿಲೇಟೆಡ್ ಆಗಿ ತೀರ್ಪು ಕೊಟ್ಟಿರೋದು ಕಂಡುಬರುತ್ತೆ. ಈ ತೀರ್ಪಿನ ಪ್ರಕಾರ ತಮಿಳುನಾಡಿಗೆ 404.25 TMC ನೀರು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ.
ಕರ್ನಾಟಕಕ್ಕೆ 284.75 TMC ನೀರು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೇರಳಕ್ಕೆ 30, ಪಾಂಡಿಚೇರಿಗೆ 7, ಪರಿಸರ ರಕ್ಷಣೆಗಂತ 10 TMC ನೀರನ್ನು ನಾವು ಮೀಸಲಾಗಿಡಬೇಕು. ಸಮುದ್ರಕ್ಕೆ ಹರಿಯುವ ಕನಿಷ್ಠ ನೀರು 4 TMC ಅನ್ನು ಗೊತ್ತುಪಡಿಸಲಾಗಿದೆ. ಟೋಟಲ್ 740 TMC ನೀರನ್ನು ಈ ರೀತಿ ಶೇರ್ ಮಾಡಿರೋದು ಕಂಡುಬರುತ್ತೆ. ಇನ್ನು ಕಾವೇರಿ ನದಿಗೆ ರಿಲೇಟೆಡ್ ಆಗಿ ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿರುವಂಥ ಮತ್ತೊಂದು ವಿಚಾರ ಅಂದರೆ ಮೇಕೆದಾಟು ಯೋಜನೆ ಅಂತ. ಮೇಕೆದಾಟುವಿನಲ್ಲಿ ಕಾವೇರಿ ನದಿಗೆ ಜಲಾಶಯ ನಿರ್ಮಿಸಬೇಕು ಅನ್ನೋದು ಕರ್ನಾಟಕದ ಒಂದು ಬೇಡಿಕೆ ಆಗಿದೆ. ಆದರೆ ಇದಕ್ಕೆ ತಮಿಳುನಾಡು ತೀವ್ರ ವಿರೋಧ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಮೇಕೆದಾಟು ಇರೋದು ರಾಮನಗರ ಜಿಲ್ಲೆಯಲ್ಲಿ, ಅದು ಕೂಡ ನಿಮಗೆ ಗೊತ್ತಿರುವಂತಹ ಮಾಹಿತಿ ಆಗಿದೆ. ನೆಕ್ಸ್ಟ್ ಒಂದು ಕೊನೆಯದಾಗಿ ಮಹದಾಯಿ ಜಲ ವಿವಾದ ಇದೆ, ಅಥವಾ ಇದಕ್ಕೆ ಕಳಸಾ ಬಂಡೂರಿ ನಾಲಾ ಯೋಜನೆ ಅಂತ ಕೂಡ ಕರೀತಾರೆ. ಈ ಜಲ ವಿವಾದದ ವ್ಯಾಪ್ತಿಯಲ್ಲಿರುವಂಥ ರಾಜ್ಯಗಳೆಂದರೆ ಕರ್ನಾಟಕ, ಗೋವಾ ಅತ್ಯಂತ ಪ್ರಮುಖವಾಗಿ. ಇದರ ಜೊತೆಗೆ ಮಹಾರಾಷ್ಟ್ರದ ಸ್ವಲ್ಪ ಏರಿಯಾವನ್ನು ಕೂಡ ಈ ರಿವರ್ ಬೇಸಿನ್ ಏರಿಯಾದಲ್ಲಿ ಗುರುತಿಸಲಾಗುತ್ತೆ. ಫೈನಲ್ ಆಗಿ 2010ರಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಒಂದು ನ್ಯಾಯಾಧೀಕರಣ ರಚನೆ ಮಾಡಲಾಗುತ್ತೆ. ಜಸ್ಟಿಸ್ ಪಾಂಚಲ್ ಅವರು ಮುಖ್ಯಸ್ಥರಾಗಿರ್ತಾರೆ. ಕರ್ನಾಟಕದ ಬೇಡಿಕೆ ಏನಾಗಿತ್ತು ಅಂದರೆ 22.5 TMC ನೀರು ಕರ್ನಾಟಕಕ್ಕೆ ಬೇಕು ಅಂತ. ಸ್ಪೆಷಲಿ ಹುಬ್ಳಿ ಧಾರವಾಡ ಆಗಿರ್ಬೋದು, ಅದರ ಸುತ್ತಮುತ್ತಲಿನ ಏರಿಯಾಗಳಿಗೆ ಕುಡಿಯುವ ನೀರನ್ನು ಪೂರೈಸಲಿಕ್ಕೆ ನಾವು ಕಳಸಾ ಬಂಡೂರಿ ಈ 2 ನಾಲೆಗಳ ನೀರನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಯೋಜನೆ ಇದಾಗಿತ್ತು. ಆದರೆ ಇದಕ್ಕೆ ಗೋವಾ ತೀವ್ರ ವಿರೋಧ ವ್ಯಕ್ತಪಡಿಸಿದ ನಂತರ ಇದು ವಿವಾದವಾಗಿ ಕನ್ವರ್ಟ್ ಆಗುತ್ತೆ. ಫೈನಲ್ ಆಗಿ ನ್ಯಾಯಾಧೀಕರಣ ತನ್ನ ತೀರ್ಪನ್ನು ನೀಡುತ್ತೆ. ತೀರ್ಪಿನಲ್ಲಿ ಏನು ಮಾಡುತ್ತೆ, ಕರ್ನಾಟಕಕ್ಕೆ 13.5 TMC ನೀರನ್ನು ಇದು ಕೊಡುತ್ತೆ. ಗೋವಾಕ್ಕೆ 24 TMC ನೀರನ್ನು ಕೊಡುತ್ತೆ. ಮಹಾರಾಷ್ಟ್ರಕ್ಕೆ 1.33 TMC ನೀರನ್ನು ನೀಡಲಾಗುತ್ತೆ. ಕರ್ನಾಟಕಕ್ಕೆ ನೀಡಿರುವಂಥ 13.5 TMC ನೀರಲ್ಲಿ ಬಂದಾಗ ಇನ್ನೂ ಸ್ವಲ್ಪ ಬೈಫರ್ಗೇಷನ್ ಮಾಡ್ತಾರೆ. ಅದರಲ್ಲಿ ಕುಡಿಯುವ ನೀರಿಗೆ 5.5 TMC ನೀರನ್ನು ಬಳಕೆ ಮಾಡಿಕೊಳ್ಬೇಕು. ಮಹದಾಯಿಯಿಂದ 1.5 TMC ನೀರನ್ನು ಬಳಕೆ ಮಾಡಿಕೊಳ್ಬೇಕು. ಕಳಸಾದಿಂದ 1.12 TMC, ಬಂಡೂರಿ ನಾಲದಿಂದ 2.18 TMC ನೀರನ್ನು ಬಳಕೆ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ವಿದ್ಯುತ್ ಉತ್ಪಾದನೆಗೆ 8 TMC ನೀರನ್ನು ಬಳಕೆ ಮಾಡ್ಕೊಳ್ಬೋದು ಅಂತ ತೀರ್ಪು ಕೊಡುತ್ತೆ. ಈ ರೀತಿ ಕೊಟ್ಟಿರುವಂಥ ತೀರ್ಪಿನ ಮಾಹಿತಿ ನಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಇಂತಹ ಮಾಹಿತಿಯನ್ನೇ ನಾವು ಬೇಸಾಗಿಟ್ಕೊಂಡು PSIಯಲ್ಲಿ ನಾವು ಎಸ್ಸೆ ಬರೆಯೋದು ಅಥವಾ KS ಮೇನ್ಸಲ್ಲಿ ಎಸ್ಸೆ ಪೇಪರ್ ಎಲ್ಲ ನಾವು ಪ್ರಬಂಧವನ್ನು ಬರಿಬೋದಾಗಿದೆ. ಹಾಗಾಗಿ ಮಾಹಿತಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಹೆಚ್ಚು ಕಲೆಕ್ಟ್ ಮಾಡ್ಕೊಳ್ಬೇಕು. ಪರ್ಫೆಕ್ಟಾಗಿ ಆ ಮಾಹಿತಿಯನ್ನು ನೀವು ಕಲೆ ಹಾಕಬೇಕು. ನೆಕ್ಸ್ಟ್ ಒಂದು 2018ರ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವುದು ಇಲ್ಲಿ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶ ಇದೆ, ಕೃಷ್ಣಾ ಜಲಾನಯನ ಪ್ರದೇಶ ಇದೆ, ಕಾಳಿ ನದಿ ಜಲಾನಯನ ಪ್ರದೇಶ ಇದೆ, ಶರಾವತಿ ಜಲಾನಯನ ಪ್ರದೇಶ ಅಂತಿದೆ. ಈ 4 ಜಲಾನಯನ ಪ್ರದೇಶಗಳಲ್ಲಿ ಯಾವ ಜಲಾನಯನ ಪ್ರದೇಶದಲ್ಲಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದಾಗಿದೆ. ಓಕೆ, ಅಗೇನ್ ಕರ್ನಾಟಕದ ಜಲಾನಯನ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಮ್ಯಾಪನ್ನು ನಾವು ಇಲ್ಲಿ ನೆನಪಿಸ್ಕೋಬೇಕು. ಈ ಮ್ಯಾಪನ್ನು ನೀಟಾಗಿ ನಾವು ಅಬ್ಸರ್ವ್ ಮಾಡಿದಾಗ ಆಲ್ರೆಡಿ ನಾನು ಹೇಳಿದ ಹಾಗೆ ಕೃಷ್ಣ ಜಲಾನಯನ ಪ್ರದೇಶದ ವ್ಯಾಪ್ತಿ ಹೆಚ್ಚು ವಿಶಾಲವಾಗಿದೆ. ಸೆಕೆಂಡ್ ಪ್ಲೇಸಲ್ಲಿ ಕಾವೇರಿ ಜಲಾನಯನ ಪ್ರದೇಶ ಇದೆ. ಥರ್ಡ್ ಪ್ಲೇಸಲ್ಲಿ ವೆಸ್ಟ್ ಫ್ಲೋ ರಿವರ್ ಬೇಸಿನ್ ಏರಿಯಾ ಇರೋದು ಕಂಡುಬರುತ್ತೆ. ಇದನ್ನು ಆಧಾರವಾಗಿಟ್ಕೊಂಡು ಅಂದರೆ ಏರಿಯಾವನ್ನು ಬೇಸಾಗಿಟ್ಕೊಂಡು ನಾವು ಈ ಪ್ರಶ್ನೆಗೆ ಆನ್ಸರ್ ಮಾಡಲಿಕ್ಕೆ ಹೋದರೆ ಉತ್ತರ ತಪ್ಪಾಗುತ್ತೆ. ಅಂದರೆ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಕಾವೇರಿ ಬೇಸಿನ್ ಏರಿಯಾದಲ್ಲೂ ಕೂಡ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಏರಿಯಾದಲ್ಲಿ ಸಾಕಷ್ಟು ವೈಡ್ ಆಗಿರೋದು ಕಂಡುಬರುತ್ತೆ ಏರಿಯಾ, ಆದರೆ ಏರಿಯಾ ಸಮತಟ್ಟಾಗಿರೋದ್ರಿಂದ ಇದು ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಪೂರಕವಾಗಿಲ್ಲ. ಹಾಗಾಗಿ ನಾವು 2 ಆಪ್ಷನ್ಸನ್ನು ಇಲ್ಲಿ ನಾವು ಡ್ರಾಪ್ ಮಾಡ್ಬೋದು. ಕಾವೇರಿ ಜಲಾನಯನ ಪ್ರದೇಶ ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗಲ್ಲ. ಕೃಷ್ಣಾ ಜಲಾನಯನ ಪ್ರದೇಶ ಕೂಡ ಆಗೋದಿಲ್ಲ. ರಿಮೈನಿಂಗ್ ಉಳಿದಿರುವಂತಹ ಕಾಳಿ ಅಥವಾ ಶರಾವತಿ ಇವೆರಡರಲ್ಲಿ ಒಂದು ಆನ್ಸರನ್ನು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಳಿ ಶರಾವತಿ ಇವೆರಡನ್ನು ನಾವು ನೋಡ್ತಾ ಹೋದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶರಾವತಿ ಜಲಾನಯನ ಪ್ರದೇಶ ಆಗಿರುತ್ತೆ. ವೆಸ್ಟ್ ಫ್ಲೋದಲ್ಲಿ ಹರಿಯುವಂತಹ ನದಿಗಳು ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಪೂರಕವಾಗಿದ್ದಾವೆ. ಆ ನದಿಗಳಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ. ಸ್ಪೆಷಲಿ ಶರಾವತಿ ಕಾಳಿ ಎರಡು ಹೆಚ್ಚು ಇಂಪಾರ್ಟೆಂಟು ನಮ್ಮ ರಾಜ್ಯದ ಜಲವಿದ್ಯುತ್ ಉತ್ಪಾದನೆ ಅಂತ ಬಂದಾಗ. ಆದರೆ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡೋದು ಶರಾವತಿ ಜಲಾನಯನ ಪ್ರದೇಶದಲ್ಲಿ. ಓಕೆ, ಇದಕ್ಕೆ ರಿಲೇಟೆಡ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರಬೇಕು. ಅದಕ್ಕೆ ರಿಲೇಟೆಡಾಗಿ ಕೆಲವೊಂದು ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ ನಮ್ಮ ರಾಜ್ಯದಲ್ಲಿ. ಯಾವುದನ್ನುವಂಥ ಮಾಹಿತಿ ನಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್, ಶರಾವತಿ ನದಿಗೆ ಸಂಬಂಧಪಟ್ಟಂತೆ ಜಲವಿದ್ಯುತ್ ಉತ್ಪಾದನೆ ಉದ್ದೇಶಕ್ಕಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗನಮಕ್ಕಿ ಡ್ಯಾಮನ್ನು ನಿರ್ಮಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿರೋದು ಇಟ್ ಈಸ್ ದ ಲಾರ್ಜೆಸ್ಟ್ ಡ್ಯಾಮ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಸ್ಟೋರೇಜ್ ಕೆಪಾಸಿಟಿಯಲ್ಲಿ ಬಂದಾಗ ಅತಿ ದೊಡ್ಡ ಡ್ಯಾಮ್ ಅಂದರೆ ಲಿಂಗನಮಕ್ಕಿ ಡ್ಯಾಮ್ ಶಿವಮೊಗ್ಗ ಜಿಲ್ಲೆಯಲ್ಲಿರೋದು ಶರಾವತಿ ನದಿಗೆ ಕಟ್ಟಿರುವಂಥ ಒಂದು ಡ್ಯಾಮ್ ಆಗಿದೆ. ಈ ಡ್ಯಾಮ್ ಕಟ್ಟೋದಕ್ಕಿಂತ ಮುಂಚೆನೇ ಹಿರೇಭಾಸ್ಕರ ಡ್ಯಾಮ್ ಅಂತ ಕೂಡ ಕಟ್ಟಲಾಗಿತ್ತು. ಆದರೆ ಆ ನದಿಯ ನೀರನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳುವಂಥ ಉದ್ದೇಶಕ್ಕಾಗಿ ಆಮೇಲೆ ಲಿಂಗನಮಕ್ಕಿ ಡ್ಯಾಮನ್ನು ನಿರ್ಮಿಸಲಾಗಿದೆ. ಲಿಂಗನಮಕ್ಕಿ ಡ್ಯಾಮಲ್ಲಿ ನೀರಿನ ಮಟ್ಟ ಕಡಿಮೆ ಆದಾಗ ನಾವು ಇವತ್ತಿಗೂ ಕೂಡ ಹಿರೇಭಾಸ್ಕರ ಡ್ಯಾಮನ್ನು ನೋಡ್ಬೋದಾಗಿದೆ.
ಓಕೆ, ಲಿಂಗನಮಕ್ಕಿ ಡ್ಯಾಮ್ನ ಕೆಳಭಾಗದಲ್ಲಿ ಬಂದಾಗ ಅಂದರೆ ಜೋಗ ಜಲಪಾತ ಕ್ರಿಯೇಟ್ ಆಗುತ್ತೆ. ಜೋಗಕ್ಕಿಂತ ಮುಂಚೆನೇ ಲಿಂಗನಮಕ್ಕಿ ಡ್ಯಾಮ್ ಇರೋದು. ಲಿಂಗನಮಕ್ಕಿ ಡ್ಯಾಮ್ ಆದ ನಂತರ ಶರಾವತಿ ನದಿ ಏನು ಮಾಡುತ್ತೆ, ಜೋಗ ಜಲಪಾತ ಕ್ರಿಯೇಟ್ ಮಾಡುತ್ತೆ. ಜೋಗದಿಂದ ನೀರು ದಾಟ್ಕೊಂಡು ಹೋಗಿದ ನಂತರ ಮತ್ತೊಂದು ಡ್ಯಾಮ್ ನಿರ್ಮಿಸಲಾಗಿದೆ, ಅದು ಗೇರುಸೊಪ್ಪ ಡ್ಯಾಮ್ ಅಂತ. ಇದು ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಸಮೀಪದಲ್ಲಿರುವಂತಹ ಡ್ಯಾಮ್ ಆಗಿದೆ. ಈ ಎರಡೂ ಡ್ಯಾಮ್ಗಳ ನೀರನ್ನು ಬಳಕೆ ಮಾಡಿಕೊಂಡು ಶರಾವತಿ ನದಿಗೆ ರಿಲೇಟೆಡ್ ಆಗಿ 4 ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನು ಕೈಗೊಳ್ಳಲಾಗಿದೆ. ಒಂದು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ 139.20 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಶರಾವತಿ ಜನರೇಟಿಂಗ್ ಸ್ಟೇಷನ್ ಅಂತಿದೆ, ಲಿಂಗನಮಕ್ಕಿ ಡ್ಯಾಮ್ ಪವರ್ ಹೌಸ್ ಇದೆ, ಗೇರುಸೊಪ್ಪ ಡ್ಯಾಮ್ ಪವರ್ ಹೌಸ್ ಅಂತ ಒಟ್ಟು 4 ಪ್ರಾಜೆಕ್ಟ್ಗಳನ್ನು ಕೈಗೊಳ್ಳಲಾಗಿದೆ. ಟೋಟಲ್ 1469.2 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗ್ತಾ ಇರೋದು ಶರಾವತಿ ನದಿಯಿಂದ ಅನ್ನೋದು ಕ್ಲಿಯರ್ ಆಗಿರಬೇಕು. ಇಂಡಿವಿಜುವಲ್ ಪ್ರಾಜೆಕ್ಟ್ ಅಂತ ಕೇಳಿದಾಗ ಶರಾವತಿ ಜನರೇಟಿಂಗ್ ಸ್ಟೇಷನಿಂದ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ರಾಜ್ಯದಲ್ಲಿ ಅನ್ನೋದು ಕೂಡ ನಿಮಗೆ ತಿಳಿದಿರಬೇಕು. ಸೇಮ್ ಇದೇ ರೀತಿ ವೆಸ್ಟ್ ಫ್ಲೋ ರಿವರ್ದಲ್ಲಿ ಬರುವಂತಹ ಕಾಳಿ ನದಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ. ಕಾಳಿ ನದಿಗೆ ರಿಲೇಟೆಡ್ ಆಗಿ ಸಾಕಷ್ಟು ಡ್ಯಾಮ್ಗಳನ್ನು ನಿರ್ಮಿಸಲಾಗಿದೆ. ಸ್ಪೆಷಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಸೂಪರ್ ಡ್ಯಾಮ್ ಆಗಿದೆ. ಸೂಪರ್ ಡ್ಯಾಮ್ ಆಗಿರ್ಬೋದು, ಕೊಡಸಳ್ಳಿ, ಈ ರೀತಿ ಬೇರೆ ಬೇರೆ ಡ್ಯಾಮ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ. ಶರಾವತಿಯ ನಂತರ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗೋದು ಕಾಳಿ ನದಿಯಿಂದ ಅನ್ನೋದು ನಾವು ಗಮನಿಸಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಹರಿಯೋದು. ಶರಾವತಿ ನದಿ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮ ಆಗುತ್ತೆ, ಆಮೇಲೆ ಅದು ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರವೇಶ ಮಾಡುತ್ತೆ. ಫೈನಲ್ ಆಗಿ ಹೊನ್ನಾವರದ ಬಳಿ ಅದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಕಾಳಿ ನದಿ ಉಗಮ ಆಗೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದು ಫೈನಲ್ ಆಗಿ ಹರಿದ ಸಂಗಮ ಆಗೋದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಈ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪಾ ಡ್ಯಾಮ್ ನಿರ್ಮಿಸಲಾಗಿದೆ, ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಇದೆ, ಕೊಡಸಳ್ಳಿ ಡ್ಯಾಮ್ ಇದೆ, ಕದ್ರಾ ಡ್ಯಾಮ್ ಇದೆ. ಇದರ ಉಪನದಿ ಆಗಿರುವಂಥ ತಟ್ಟಿಹಳ್ಳಕ್ಕೂ ಕೂಡ ಒಂದು ಡ್ಯಾಮ್ ನಿರ್ಮಿಸಲಾಗಿದೆ. ಈ ಎಲ್ಲ ಡ್ಯಾಮ್ಗಳ ಮುಖ್ಯ ಉದ್ದೇಶ ಜಲ ವಿದ್ಯುತ್ ಉತ್ಪಾದನೆ ಮಾಡೋದು. ಓಕೆ, ಇದಕ್ಕೆ ರಿಲೇಟೆಡ್ಗೆ 4 ಪ್ರಮುಖ ಪ್ರಾಜೆಕ್ಟ್ಗಳನ್ನು ಕೈಗೊಳ್ಳಲಾಗಿದೆ. ಸೂಪಾ ಪವರ್ ಪ್ರಾಜೆಕ್ಟ್ ಇದೆ, ನಾಗಜರಿ ಪವರ್ ಪ್ರಾಜೆಕ್ಟ್ ಇದೆ, ಕೊಡಸಳ್ಳಿ ಡ್ಯಾಮ್ ಪವರ್ ಹೌಸ್ ಇದೆ, ಕದ್ರಾ ಡ್ಯಾಮ್ ಪವರ್ ಹೌಸ್ ಇದೆ. ಟೋಟಲ್ 1270 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಈ ಪ್ರಾಜೆಕ್ಟ್ ಹೊಂದಿದೆ. ಇದರಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗೋದು ನಾಗಜರಿ ಪವರ್ ಪ್ರಾಜೆಕ್ಟ್. ಇಂಡಿವಿಜುವಲ್ ಆಗಿ ಕೇಳಿದಾಗ ಅದು ಕೂಡ ನಿಮಗೆ ಗೊತ್ತಿರಬೇಕು. ನಿಮಗೆ ಗೊತ್ತಿರುವಂಥ ಮಾಹಿತಿಯಲ್ಲೇ ಕನ್ಫ್ಯೂಸ್ ಆಗಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾಹಿತಿಯನ್ನು ಸ್ವಲ್ಪ ನೀಟಾಗಿ ನೀವು ಓದ್ಕೊಂಡಿರಬೇಕು. ಇನ್ನು ಕಾವೇರಿ ಬೇಸಿನ್ ಪ್ರಾಜೆಕ್ಟ್ ಅಂತ ಬಂದಾಗ ಕಾವೇರಿ ಬೇಸಿನಲ್ಲಿ ಅತ್ಯಂತ ಪ್ರಮುಖವಾಗಿ 2 ಪ್ರಾಜೆಕ್ಟ್ಗಳಿರೋದು ಕಂಡುಬರುತ್ತೆ. ಶಿವನ ಸಮುದ್ರಂ ಹೈಡ್ರೋ ಪವರ್ ಪ್ರಾಜೆಕ್ಟು ಮತ್ತು ಶಿಂಷಾ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಅಂತ ಮ್ಯಾಪಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಶಿವನ ಸಮುದ್ರ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇದೆ, ನೆಕ್ಸ್ಟ್ ಶಿಂಷಾ ಪವರ್ ಪ್ರಾಜೆಕ್ಟ್ ಕೂಡ ಇರೋದು ಕಂಡುಬರುತ್ತೆ. ಟೋಟಲ್ ಆಗಿ 59.2 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ಕಾವೇರಿ ಬೇಸಿನಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಇನ್ನು ಕೃಷ್ಣಾದಲ್ಲಿ ಬಂದಾಗಲೂ ಕೂಡ ಆಲ್ಮಟ್ಟಿಯಲ್ಲಿ ಕೂಡ ನಾವು ಪವರ್ ಪ್ರಾಜೆಕ್ಟ್ ಇರೋದು ಕಂಡುಬರುತ್ತೆ. ಆದರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ನಾವು ಶರಾವತಿ ಮತ್ತು ಕಾಳಿಗೆ ಹೋಲಿಕೆ ಮಾಡಿದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಅಲ್ಲಿ ಸಾಧ್ಯವಿಲ್ಲ. ಓಕೆ, ನೆಕ್ಸ್ಟ್ ಒಂದು ಪ್ರಶ್ನೆ ಬರೋದಾದರೆ ಸಿಂಪಲ್ ಆಗಿರುವಂಥ ಪ್ರಶ್ನೆ, ಇಂಗಳದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ ಅಂತ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ನಾನು ಇವತ್ತಿನ ಕ್ಲಾಸಲ್ಲಿ ಆಯ್ಕೆ ಮಾಡ್ಕೊಂಡಿರುವಂಥ ಬಹುತೇಕ ಪ್ರಶ್ನೆಗಳು 2015ರಿಂದ ಕೇಳಿರುವಂಥ ಪ್ರಶ್ನೆಗಳನ್ನೇ ಆಯ್ಕೆ ಮಾಡ್ಕೊಂಡಿರೋದು. ಅಂದರೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಬಂದಾಗ ಎಲ್ಲ ಕ್ವಶನ್ಗಳು ಸಿಂಪಲ್ ಆಗಿರೋದೇ ಕಂಡು ಬರ್ತಾ ಇದೆ. ಎಲ್ಲವೂ ಕೂಡ ಇನ್ಫಾರ್ಮೇಷನ್ ಕೇಳುವಂಥ ಪ್ರಶ್ನೆಗಳೇ ಆಗಿದ್ದಾವೆ. ಓಕೆ, ನೀವು ಹೇಳಬೇಕಾಗಿರೋದು ಇಂಗಳದಾಳು ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಬೇಕು. ಚಿತ್ರದುರ್ಗ, ಶಿವಮೊಗ್ಗ, ಧಾರವಾಡ, ಚಾಮರಾಜನಗರ ಅಂತ. ಓಕೆ, ಇಂಗಳದಾಳು ತಾಮ್ರಕ್ಕೆ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಪ್ಲೇಸ್ ಆಗಿದೆ. ಇದು ಇರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಥವಾ ಚಿತ್ರದುರ್ಗ ಲೋಕಲ್ ಸಿಟಿಯ ಸಮೀಪದಲ್ಲಿರುವಂಥ ಪ್ಲೇಸ್ ಆಗಿದೆ, ತಾಮ್ರಕ್ಕೆ ಹೆಚ್ಚು ಫೇಮಸ್ ಆಗಿರೋದು. ಓಕೆ, ಇದಕ್ಕೆ ರಿಲೇಟೆಡ್ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಸಿಗುವಂಥ ಖನಿಜ ಸಂಪನ್ಮೂಲಗಳ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳು ಬೇರೆ ಬೇರೆ ವಿವಿಧ ಪ್ರಕಾರದ ಖನಿಜ ಸಂಪನ್ಮೂಲಗಳು ಸಿಗೋದಿಲ್ಲ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಲಿಮಿಟೆಡ್ ಆಗಿ ನಮ್ಮಲ್ಲಿ ಖನಿಜ ಸಂಪನ್ಮೂಲಗಳು ಸಿಗೋದನ್ನು ಕಾಣ್ತೇವೆ. ಸ್ಪೆಷಲಿ ಐರನ್ ಓರ್ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದೊರಕೋದನ್ನು ಕಾಣ್ತೇವೆ. ಐರನ್ ಓರು, ಚಿನ್ನವನ್ನು ಬಿಟ್ಟರೆ ಬೇರೆ ಎಲ್ಲ ಏನು ಮಿನರಲ್ ರಿಸೋರ್ಸ್ ಇದ್ದಾವಲ್ಲ ಅವೆಲ್ಲವೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಲಭಿಸ್ತವೆ. ಸ್ಪೆಷಲಿ ಐರನ್ ಓರ್ ನಮ್ಮ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾಗಿ 2 ಏರಿಯಾದಲ್ಲಿ ಗುರುತಿಸ್ಬೋದು. ಅಂದರೆ ಬಳ್ಳಾರಿ ಹೊಸಪೇಟ್ ರೀಸನ್ ಆ ವಲಯದಲ್ಲಿ ಕಬ್ಬಿಣದ ಅದಿರು ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಕಂಡುಬರುತ್ತೆ. ಅದನ್ನು ಹೊರತುಪಡಿಸಿದರೆ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಅದಿರು ದೊರಕೋದು ಕಾಣ್ತೇವೆ. ಅದನ್ನು ನಂತರದ ಸ್ಥಾನದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೆಲ ಏರಿಯಾದಲ್ಲಿ ಕೂಡ ಸಿಗುತ್ತೆ. ಬಳ್ಳಾರಿ ಡಿಸ್ಟಿಕ್ ಅಂತ ಬಂದಾಗ ಸ್ಪೆಷಲಿ 2 ಪ್ಲೇಸ್ ಇಂಪಾರ್ಟೆಂಟ್ ಆಗ್ತವೆ. ಒಂದು ಸಂಡೂರು ಮತ್ತು ದೋಣಿಮಲೈ ರೇಂಜು ಹೆಚ್ಚು ಫೇಮಸ್ ಆಗಿರೋದು ಸ್ಪೆಷಲಿ ಐರನ್ ಓರ್ಗೆ ರಿಲೇಟೆಡ್ ಆಗಿ. ಇನ್ನು ಚಿಕ್ಕಮಗಳೂರು ಡಿಸ್ಟಿಕ್ ಅಂತ ಬಂದಾಗ ಇಲ್ಲಿ ಬಾಬಾ ಬುಡನ್ಗಿರಿ ಹಿಲ್ಸಲ್ಲಿ ನಾವು ಐರನ್ ಓರ್ ಇರೋದು ಕಂಡು ಬರುತ್ತೆ. ಕೆಮ್ಮನ್ಗುಂಡಿ ಆಗಿರ್ಬೋದು, ಕುದುರೆಮುಖ, ಗಂಗಾಮೂಲ, ಕಲ್ಲತ್ಗಿರಿ, ಜೇನುಸುರಿ ಗುಡ್ಡ ಇವೆಲ್ಲವೂ ಕೂಡ ಪ್ಲೇಸಸ್ ಹೆಚ್ಚು ಫೇಮಸ್ ಆಗಿರೋದು ಐರನ್ ಓರ್ಗೆ ರಿಲೇಟೆಡ್ ಆಗಿ.
ನೆಕ್ಸ್ಟ್ ಮ್ಯಾಂಗ್ನೀಸ್ ಓರ್ ಅಂತ ಬಂದಾಗ ನಮ್ಮ ರಾಜ್ಯದಲ್ಲಿ ಮ್ಯಾಂಗ್ನೀಸ್ ಓರು ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೊರಕೋದು ಕಂಡುಬರುತ್ತೆ. ಸ್ಪೆಷಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ಇದಕ್ಕೆ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮ್ಯಾಂಗ್ನೀಸ್ ಇನ್ ದ ಸ್ಟೇಟ್ ಅಂತ ಹೇಳೋದು. ರಾಜ್ಯದಲ್ಲಿ ಅತಿ ಹೆಚ್ಚು ಮ್ಯಾಂಗ್ನೀಸ್ ದೊರಕೋದು ಸಂಡೂರಿನಲ್ಲಿ. ಸಂಡೂರು ಬಿಟ್ಟರೆ ನೆಕ್ಸ್ಟ್ ಪ್ಲೇಸ್ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ರಾಮದುರ್ಗ ಅನ್ನುವಂತಹ ಪ್ಲೇಸು. ಓವರಾಲ್ ನಮ್ಮ ಸ್ಟೇಟಲ್ಲಿ ಬಂದಾಗ 90% ಅಷ್ಟು ಮ್ಯಾಂಗ್ನೀಸ್ ಅವರು ಬಳ್ಳಾರಿ ಡಿಸ್ಟಿಕಲ್ಲೇ ದೊರಕುತ್ತೆ. ಹಾಗಾಗಿ ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತಾಮ್ರದ ಅದಿರು ಅಂತ ಬಂದಾಗ ಇಡೀ ನಮ್ಮ ಸ್ಟೇಟಲ್ಲಿ 2 ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇಂಗಳದಾಳು ಚಿತ್ರದುರ್ಗ ಡಿಸ್ಟಿಕಲ್ಲಿರೋದು, ಇನ್ನು ಹಾಸನ್ನ ಕಲ್ಯಾಡಿ ಅನ್ನುವಂಥ ಪ್ಲೇಸು. ಆದರೆ ಇಲ್ಲಿ ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ತಾಮ್ರದ ಅದಿರು ಸಿಗೋದಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಸಿಗುವಂಥ ತಾಮ್ರದ ಅದಿರಿನಲ್ಲಿ ಈ 2 ಪ್ಲೇಸ್ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ಇನ್ನು ಸುಣ್ಣದ ಕಲ್ಲು ಅಥವಾ ಲೈಮ್ಸ್ಟೋನ್ ಅಂತ ಬಂದಾಗ ಸಿಮೆಂಟ್ ಕಾರ್ಖಾನೆಗಳಿಗೆ ಇದು ಅತ್ಯಂತ ಪ್ರಮುಖವಾದ ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಆಗಿರುತ್ತೆ. ಇಡೀ ನಮ್ಮ ರಾಜ್ಯದಲ್ಲಿ ಬಂದಾಗ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣದ ಕಲ್ಲು ಸಿಗೋದನ್ನು ನಾವು ಕಾಣ್ತೇವೆ. ಕಲಬುರಗಿ ಜಿಲ್ಲೆ ಹೊರತುಪಡಿಸಿದರೆ ಬಾಗಲಕೋಟೆ ಏರಿಯಾ ಮತ್ತು ತುಮಕೂರು ಏರಿಯಾದಲ್ಲಿ ಕೂಡ ಲೈಮ್ಸ್ಟೋನ್ ಸಿಗೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಬಾಕ್ಸೈಟ್ ಅಂತ ಬಂದಾಗ ಇಡೀ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಾಕ್ಸೈಟ್ ದೊರಕೋದು ಕಂಡುಬರುತ್ತೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಏರಿಯಾ ಸ್ಪೆಷಲಿ ಬಾಕ್ಸೈಟ್ಗೆ ಹೆಚ್ಚು ಫೇಮಸ್ ಆಗಿರೋದು. ಇದು ಅಲ್ಯೂಮಿನಿಯಂನ ಅತ್ಯಂತ ಪ್ರಮುಖ ಅದಿರಾಗಿರುತ್ತೆ. ಇನ್ನು ಫೈನಲ್ ಆಗಿ ನಮ್ಮ ರಾಜ್ಯದಲ್ಲಿ ದೊರಕುವಂಥ ಮತ್ತೊಂದು ಪ್ರಮುಖವಾದಂಥ ಖನಿಜ ಸಂಪನ್ಮೂಲ ಅಂದರೆ ಅದು ಗೋಲ್ಡ್. ಮುಂಚೆ KGF ಅಲ್ಲಿ ಸಿಗ್ತಾ ಇತ್ತು, ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಕರಿತಾ ಇದ್ದೇವೆ. ಆದರೆ ಪ್ರಸ್ತುತ ಅಲ್ಲಿ ನಾವು ಅದನ್ನು ಉತ್ಪಾದನೆ ಮಾಡ್ತಾ ಇಲ್ಲ. ಪ್ರೆಸೆಂಟ್ ಕರ್ನಾಟಕದಲ್ಲಿರುವಂಥ ಅತ್ಯಂತ ಪ್ರಸಿದ್ಧ ಚಿನ್ನ ದೊರೆಯುವಂಥ ಸ್ಥಳವೆಂದರೆ ಅದು ಹಟ್ಟಿ ಅನ್ನುವಂಥ ಪ್ಲೇಸು. ಹಟ್ಟಿ ರಾಯಚೂರು ಡಿಸ್ಟಿಕಲ್ಲಿರುವಂತಹ ಪ್ಲೇಸು ಹಟ್ಟಿ ಗೋಲ್ಡ್ ಫೀಲ್ಡ್ ಅಂತ ಕರಿತೇವೆ. ಈ ಗೋಲ್ಡ್ ಫೀಲ್ಡಲ್ಲಿ ಒಟ್ಟು 6 ಚಿನ್ನದ ಬೆಣಚುಕಲ್ಲಿನ ಪ್ರದೇಶಗಳಿದ್ದಾವೆ. ಅದರಲ್ಲಿ ಓಕಲಿ ಅನ್ನುವಂಥ ಬೆಣಚುಕಲ್ಲಿನ ಪ್ರದೇಶ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಓಕೆ, ಇದಿಷ್ಟೇ ಇನ್ಫಾರ್ಮೇಷನ್ ಸಾಕಾಗುತ್ತಾ ಅಂದರೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನೀವು ಬುಕ್ಸ್ಗಳಿಂದ ಕಲೆಕ್ಟ್ ಮಾಡ್ತಾ ಹೋಗಬೇಕು. ನಾನು ಆಲ್ರೆಡಿ ಹೇಳಿದ ಹಾಗೆ ನೀವು ಪ್ರತಿ ಸರಿ ರಿವಿಷನ್ ರಿಕಾಲ್ ಮಾಡಿಕೊಂಡಾಗ ಮಾಹಿತಿಯನ್ನು ಇನ್ನೂ ಎಕ್ಸ್ಟ್ರಾ ಪಡ್ಕೊಳ್ತಾ ಹೋಗಬೇಕು, ಹೆಚ್ಚು ಪರ್ಫೆಕ್ಟ್ ಆಗ್ತಾ ಹೋಗಬೇಕು. ಓಕೆ, PSI 2020ರಲ್ಲಿ ಕೇಳಿರುವಂಥ ಪ್ರಶ್ನೆ, ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ಎಲ್ಲಿದೆ ಅಂತ, ಯಾವ ಡಿಸ್ಟಿಕಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ರಾಮನಗರ, ತುಮಕೂರು, ಕೋಲಾರ, KGF ಅಂತಿದೆ. ಆಲ್ರೆಡಿ ಹೆಚ್ಚು ಫೇಮಸ್ ಆಗಿರುವಂತಹ ಪಕ್ಷಿಧಾಮ ಇದಂತ ಹೇಳ್ಬೋದು. ರಣಹದ್ದುಗಳಿಗಾಗಿ ಹೆಚ್ಚು ಫೇಮಸ್ ಆಗಿರೋದು ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ಇರೋದು ರಾಮನಗರ ಜಿಲ್ಲೆಯಲ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಸ್ಪರ್ಧಾರ್ಥಿಗಳು ಕರ್ನಾಟಕದಲ್ಲಿರುವಂಥ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಹುಲಿ ಸಂರಕ್ಷಿತ ತಾಣಗಳಾಗಿರ್ಬೋದು, ಮತ್ತು ಪಕ್ಷಿಧಾಮಗಳಾಗಿರ್ಬೋದು, ವನ್ಯಜೀವಿ ಧಾಮಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಗೊತ್ತಿರಬೇಕು. ಯಾವುದಾದ್ರೂ ವಿಶೇಷವಾದ ಪ್ರಾಣಿ ಪಕ್ಷಿಗಳಿಗೆ ಫೇಮಸ್ ಆಗಿದ್ದರೆ ಆ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಇದಕ್ಕೆ ರಿಲೇಟೆಡಾಗಿ ಏನಾದರೂ ಡಿಫಿಕಲ್ಟಾಗಿ ಕ್ವಶನ್ ಕೇಳ್ತಾರಾ ಅಂತ ನೋಡ್ತಾ ಹೋದರೆ ಡಿಫಿಕಲ್ಟಾಗಿ ಕೇಳುವಂಥ ಸಾಧ್ಯತೆ ಕಡಿಮೆ. ಆದರೆ ನಿಮಗೆ ಮಾಹಿತಿ ಎಕ್ಸ್ಟ್ರಾ ಗೊತ್ತಿದ್ರೆ ಇಲ್ಲ ಅಂತ ನಿಮಗೆ ಕ್ವಶನಲ್ಲಿ ಪರೀಕ್ಷೆ ಮಾಡ್ಬೋದು. 2015ರ KS ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ, ಇಲ್ಲಿ ಮ್ಯಾಚ್ ದಿ ಫಾಲೋವಿಂಗಲ್ಲಿ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿನ ವನ್ಯಜೀವಿಗಳನ್ನು ಅವುಗಳ ತತ್ಸಂಬಂಧಿ ವನ್ಯಜೀವಿ ಧಾಮಗಳೊಡನೆ ಹೊಂದಿಸಿ ಅಂತ ಹೇಳಿದ್ದಾರೆ. ಚಿಂಕಾರ ಅಂತ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಬಕ್ಕು, 4 ಕೊಂಬಿನ ಆಂಟೆಲೋಪು ಮತ್ತು ಸ್ಲಾತ್ ಬೇರ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ರಾಣೆಬೆನ್ನೂರು, ದರೋಜಿ, ರಂಗಯ್ಯನದುರ್ಗ ಮತ್ತು ಯಡಹಳ್ಳಿ ಅಂತ ಕೊಟ್ಟಿದ್ದಾರೆ. ಓಕೆ, ಇವುಗಳನ್ನು ನಾವು ಮ್ಯಾಚ್ ಮಾಡಬೇಕು. ಅಂದರೆ ವನ್ಯಜೀವಿ ಧಾಮಗಳು ಯಾವ ಜಿಲ್ಲೆಯಲ್ಲಿದ್ದಾವೆ ಅಂತ ಕೇಳಿಲ್ಲ, ವನ್ಯಜೀವಿ ಧಾಮಗಳಲ್ಲಿ ಕಂಡುಬರುವಂಥ ವಿಶೇಷ ಪ್ರಾಣಿಗಳು ಯಾವಿದ್ದಾವೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಭಾಳಷ್ಟು ಜನರಿಗೆ ಗೊತ್ತು, ಕರಡಿಗೆ ಹೆಚ್ಚು ಫೇಮಸ್ ಆಗಿರೋದು ಯಾವುದು, ದರೋಜಿ ವನ್ಯಜೀವಿ ಧಾಮ ಆಲ್ರೆಡಿ ಗೊತ್ತು. 4 ಕೊಂಬಿನ ಹುಲ್ಲೆಗಳಿಗೆ ಹೆಚ್ಚು ಫೇಮಸ್ ಆಗಿರೋದು ರಂಗಯ್ಯನದುರ್ಗ, ಮತ್ತು ಬ್ಲ್ಯಾಕ್ ಬಗ್ಗಳಿಗೆ ರಾಣೆಬೆನ್ನೂರು, ಚಿಂಕಾರ ಜಿಂಕೆಗಳಿಗೆ ಯಡಹಳ್ಳಿ. ಈ ರೀತಿ ವನ್ಯಜೀವಿ ಧಾಮಗಳಲ್ಲಿ ಕಂಡುಬರುವಂಥ ವಿಶೇಷ ಪ್ರಾಣಿಗಳೇನಾದರೂ ಇದ್ದರೆ ಅಂಥ ವನ್ಯಜೀವಿ ಧಾಮಗಳ ಮಾಹಿತಿ ನಮಗೆ ಗೊತ್ತಿರಬೇಕು. ಅವು ಯಾವ ಜಿಲ್ಲೆಯಲ್ಲಿದ್ದಾವೆ ಅನ್ನೋದು ಗೊತ್ತಿರಬೇಕು. ಕೆಲ ವನ್ಯಜೀವಿ ಧಾಮಗಳ ಮೂಲಕ ನದಿಗಳು ಹರಿತಾವೆ, ಯಾವ ನದಿ ಪಾತ್ರದಲ್ಲಿ ಇದ್ದಾವೆ ಅನ್ನೋದು ಕೂಡ ನಮಗೆ ತಿಳಿದಿರಬೇಕು. ಓಕೆ, KS 2017ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದೆ. ಕರ್ನಾಟಕ ರಾಜ್ಯದ ಹುಲಿಧಾಮ ಈ ಪೈಕಿ ಯಾವುದು ಅಂತ ಕೇಳಿದ್ದಾರೆ. ಬನ್ನೇರುಘಟ್ಟ ಕೇಳಿದ್ದಾರೆ, ದರೋಜಿ ವನ್ಯಜೀವಿ ಧಾಮ ಕೊಟ್ಟಿದ್ದಾರೆ, ಕಾವೇರಿ ವನ್ಯಜೀವಿ ಧಾಮ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರುವಂಥ ಹುಲಿಧಾಮಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಎಲ್ಲ ಬೇರೆ ಬೇರೆ ರೀತಿ ಕೊಟ್ಟಿದ್ದಾರೆ. ಅಂದರೆ ನಾನು ಆಲ್ರೆಡಿ ಹೇಳಿದ ಹಾಗೆ ರಾಷ್ಟ್ರೀಯ ಉದ್ಯಾನವನಗಳ ಮಾಹಿತಿ ಇರಬೇಕು, ಹುಲಿ ಸಂರಕ್ಷಿತ ತಾಣಗಳ ಮಾಹಿತಿ ಇರಬೇಕು, ವನ್ಯಜೀವಿ ಧಾಮಗಳು, ಪಕ್ಷಿಧಾಮಗಳ ಮಾಹಿತಿ ಇರಬೇಕು. ಇಲ್ಲಿರುವಂಥ 4 ಆಪ್ಷನ್ಸ್ ನೋಡ್ತಾ ಹೋದರೆ ಇಲ್ಲಿರುವಂತಹ 4 ಪ್ಲೇಸ್ಗಳಲ್ಲಿ ಯಾವೊಂದು ಕೂಡ ಕರ್ನಾಟಕ ರಾಜ್ಯದಲ್ಲಿರುವಂಥ ಹುಲಿ ಸಂರಕ್ಷಿತ ತಾಣ ಅಲ್ಲ. ಹಾಗಾಗಿ ಈ ಮೇಲಿನ ಯಾವುದೂ ಅಲ್ಲ ಅನ್ನುವಂಥ ಆಯ್ಕೆ ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಓಕೆ, ಈ ರೀತಿ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಹೋಗಬೇಕು. ಆ ಮಾಹಿತಿಯಲ್ಲಿರುವಂಥ ವಿಶೇಷ ಅಂಶಗಳನ್ನು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಬೇಕು. ಆ ಮೂಲಕ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಸ್ವಲ್ಪ ವನ್ಯಜೀವಿ ಅಭಯಾರಣ್ಯಕ್ಕೆ ರಿಲೇಟೆಡ್ ಆಗಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ವನ್ಯಜೀವಿ ಅಭಯಾರಣ್ಯಗಳನ್ನೆಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಡಿಯಲ್ಲಿ ಸ್ಥಾಪಿಸಲಾಗಿರುತ್ತೆ.
ನಾನು ರಾಜ್ಯದಲ್ಲಿರುವಂಥ ಎಲ್ಲ ವನ್ಯಜೀವಿ ಧಾಮಗಳ ಬಗ್ಗೆ ಇಲ್ಲಿ ನಾನು ಚರ್ಚೆ ಮಾಡ್ತಾ ಇಲ್ಲ, ಕೆಲವೊಂದು ವಿಶೇಷವಾಗಿರುವಂಥ ವನ್ಯಜೀವಿ ಧಾಮಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸ್ಪೆಷಲಿ ಹಾವೇರಿ ಜಿಲ್ಲೆಯಲ್ಲಿರುವಂಥ ರಾಣೆಬೆನ್ನೂರಿನಲ್ಲಿ ಬ್ಲ್ಯಾಕ್ ಬಕ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಇದೇ ಕ್ವಶನಲ್ಲಿ KS ಅಲ್ಲಿ ಕೇಳಿದ್ದು. ಕಪ್ಪತಗುಡ ವೈಲ್ಡ್ ಲೈಫ್ ಸ್ಯಾಂಚುರಿ ಗದಗ್ ಡಿಸ್ಟಿಕಲ್ಲಿದೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಬಂದಾಗ ಭೀಮಗಡ ವನ್ಯಜೀವಿ ಧಾಮ ಇದೆ. ಘಟಪ್ರಭಾ ಬರ್ಡ್ ಸೆಂಚುರಿ ಇದೆ ಬೆಳಗಾವಿಯಲ್ಲಿ ಬಂದಾಗ. ಬಾಗಲಕೋಟೆ ಯಡಹಳ್ಳಿ ಹೆಚ್ಚು ಫೇಮಸ್ ಆಗಿರೋದು ಚಿಂಕಾರ ಜಿಂಕೆಗಳಿಗೆ. ಇಲ್ಲೇ ನಿಮಗೆ ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ, ಚಿಂಕಾರ ಜಿಂಕೆಗಳಿಗೆ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ವನ್ಯಜೀವಿ ಧಾಮವಾಗಿದೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ ವನ್ಯಜೀವಿ ಅಭಯಾರಣ್ಯ ಇದೆ. ಜೋಗಿಮಟ್ಟಿ ಗೊತ್ತು, ಅದೊಂದು ರೀತಿ ಗಿರಿಧಾಮ ಅಂತ ಕೂಡ ಗುರುತಿಸಲಾಗುತ್ತೆ. ದಾವಣಗೆರೆ ಜಿಲ್ಲೆಯ ರಂಗಯ್ಯನದುರ್ಗದಲ್ಲಿ 4 ಕೊಂಬಿನ ಚಿಗರೆಗಳಿರೋದು ಕಂಡು ಬರ್ತಾ ಇದೆ. ಇಲ್ಲಿ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಚಿಗರೆ ಮೇಲೆ 4 ಕೊಂಬುಗಳಿರೋದನ್ನು ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಬಹಳ ವಿಶೇಷವಾದಂಥ ಪ್ರಾಣಿಗಳು ಇವೆಲ್ಲವೂ ಕೂಡ, ಹಾಗಾಗಿ ಇವುಗಳಿಗೆ ರಿಲೇಟೆಡ್ ಆಗಿ ಮಾಹಿತಿ ನಿಮಗೆ ತಿಳಿದಿರಬೇಕು. ಚಿಂಚೋಳಿ ಕಲಬುರಗಿ ಜಿಲ್ಲೆಯಲ್ಲಿರೋದು, ಅಲ್ಲೂ ಕೂಡ ಒಂದು ವೈಲ್ಡ್ ಲೈಫ್ ಸೆಂಚುರಿ ಇದೆ. ದಾರೋಜಿ ಕರಡಿ ಧಾಮ ಬಳ್ಳಾರಿ ಜಿಲ್ಲೆಯಲ್ಲಿರೋದು, ಕರಡಿಗಳಿಗೆ ಹೆಚ್ಚು ಫೇಮಸ್ ಆಗಿರೋದು. ಆಲ್ರೆಡಿ ಕ್ವಶನಲ್ಲಿ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಮಾಹಿತಿ ಕೇಳಿದರು. ತುಮಕೂರು ಜಿಲ್ಲೆಯಲ್ಲಿ ಬಂದಾಗ ತಿಮ್ಲಾಪುರ ವನ್ಯಜೀವಿ ಅಭಯಾರಣ್ಯ ಇದೆ. ಇನ್ನು ಬುಕ್ಕಾಪಟ್ಟಣ ತುಮಕೂರು ಜಿಲ್ಲೆಯಲ್ಲಿರೋದು ವೈಲ್ಡ್ ಲೈಫ್ ಸೆಂಚುರಿ. ಇದು ಕೂಡ ಚಿಂಕಾರಕ್ಕೆ ಸ್ಥಾಪನೆ ಆಗಿರುವಂಥ ರಾಜ್ಯದ 2ನೇ ವೈಲ್ಡ್ ಲೈಫ್ ಸೆಂಚುರಿ. ಯಡಹಳ್ಳಿ ರಾಜ್ಯದಲ್ಲಿ ಚಿಂಕಾರ ಜಿಂಕೆಗಳಿಗಾಗಿ ಸ್ಥಾಪನೆ ಆಗಿರುವಂಥ ಮೊದಲ ವನ್ಯಜೀವಿ ಧಾಮ ಆದರೆ, ತುಮಕೂರು ಜಿಲ್ಲೆಯ ಬುಕ್ಕಾಪಟ್ಟಣ ವನ್ಯಜೀವಿ ಧಾಮ ಏನಿದೆ ಅಲ್ವಾ, ಇದು ಚಿಂಕಾರಕ್ಕಾಗಿ ಸ್ಥಾಪನೆ ಆಗಿರುವಂಥ 2ನೇ ವನ್ಯಜೀವಿ ಧಾಮ ಆಗಿದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಬಂದಾಗ ರಂಗನತಿಟ್ಟು ಪಕ್ಷಿಧಾಮ ಇಂಪಾರ್ಟೆಂಟ್ ಆಗುತ್ತೆ. ಆದಿಚುಂಚನಗಿರಿ ನವಿಲು ಧಾಮ, ಇದು ಯಾವುದಕ್ಕೆ ಫೇಮಸ್ ಅಂತ ಕೇಳ್ಬೋದು ನಿಮಗೆ. ಆದಿಚುಂಚನಗಿರಿ ನವಿಲುಗಳಿಗೆ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಸೆಂಚುರಿ ಆಗಿದೆ. ಇನ್ನು ರಾಮನಗರ ಜಿಲ್ಲೆಯಲ್ಲಿ ಬಂದಾಗ ರಾಮದೇವರ ಬೆಟ್ಟ ವೈಲ್ಡ್ ಲೈಫ್ ಸೆಂಚುರಿ ರಣಹದ್ದುಗಳಿಗೆ ಫೇಮಸ್ ಆಗಿರೋದು. ಕೋಲಾರದಲ್ಲಿ ಕಮ್ಮಸಂದ್ರ ಅಂತ ವೈಲ್ಡ್ ಲೈಫ್ ಸೆಂಚುರಿ ಇದೆ. ಇನ್ನು ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ ಇದು ಕೂಡ ಫೇಮಸ್ ಆಗಿರುವಂಥ ವನ್ಯಜೀವಿ ಧಾಮ ಆಗಿದೆ. ಅತ್ತಿವೇರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಇನ್ನು ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿರೋದು. ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ, ಇದರ ಏರಿಯಾ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು 2 ಜಿಲ್ಲೆಯಲ್ಲಿ ಶೇರ್ ಆಗಿರೋದು ಕಂಡುಬರುತ್ತೆ. ಪುಷ್ಪಗಿರಿ, ತಲಕಾವೇರಿ, ಬ್ರಹ್ಮಗಿರಿ ವನ್ಯಜೀವಿ ಧಾಮಗಳೆಲ್ಲವೂ ಕೂಡ ಕೊಡಗು ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಈ ನ್ಯಾಷನಲ್ ಪಾರ್ಕ್ಸ್ಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ರಾಜ್ಯದಲ್ಲಿ ಒಟ್ಟು ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಇದ್ದಾವೆ ಅನ್ನೋಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. 5 ಇದ್ದಾವೆ. ಅವು ಎಲ್ಲಿದ್ದಾವೆ, ಯಾವ ಜಿಲ್ಲೆಯಲ್ಲಿ ಇದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಾಗ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇರೋದು ಕಂಡುಬರುತ್ತೆ, ಹೆಚ್ಚು ಫೇಮಸ್ ಆಗಿರೋದು. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬೆಂಗಳೂರಿನ ಸಮೀಪದಲ್ಲಿರೋದು, ಮತ್ತು ಅಲ್ಲಿ ಚಿಟ್ಟೆ ಪಾರ್ಕ್ ಇರೋದು ಕೂಡ ಸಹ ಕಂಡುಬರುತ್ತೆ. ಕುದುರೆಮುಖ ನ್ಯಾಷನಲ್ ಪಾರ್ಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಇನ್ನು ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು, ಹೆಚ್ಚು ಫೇಮಸ್ ಆಗಿರುವಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಕಾಳಿ ನದಿ ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದುವುದನ್ನು ಕಾಣ್ತೇವೆ. ಇನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಹೆಚ್ಚು ಫೇಮಸ್ ಆಗಿರೋದು. ಇದಕ್ಕೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರೆ. ಇದರ ಏರಿಯಾ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಶೇರ್ ಆಗಿರೋದು ಕಂಡುಬರುತ್ತೆ. ಈ ರೀತಿ ಸಾಕಷ್ಟು ಮಾಹಿತಿ ನೀವು ಕಲೆಕ್ಟ್ ಮಾಡ್ಕೊಂಡಿರಬೇಕು. ನಾನು ಜಸ್ಟ್ ಇಲ್ಲಿ ಗ್ಲಾನ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅಲ್ಲಿ ಏನಾದರೂ ವಿಶೇಷವಾದ ಪ್ರಾಣಿಗಳು ಕಂಡು ಬರ್ತಾ ಇದ್ದರೆ ಅವುಗಳ ಪಟ್ಟಿ ಕೂಡ ನೀವು ಮಾಡ್ಕೊಂಡಿರಬೇಕು. ಮ್ಯಾಪ್ಸಲ್ಲೇ ಹೈಲೈಟ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್, ರಾಜ್ಯದಲ್ಲಿ ಬಂದಾಗ ಕೆಲವೊಂದು ಪ್ಲೇಸಸ್ಗಳನ್ನು ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಕೂಡ ಗುರುತಿಸಲಾಗುತ್ತೆ. ಅಂತಹ ಕೆಲವೊಂದು ಫೇಮಸ್ ಆಗಿರುವಂಥ ಸಂರಕ್ಷಣಾ ಮೀಸಲು ಪ್ರದೇಶಗಳೆಂದರೆ, ಬಂಕಾಪುರದಲ್ಲಿರುವಂಥ ನವಿಲು ಸಂರಕ್ಷಿತ ಪ್ರದೇಶ ಹೆಚ್ಚು ಫೇಮಸ್ ಆಗಿರೋದು, ಹಾವೇರಿ ಜಿಲ್ಲೆಯಲ್ಲಿರೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ ಹಾರ್ನ್ಬಿಲ್ ಕನ್ಸರ್ವೇಷನ್ ರಿಸರ್ವ್ ಏರಿಯಾ ಅಂತ ಗುರುತಿಸಲಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ ಬೇಡ್ತಿಯನ್ನು ಗುರುತಿಸಲಾಗುತ್ತೆ. ಶಾಲ್ಮಲ ನದಿ ತೀರದ ಏರಿಯಾವನ್ನು ಕೂಡ ಗುರುತಿಸಲಾಗುತ್ತೆ. ಮಾಗಡಿ ಲೇಕ್ ಬರ್ಡ್ ಗುರುತಿಸಲಾಗುತ್ತೆ, ಗದಗ ಜಿಲ್ಲೆಯಲ್ಲಿರೋದು. ತುಂಗಭದ್ರಾ ನೀರು ನಾಯಿ ಸಂರಕ್ಷಿತ ಪ್ರದೇಶ ಅಂತ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಗುರುತಿಸಲಾಗುತ್ತೆ ಈ ಏರಿಯಾವನ್ನು. ಇನ್ನು ಬೆಂಗಳೂರು ಸಮೀಪ ಯಲಹಂಕದ ಸಮೀಪ ಇರುವಂಥ ಪುಟ್ಟನಹಳ್ಳಿ ಲೇಕ್ ಬರ್ಡನ್ನು ಕೂಡ ಗುರುತಿಸಲಾಗಿದೆ. ಉಮ್ಮತ್ತೂರು ಚಾಮರಾಜನಗರಲ್ಲಿರೋದು. ಅಂಕಸಮುದ್ರ ಲೇಕ್ ಬಳ್ಳಾರಿಯಲ್ಲಿರೋದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಬಾಸೂರು ಅಮೃತ್ ಮಹಲ್ ಕಾವಲ್ ಅಂತ ಗುರುತಿಸಲಾಗಿದೆ. ಮೇಲಾಪುರ ಬಿ ಈಟರ್ ಮಂಡ್ಯ ಜಿಲ್ಲೆಯಲ್ಲಿರೋದು. ಈ ರೀತಿ ಕೆಲವೊಂದು ಸಂರಕ್ಷಿತ ಪ್ರದೇಶಗಳನ್ನು ಕೂಡ ಗುರುತಿಸಲಾಗಿದೆ. ಇನ್ನು ಕೊಕ್ಕರೆ ಬೆಳ್ಳೂರು ಸಮುದಾಯ ಮೀಸಲು ಪ್ರದೇಶ ಅಂತ ಕೂಡ ಗುರುತಿಸಲಾಗಿದೆ, ಮಂಡ್ಯ ಜಿಲ್ಲೆಯಲ್ಲಿರೋದು. ಈ ರೀತಿ ವನ್ಯಜೀವಿಗಳಿಗೆ ರಿಲೇಟೆಡ್ ಆಗಿರುವಂಥ ಪ್ಲೇಸಸ್ಗಳ ಒಳಗಡೆ ವಿಶೇಷತೆ ಏನಿದೆ ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಎಷ್ಟು ಚೆನ್ನಾಗಿ ನೀವು ವಿಷಯವನ್ನು ಅರ್ಥ ಮಾಡ್ಕೊಂಡಿರ್ತೀರೋ, ಎಷ್ಟು ಪರ್ಫೆಕ್ಟ್ ಆಗಿರ್ತೀರೋ, ಅಷ್ಟು ನೀವು KS ಅಂತ ಮೇನ್ಸ್ ಎಕ್ಸಾಮ್ ಆಗಿರ್ಬೋದು, ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೂಡ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಬರೋದಾದರೆ, ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿದೆ ಅಂತ ಕೇಳಿದ್ದಾರೆ. KS 2020 ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿರೋದು. KS ಎಕ್ಸಾಮಲ್ಲಿ ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್. ನಿಮಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ಈ ಕ್ವಶನ್ಗೆ ಆನ್ಸರನ್ನು ನೀವು ಎಕ್ಸಾಕ್ಟ್ ಆಗಿ ಗುರುತಿಸ್ಬೋದು. ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಈಶಾನ್ಯ ಸಂಕ್ರಮಣ ವಲಯ ಅಂತ, ಇದು ಯಾವುದಕ್ಕೆ ರಿಲೇಟೆಡ್ ಆಗಿರುವಂತಹ ಮಾಹಿತಿ ಅಂತ ನಿಮಗೆ ಗೊತ್ತಾದರೆ ಸಾಕು, ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಈ ಪ್ರಶ್ನೆ ಕರ್ನಾಟಕದಲ್ಲಿರುವಂಥ ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಇದಾಗಿದೆ.
ಕರ್ನಾಟಕವನ್ನು ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಅಂತ ನಾವು 10 ಭಾಗ ಅಥವಾ 10 ಝೋನ್ಸ್ಗಳಾಗಿ ಡಿವೈಡ್ ಮಾಡ್ತೇವೆ. ಅದರಲ್ಲಿ ಈಶಾನ್ಯ ವಲಯದಲ್ಲಿ ಬರುವಂತಹ ಜಿಲ್ಲೆಗಳು ಯಾವಂತ ಕೇಳ್ತಾ ಇದ್ದಾರೆ. ಕಲಬುರಗಿ ಬೀದರ್ ಇದೆ, ಕಲಬುರಗಿ ಯಾದಗಿರಿ ಇದೆ, ಬೀದರ್ ಕಲಬುರಗಿ ಇದೆ, ಯಾದಗಿರಿ ರಾಯಚೂರು ಇದೆ, ರಾಯಚೂರು ಮತ್ತು ಬೀದರ್ ಅಂತಿದೆ. ಆಪ್ಷನ್ಸ್ ಕೂಡ ಅಷ್ಟು ಈಸಿ ಇಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇದ್ದಾವೆ. ಈಶಾನ್ಯ ವಲಯದ ಬಗ್ಗೆ ಕೇಳ್ತಾ ಇದ್ದಾರೆ. ಈಶಾನ್ಯ ವಲಯ ಅಂದರೆ ಗೊತ್ತು ನಮಗೆ, ಹೈದರಾಬಾದ್ ಕರ್ನಾಟಕ ಏರಿಯಾ ಅಂತ ಗುರುತಿಸ್ಬೋದು, ಗೆಸ್ ಮಾಡ್ಬೋದು ಅಂತ. ಅದರಲ್ಲಿರುವಂಥ ಎಲ್ಲ ಜಿಲ್ಲೆಗಳು ಕೂಡ ಅದೇ ಭಾಗದ ಜಿಲ್ಲೆಗಳಾಗಿದ್ದಾವೆ. ಹಾಗಾಗಿ ನಿಮಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ಸಾಕು, ನೀವು ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಇಡೀ ಕರ್ನಾಟಕವನ್ನು ನಾವು 10 ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ಗಳಂತ ಡಿವೈಡ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈ ಭಾಗ ಏನಿದೆ ಅಲ್ವಾ, ಇದು ಒಂದು ಸಪ್ರೇಟ್ ಕಲರಿಂದ ಹೈಲೈಟ್ ಮಾಡಿದಾರಲ್ವ, ಇದು ಒಂದು ಆಗ್ರೋ ಕ್ಲೈಮೆಟಿಕ್ ಝೋನ್. ಈ ಭಾಗದಲ್ಲಿ ಆಗುವಂಥ ಮಳೆಯ ಪ್ರಮಾಣ ಬಹುತೇಕ ಸೇಮ್ ಇರುತ್ತೆ, ಅಲ್ಲಿನ ಕ್ಲೈಮೇಟ್ ಸೇಮ್ ಇರುತ್ತೆ, ಅಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಕೂಡ ಸೇಮ್ ಆಗಿರ್ತವೆ. ಈ ಬೇಸ್ ಮೇಲೆ ಇಡೀ ಕರ್ನಾಟಕವನ್ನು ನಾವು 10 ಝೋನ್ಸ್ಗಳಾಗಿ ಡಿವೈಡ್ ಮಾಡಿದ್ದೇವೆ. ಅದರಲ್ಲಿ ನಮಗೆ ಕೇಳಿರೋದು ಈಶಾನ್ಯ ವಲಯದಲ್ಲಿ ಬರುವಂಥ ಜಿಲ್ಲೆಗಳು ಯಾವಂತ. ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ಈ ಭಾಗದಲ್ಲಿ ಬರುತ್ತೆ. ಕಲಬುರಗಿ ಜಿಲ್ಲೆಯ ಉತ್ತರ ಭಾಗ ಕೂಡ ಈ ಝೋನಲ್ಲಿ ಬರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು ಬೀದರ್ ಮತ್ತು ಕಲಬುರಗಿ ಅಂತ ಗುರುತಿಸ್ಬೋದು. ಓಕೆ, ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ. ನಿಮಗೆ ಇದೊಂದು ಮ್ಯಾಪ್ ಗೊತ್ತಿದ್ರೆ ಸಾಕು, ಯಾವುದೇ ಬೇಸ್ ಮೇಲೆ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಪ್ರತಿಯೊಂದು ಝೋನನ್ನು ಒಂದೊಂದು ನಂಬರಿಂದ ಹೈಲೈಟ್ ಗುರುತಿಸಿದ್ದಾರೆ. ಪ್ರತಿಯೊಂದು ಝೋನನ್ನು ಡಿಫ್ರೆಂಟ್ ಕಲರಿಂದ ಹೈಲೈಟ್ ಮಾಡಿದ್ದಾರೆ. ಈಶಾನ್ಯ ವಲಯ ಇದು ಏನಿದೆ ಅಲ್ವಾ, ಈ ಏರಿಯಾವನ್ನು ಈಶಾನ್ಯ ವಲಯ ಅಂತ ಕರಿತೇವೆ. ಎರಡನೇದು ಈಶಾನ್ಯ ಶುಷ್ಕ ವಲಯ ಅಂತ. ಇಲ್ಲಿ ಕಲಬುರಗಿ ಇದೆ, ಯಾದಗಿರಿ ಬರುತ್ತೆ ಮತ್ತು ರಾಯಚೂರಿನ ಭಾಗಶಃ ಏರಿಯಾ ಕೂಡ ಬರುತ್ತೆ. ಈ ರೀತಿ ಇಡೀ ಸ್ಟೇಟನ್ನು ನಾವು 10 ಝೋನ್ಗಳಾಗಿ ಡಿವೈಡ್ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೀವು ವಿಜಯ್ ಭವ ಯೂಟ್ಯೂಬ್ ಚಾನಲ್ಗೆ ಹೋದರೆ ಸಿಗುತ್ತೆ. ಅಲ್ಲಿ ಕರ್ನಾಟಕ ಜಿಯೋಗ್ರಫಿಯನ್ನು ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗಿದ್ದೇವೆ. ಅಥವಾ ನೀವು ವಿಡಿಯೋ ಸ್ಕಿಪ್ ಮಾಡಿ 10 ಝೋನ್ಸ್ಗಳನ್ನು ಕೂಡ ನೀವು ಬೇಕಾದರೂ ನೋಟ್ ಮಾಡ್ಕೊಳ್ಬೋದು. ಅಥವಾ ಈ ಮ್ಯಾಪ್ ನಿಮಗೆ ಗೂಗಲಲ್ಲೂ ಸಿಗುತ್ತೆ, ಅಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ, ಈ ಕೆಳಗಿನ ಯಾವ ಬೆಳೆಯನ್ನು ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ನೊಂದಿಗೆ ಅನುರೂಪಗೊಳಿಸಲಾಯಿತು ಅಂತ KS 2020 ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ವಿಜಯಪುರದ ಜೋಳ, ಕಲಬುರಗಿಯ ತೊಗರಿ ಬೆಳೆ, ರಾಯಚೂರಿನ ಹತ್ತಿ, ಬೀದರ್ನ ಗೋಧಿ ಅಂತ ಕೊಟ್ಟಿದ್ದಾರೆ. ಓಕೆ, GI ಟ್ಯಾಗ್ಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ ಇದಾಗಿದೆ. ಕಾಮನ್ ಆಗಿ ಪ್ರತಿ ಸರಿ ನಾವು KS ಪ್ರಿಲಿಮ್ಸ್ ಎಕ್ಸಾಮ್ ನೋಡಿದಾಗ GI ಟ್ಯಾಗ್ಗೆ ರಿಲೇಟೆಡ್ ಆಗಿ ಒಂದು ಕ್ವಶನ್ ರಿಪೀಟ್ ಆಗೋದನ್ನು ನಾವು ನೋಡ್ತೇವೆ. ಓಕೆ, ಇತ್ತೀಚೆಗೆ ಬಂದಾಗ ಅಂದರೆ 2020ರಲ್ಲಿ ಬಂದಾಗ ಬಹುತೇಕ ಇದು ಕರೆಂಟ್ ಅಫೇರ್ಸಲ್ಲಿ ಕೇಳಿರುವಂಥ ಪ್ರಶ್ನೆ, ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲಬುರಗಿಯ ತೊಗರಿ ಬೆಳೆ ಆಗಿದೆ. ಓಕೆ, ಇದು ಕೂಡ ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ, ಅಂತ ಡಿಫಿಕಲ್ಟ್ ಏನು ಅನ್ನಂಗಿಲ್ಲ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೆಪ್ತಾಗಿ ಕ್ವಶನ್ ಕೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಕ್ವಶನ್ ಕೇಳ್ಬೋದು. ಇದು ಕೂಡ KS ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ಕರ್ನಾಟಕದ ಕೆಳಗಿನ ಯಾವ ಉತ್ಪನ್ನಗಳು ಭೌಗೋಳಿಕ ಸೂಚಕ ಸ್ಥಾನಮಾನವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಉಡುಪಿಯ ಮುಟ್ಟುಗುಳ್ಳ ಬದನೆ ಅಂತಿದೆ, ಗೋಕಾಕ್ ಕರದಂಟು ಇದೆ, ಮೈಸೂರು ಸ್ಯಾಂಡಲ್ ಸೋಪ್ ಇದೆ, ಮದ್ದೂರು ವಡೆ ಅಂತಿದೆ. ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದಕ್ಕೆ ಅಥವಾ ಯಾವುಗಳಿಗೆ GI ಟ್ಯಾಗ್ ದೊರಕಿದೆ ಅಂತ. ಮೊದಲನೇ ಕ್ವಶನ್ ಬಹಳ ಸಿಂಪಲ್ ಆಗಿ ಕೇಳಿರುವಂಥ ಪ್ರಶ್ನೆ ಆಗಿತ್ತು, ಒಂದೇ ಬೆಳೆಗೆ ಫೋಕಸ್ ಆಗಿ ಕೇಳಿದ್ದು. ಆದರೆ ಎರಡರ ಕ್ವಶನ್ ಏನಿದೆ ಅಲ್ವಾ, ಇದು ಕೂಡ 2017 ಅಥವಾ 2015 KS ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆ. ಇಲ್ಲಿ ಬಂದಾಗ 4ರಲ್ಲಿ ಯಾವುಗಳಿಗೆ GI ಟ್ಯಾಗ್ ದೊರಕಿದೆ ಅಥವಾ ದೊರಕಿಲ್ಲ ಅನ್ನೋದು ನಮಗೆ ತಿಳಿದಿರಬೇಕು. ಓಕೆ, ಈ ಪ್ರಶ್ನೆಗೆ ಬಂದಾಗ ಉಡುಪಿಯ ಮುಟ್ಟುಗುಳ್ಳ ಬದನೆಗೆ GI ಟ್ಯಾಗ್ ದೊರಕಿದೆ, ಮೈಸೂರು ಸ್ಯಾಂಡಲ್ ಸೋಪಿಗೆ ಕೂಡ GI ಟ್ಯಾಗ್ ದೊರಕಿದೆ, ಮದ್ದೂರು ವಡೆಗೆ ದೊರಕಿಲ್ಲ, ಗೋಕಾಕ್ ಕರದಂಟಿಗೆ ದೊರಕಿಲ್ಲ. A ಮತ್ತು C ಇರುವಂಥ ಆಪ್ಷನ್ಸ್ 3 ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಓಕೆ, ಏನಿದು GI ಟ್ಯಾಗು ಅಂತ ನೋಡ್ತಾ ಹೋಗಬೇಕು. ಮತ್ತು GI ಟ್ಯಾಗ್ ರಿಲೇಟೆಡ್ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಕರ್ನಾಟಕದಲ್ಲಿ ಯಾವ ಉತ್ಪನ್ನಗಳಿಗೆ ಕೆಲವೊಂದು ಲೋಗೋಗಳಿಗೂ ಕೂಡ GI ಟ್ಯಾಗ್ ನೀಡಲಾಗುತ್ತೆ. ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದುಕೊಂಡಿರುವಂಥ ವಸ್ತುಗಳು, ಲೋಗೋಗಳ ಬಗ್ಗೆ ಮಾಹಿತಿ ಇರಬೇಕು. ಮತ್ತು ಬಹಳ ಈಸಿ ಕಂಟೆಂಟ್ ಇದು, ಯಾಕಂದರೆ ಬಹಳ ಫೇಮಸ್ ಆಗಿರುವಂಥ ಎಲ್ಲ ಉತ್ಪನ್ನಗಳು GI ಟ್ಯಾಗ್ ಪಡೆದುಕೊಂಡಿರ್ತವೆ. ಹಾಗಾಗಿ ನಿಮಗೆ ಒನ್ ಟೈಮ್ ನೀವು ಲಿಸ್ಟನ್ನು ಗ್ಲಾನ್ಸ್ ಮಾಡಬೇಕು. ಕರ್ನಾಟಕದಲ್ಲಿ ಇಲ್ಲಿವರೆಗೂ ಮೋರ್ ದೆನ್ 40 ಪ್ರಾಡಕ್ಟ್ಸು ಇನ್ಕ್ಲೂಡಿಂಗ್ ಲೋಗೋಗಳು, ಕೆಲವೊಂದು ಲೋಗೋಗಳು ಕೂಡ GI ಟ್ಯಾಗ್ ಪಡೆದುಕೊಂಡಿದ್ದಾವೆ. ಒನ್ ಟೈಮ್ ಪಟ್ಟಿ ನೋಡ್ತಾ ಹೋಗಬೇಕು. ಕೆಲವೊಂದು ಲಿಸ್ಟ್ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಮೈಸೂರು ಸಿಲ್ಕ್ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಿಂದ GI ಟ್ಯಾಗ್ ಪಡೆದುಕೊಂಡಿರುವಂಥ ವಸ್ತು ಆಗಿದೆ. ಮೈಸೂರು ಅಗರಬತ್ತಿ ಆಗಿರ್ಬೋದು, ಬಿದಿರಿ ಕಲೆ ಆಗಿರ್ಬೋದು, ಚನ್ನಪಟ್ಟಣ ಟಾಯ್ಸ್ ಆಗಿರ್ಬೋದು, ರೋಸ್ವುಡ್ ಇನ್ಗ್ಲಾಸ್ ಆಫ್ ಮೈಸೂರು ಆಗಿರ್ಬೋದು, ಮೈಸೂರು ಸ್ಯಾಂಡಲ್ವುಡ್ ಆಯಿಲ್, ಮೈಸೂರು ಸ್ಯಾಂಡಲ್ವುಡ್ ಸೋಪ್, ಹೀಗೆ ಅನೇಕ ಉತ್ಪನ್ನಗಳು ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದುಕೊಂಡಿದ್ದಾವೆ. ಇವುಗಳ ಮಾಹಿತಿ ಇರಬೇಕು. ಒನ್ ಟೈಮ್ ನೀವು ಲಿಸ್ಟನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಈಸಿಯಾಗಿ ನೆನಪಿಟ್ಕೊಳ್ಬೋದು. ಮತ್ತು ಫೇಮಸ್ ಆಗಿರುವಂಥ ಇತರೆ ಉತ್ಪನ್ನಗಳಲ್ಲಿ ಯಾವುದಕ್ಕೆ GI ಟ್ಯಾಗ್ ದೊರಕಿಲ್ಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಕೂಡ ನಿಮಗೆ ಸಿಗುತ್ತೆ. ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನಿಮ್ಗೆ ಅವಶ್ಯಕತೆ ಇದ್ದರೆ ಒಂದು ನೋಟ್ ಮಾಡ್ಕೊಳ್ಳಿ, ಅಥವಾ ಒಂದು ಟೈಮ್ ಗ್ಲಾನ್ಸ್ ಮಾಡ್ಕೊಳ್ಳಿ, ಅಥವಾ ನೀವು ಗೂಗಲ್ಗೆ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ. ಅಲ್ಲೂ ಕೂಡ ನೀವು ಅಪ್ಡೇಟ್ ಆಗ್ತಾ ಹೋಗಬೇಕು.
ಓಕೆ, ಸ್ವಲ್ಪ ವಿಶೇಷವಾಗಿರುವಂಥದ್ದು ಹೇಳ್ತಾ ಹೋದರೆ ಮಲ್ಬಾರ್ ಪೆಪ್ಪರ್ ಅನ್ನುವಂತಹ ಮೆಣಸುಗಳಿಗೂ ಕೂಡ GI ಟ್ಯಾಗ್ ದೊರಕಿದೆ. ಇದು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡು ಗಡಿಯಲ್ಲಿ ಬೆಳೆಯುವಂತಹ ಒಂದು ಪೆಪ್ಪರ್ ಆಗಿದೆ. ಕೊಲ್ಲಾಪುರಿ ಚಪ್ಪಲ್ಗೂ ಕೂಡ GI ಟ್ಯಾಗ್ ದೊರಕಿದೆ ಹ್ಯಾಂಡಿಕ್ರಾಫ್ಟ್ ವಿಭಾಗದಲ್ಲಿ ಬಂದಾಗ. ಇದು ಮಹಾರಾಷ್ಟ್ರ, ಕರ್ನಾಟಕ ಗಡಿ ಭಾಗದಲ್ಲಿ ಈ ಚಪ್ಪಲುಗಳನ್ನು ತಯಾರಿಸಲಾಗುತ್ತೆ. ಇವುಗಳಿಗೂ ಕೂಡ GI ಟ್ಯಾಗ್ ದೊರಕಿದೆ. ಓಕೆ, ಈ ಮಾಹಿತಿ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ಒಂದು, ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವ ಮತ್ಸ್ಯದ ಮುಖ್ಯ ಪ್ರಭೇದವೆಂದರೆ ಯಾವುದು ಅಂತ ಕೇಳಿದರೆ FD 2015ರಲ್ಲಿ ಕೇಳಿರುವಂಥ ಪ್ರಶ್ನೆ. ಓಕೆ, ಹಡ್ಡಾಗ್, ಟೂನಾ, ಕಾಡ್ ಮತ್ತು ಮ್ಯಾಕ್ರಲ್ ಅಂತ ಕೇಳಿದ್ದಾರೆ. ಇದರಲ್ಲಿ ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವಂಥ ಅತ್ಯಂತ ಪ್ರಮುಖ ಮತ್ಸ್ಯದ ಪ್ರಭೇದ ಯಾವುದನ್ನು ಕೇಳಿದ್ದಾರೆ. ಕೋಸ್ಟಲ್ ಏರಿಯಾದವರು ಇದಕ್ಕೆ ಎಕ್ಸಾಕ್ಟಾಗಿ ಆನ್ಸರ್ ಗುರುತಿಸ್ತಾರೆ, ಅಥವಾ ಆದರೆ ಈ ಕಡೆ ಒಳಭಾಗದಲ್ಲಿರುವಂಥ ಸ್ಪರ್ಧಾರ್ಥಿಗಳಿಗೆ ಕಷ್ಟ ಆಗ್ಬೋದು. ಕಂಟೆಂಟ್ ಗೊತ್ತಿದ್ದರೆ ಮಾತ್ರ ಈ ಪ್ರಶ್ನೆಗೆ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಕ್ರಲ್ ಆಗಿದೆ. ಕರ್ನಾಟಕದ ಕರಾವಳಿಯಲ್ಲಿ ದೊರಕುವಂಥ ಅತ್ಯಂತ ಪ್ರಮುಖವಾದಂತಹ ಮೀನಿನ ಪ್ರಭೇದ ಅಂದರೆ ಅದು ಮ್ಯಾಕ್ರಲ್. ಓಕೆ, ಮೀನುಗಾರಿಕೆ ರಿಲೇಟೆಡ್ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರುವಂಥ ಮೀನಿನ ಪ್ರಭೇದಗಳೆಂದರೆ ಮ್ಯಾಕ್ರಲ್ ಹೆಚ್ಚು ಫೇಮಸ್ ಆಗಿರೋದು, ಸ್ಪೆಷಲಿ ಕೋಸ್ಟಲ್ ಏರಿಯಾದಲ್ಲಿ ಬಂದಾಗ. ಕರ್ನಾಟಕದ ಕರಾವಳಿಗೆ ಮ್ಯಾಕ್ರಲ್ ಕರಾವಳಿ ಅಂತ ಕೂಡ ಕರೀತಾರೆ, ಯಾಕಂದರೆ ಅಲ್ಲಿ ಈ ಪ್ರಭೇದದ ಮೀನು ಹೆಚ್ಚಿನ ಪ್ರಮಾಣದಲ್ಲಿ ದೊರಕುತ್ತೆ ಅನ್ನೋದು. ಸ್ಕ್ವಿಡ್ ಅನ್ನುವಂಥ ಒಂದು ಪ್ರಭೇದದ ಮೀನು ಕೂಡ ಸಿಗುತ್ತೆ, ಮತ್ತು ಪಾಂಫ್ರೇಟ್ ಅನ್ನುವಂಥ ಪ್ರಭೇದ ಮೀನು ಕೂಡ ಈ ಭಾಗದಲ್ಲಿ ಸಿಗೋದನ್ನು ಕಾಣ್ತೇವೆ. ಇನ್ನು ಮೀನುಗಾರಿಕೆ ವಿಚಾರಕ್ಕೆ ಬರೋದಾದರೆ ನಾವು ಮೀನುಗಾರಿಕೆಯನ್ನು 2 ಭಾಗಗಳಾಗಿ ಗುರುತಿಸ್ತೇವೆ, ಸಾಗರಿಕಾ ಮೀನುಗಾರಿಕೆ ಮತ್ತು ಒಳನಾಡಿನ ಮೀನುಗಾರಿಕೆ ಅಂತ. ಸಾಗರಿಕಾ ಮೀನುಗಾರಿಕೆ ಅಂದರೆ ಈ ಕರಾವಳಿ ತೀರದಲ್ಲಿ ಕಂಡುಬರುವಂಥ ಮೀನುಗಾರಿಕೆ. ಒಳನಾಡಿನ ಮೀನುಗಾರಿಕೆ ಅಂದರೆ ಈ ನದಿಗಳಲ್ಲಾಗಿರ್ಬೋದು, ಕೆರೆಗಳಲ್ಲಿ ಕಂಡುಬರುವಂಥ ಮೀನುಗಾರಿಕೆ ಆಗಿರುತ್ತೆ. ಸಾಗರಿಕಾ ಮೀನುಗಾರಿಕೆ ಅಂದರೆ ಆಲ್ರೆಡಿ ನಾನು ಹೇಳಿದ ಹಾಗೆ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವಂಥ ಮೀನುಗಾರಿಕೆ ಆಗಿದೆ. ಮ್ಯಾಕ್ರಲ್ ಇಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದ ಒಂದು ಪ್ರಭೇದದ ಮೀನಾಗಿದೆ. ಒಳನಾಡಿನ ಮೀನುಗಾರಿಕೆ ಅಂದರೆ ಇಡೀ ರಾಜ್ಯದಾದ್ಯಂತ ಒಳನಾಡು ಭಾಗದಲ್ಲಿ ಕಂಡುಬರುತ್ತೆ. ಇದಕ್ಕೆ ಸಿಹಿ ನೀರಿನ ಮೀನುಗಾರಿಕೆ ಅಂತ ಕೂಡ ಕರೀತಾರೆ. ಓಕೆ, ಇದಕ್ಕೆ ರಿಲೇಟೆಡಾಗಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ತಿಳಿದಿರಬೇಕು. ನಮ್ಮ ರಾಜ್ಯದಲ್ಲಿ ಕೆಲವೊಂದು ಮತ್ಸ್ಯಧಾಮಗಳನ್ನು ನೋಡ್ತೇವೆ, ಆ ಪಟ್ಟಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಈ ಮತ್ಸ್ಯಧಾಮಗಳು ಎಲ್ಲಿದ್ದಾವೆ, ಯಾವ ನದಿಗೆ ರಿಲೇಟೆಡ್ ಆಗಿದ್ದಾವೆ ಅನ್ನುವಂಥ ಮಾಹಿತಿ ನಿಮಗೆ ತಿಳಿದಿರಬೇಕು. KS ಅಂತ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. 1, 2, 3 ನಾನು ನಿಮಗೆ ಇಲ್ಲಿ ಕ್ಲಿಯರ್ ಮಾಡ್ತೀನಿ. ವಾಹಿನಿ ಪುಷ್ಕರಣೆ ಅಂತ ಅರ್ಕಲ್ಗೂಡ ಹಾಸನಲ್ಲಿರೋದು, ಕಾವೇರಿ ನದಿಗೆ ರಿಲೇಟೆಡ್ ಆಗಿರೋದು ಒಂದು ಮತ್ಸ್ಯಧಾಮ ಇದೆ. ರಂಗನತಿಟ್ಟದಲ್ಲಿ ಕೂಡ ಒಂದು ಮತ್ಸ್ಯಧಾಮ ಇದೆ, ಇದು ಕಾವೇರಿ ನದಿಗೆ ರಿಲೇಟೆಡ್ ಆಗಿರೋದು. ಮುತ್ತತ್ತಿ ಪ್ರದೇಶ ಅಂತ ಮಳವಳ್ಳಿ, ಮಂಡ್ಯ ಡಿಸ್ಟಿಕ್ಕು, ಕಾವೇರಿ ನದಿಗೆ ರಿಲೇಟೆಡ್ ಆಗಿರೋದು. ಶಿಲೀಲಾ, ಬೆಳತಂಗಡಿ, ಇದು ಕುಮಾರಧಾರ ನದಿಗೆ ರಿಲೇಟೆಡ್ ಆಗಿರೋದು. ಅಭಿರಾಮ ಮೀನುಧಾಮ ಅಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರೋದು, ತುಂಗಾ ನದಿಗೆ ರಿಲೇಟೆಡ್ ಆಗಿರೋದು. ಈ ರೀತಿ ಮತ್ಸ್ಯಧಾಮಗಳ ಪಟ್ಟಿ ಇದೆ. ನಿಮಗೆ ಅವಶ್ಯಕತೆ ಅನಿಸಿದ್ರೆ ನೀವು ಇದನ್ನು ನೀವು ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಕರ್ನಾಟಕ ಆರ್ಥಿಕ ಸಮೀಕ್ಷಾ ಬುಕ್ಕನ್ನು ರೆಫರ್ ಮಾಡಿದ್ರೆ ಅಲ್ಲೂ ಕೂಡ ಈ ಪಟ್ಟಿ ಸಿಗುತ್ತೆ, ಅಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ. ಮೀನುಗಾರಿಕೆಗೆ ರಿಲೇಟೆಡ್ ಆಗಿ ಇರುವಂಥ ಮಾಹಿತಿ ತಿಳಿದುಕೊಂಡ ನಂತರ ಕೆಲವೊಂದು ದನಗಳ ತಳಿಗಳ ಬಗ್ಗೆ ಕೂಡ ಗೊತ್ತಿರಬೇಕು. ರಾಜ್ಯದ ಯಾವ ಭಾಗದಲ್ಲಿ ಯಾವ ತಳಿಯ ದನಗಳು ಕಂಡುಬರ್ತಾವೆ ಹೆಚ್ಚಿನ ಪ್ರಮಾಣದಲ್ಲಿ ಅನ್ನೋ ಮಾಹಿತಿ ಕೂಡ ಇರಬೇಕು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಹಳ ಬೇಸಿಕ್ ಆಗಿ ಕೇಳ್ತಾರೆ ನಿಮಗೆ. ದಿಯೋನಿ ಇದು ಏನಂತ ಕೇಳಿಬಿಡ್ತಾರೆ, ಮೀನಿನ ತಳಿನ, ದನದ ತಳಿನ, ಈ ರೀತಿ ಆಪ್ಷನ್ಸ್ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಬೇಸಿಕ್ ಆಗಿ ಆ ವರ್ಡ್ಸ್ಗಳ ಪರಿಚಯ ನಿಮಗಿರಬೇಕು. ಆಮೇಲೆ ಸೆಕೆಂಡ್ ಲೆವೆಲಲ್ಲಿ ಬಂದಾಗ ಅದು ಯಾವ ಭಾಗದಲ್ಲಿ ಕಂಡುಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ದಿಯೋನಿ ತಳಿ ದಕ್ಷಿಣ ಭಾರತ ಪ್ರಮುಖ ಹಾಲಿನ ತಳಿಯಾಗಿದೆ. ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ ಬಂದಾಗ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ತಳಿಯ ದನಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೇವೆ. ಅಮೃತ್ ಮಹಲ್ ತಳಿ ಮೈಸೂರು ಒಡೆಯರು ಈ ತಳಿಯ ದನಗಳನ್ನು ಸಾಕಲು ಕಾವಲು ಸ್ಥಾಪಿಸಿದರು, ಹೆಚ್ಚು ಫೇಮಸ್ ಆಗಿರೋದು. ಸ್ಪೆಷಲಿ ಈ ಭಾಗನ ಹೈಲೈಟ್ ಆಗಿರುವಂಥ ಏರಿಯಾ ಏನಿದೆ ಅಲ್ವಾ, ಈ ಭಾಗದಲ್ಲಿ ಈ ತಳಿಯ ದನಗಳನ್ನು ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ಬೋದಾಗಿದೆ. ನೆಕ್ಸ್ಟ್ ಹಳ್ಳಿಕಾರ್ ತಳಿ ಅನ್ನುವಂಥ ದನಗಳು ಕೂಡ ಕರ್ನಾಟಕದಲ್ಲಿ ಕಂಡುಬರ್ತವೆ. ಸ್ಪೆಷಲಿ ಇಲ್ಲಿ ಹೈಲೈಟ್ ಆಗಿರುವಂಥ ಏರಿಯಾದಲ್ಲಿ ನಾವು ಈ ತಳಿಯ ದನಗಳನ್ನು ಕಾಣ್ಬೋದು. ಹಾಸನ ಜಿಲ್ಲೆಗೆ ಈ ತಳಿಯ ಮೂಲ ಅಂತ ಗುರುತಿಸಲಾಗುತ್ತೆ. ಹೈನುಗಾರಿಕೆ ಮತ್ತು ದುಡಿಮೆ ಎರಡೂ ಉದ್ದೇಶಕ್ಕಾಗಿ ಈ ತಳಿಯ ದನಗಳನ್ನು ಸಾಕಾಣಿಕೆ ಮಾಡಲಾಗುತ್ತೆ. ಇನ್ನು ಕೃಷ್ಣ ವ್ಯಾಲಿ ತಳಿ ಅಂತ ಬಂದಾಗ ಬಾಗಲಕೋಟೆ, ರಾಯಚೂರು ಜಿಲ್ಲೆಯಲ್ಲಿ ಈ ತಳಿಯ ದನಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ. ಸ್ಪೆಷಲಿ ಕೃಷ್ಣ ಬೇಸಿನ್ ಏರಿಯಾದಲ್ಲಿ ಈ ತಳಿಯ ದನಗಳನ್ನು ನಾವು ಕಾಣಬಹುದಾಗಿದೆ. ಇನ್ನು ಮಲೆನಾಡಿನ ಗಿಡ್ಡ ಅನ್ನೋದು ಒಂದು ತಳಿಯಾಗಿದೆ. ರಾಜ್ಯದ ಮಲೆನಾಡು ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ದನದ ತಳಿಯಾಗಿದೆ. ಇವುಗಳ ಗಾತ್ರ, ಎತ್ತರ ಎರಡೂ ಕಡಿಮೆ ಆಗಿರುತ್ತೆ. ಸಾಮಾನ್ಯವಾಗಿ ಕಪ್ಪು ಬಣ್ಣ ಅಥವಾ ಇತರೆ ಡಾರ್ಕ್ ಕಲರಲ್ಲಿ ಈ ದನಗಳಿರೋದು ಕಂಡುಬರುತ್ತೆ. ಸ್ಪೆಷಲಿ ಮಲೆನಾಡು ಏರಿಯಾದಲ್ಲಿ ಈ ತಳಿಯ ದನಗಳನ್ನು ನಾವು ಕಾಣ್ತೇವೆ. ಇನ್ನು ಕಿಲ್ಲಾರಿ ತಳಿ ಅಂತ ಈ ತಳಿಯ ದನಗಳನ್ನು ನಾವು ಇಲ್ಲಿ ಹೈಲೈಟ್ ಆಗಿರುವಂಥ ಏರಿಯಾ ಏನಿದೆ ಅಲ್ವಾ, ಈ ಭಾಗದ ಜಿಲ್ಲೆಗಳಲ್ಲಿ ಕಾಣಬಹುದು. ಸ್ಪೆಷಲಿ ಭಾರ ಎಳೆಯಲು ದುಡಿಮೆಯ ಉದ್ದೇಶಕ್ಕಾಗಿ ಈ ತಳಿಯ ದನಗಳನ್ನು ಸಾಕಲಾಗುತ್ತೆ. ಇನ್ನು ಆಲಂಬಾಡಿ ತಳಿ ಅಂತಿದೆ, ಇದು ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದ ವಲಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖ ದನದ ತಳಿಗಳಾಗಿದ್ದಾವೆ.
ಆದರೆ ಇತ್ತೀಚಿನ ದಿನದಲ್ಲಿ ಬಂದಾಗ ಹೈನುಗಾರಿಕೆಗೆ ನಾವು ಹೆಚ್ಚು ಆದ್ಯತೆ ನೀಡ್ತಾ ಇರೋದ್ರಿಂದ ಹೈನುಗಾರಿಕೆ ಉದ್ದೇಶಕ್ಕಾಗಿ ಕೆಲವೊಂದು ಮಿಶ್ರ ತಳಿಯ ಹಸುಗಳನ್ನು ನಾವು ಸಾಕ್ತಾ ಇದ್ದೇವೆ. ಸ್ಪೆಷಲಿ HF ತಳಿಯ ದನಗಳನ್ನು ನಾವು ಹೆಚ್ಚಾಗಿ ಸಾಕ್ತೇವೆ. ಸ್ಪೆಷಲಿ ಈ ಭಾಗದ ಜಿಲ್ಲೆಗಳಲ್ಲಿ ಬಂದಾಗ HF ತಳಿಯ ದನಗಳ ಅತ್ಯಧಿಕ ಪ್ರಮಾಣದಲ್ಲಿ ನಾವು ಸಾಕೋದನ್ನು ನೋಡ್ತಾ ಇದ್ದೇವೆ ಹೈನುಗಾರಿಕೆ ಉದ್ದೇಶಕ್ಕಾಗಿ. ಬಿಟ್ಟರೆ ಜರ್ಸಿ ತಳಿಯ ದನಗಳನ್ನು ನಾವು ಈ ಭಾಗದಲ್ಲಿ ಹೆಚ್ಚಾಗಿ ಸಾಕೋದನ್ನು ನಾವು ಕಾಣ್ತೇವೆ. ಇನ್ನು ಎಮ್ಮೆಗಳ ತಳಿಗಳ ವಿಚಾರಕ್ಕೆ ಬಂದರೆ ಅತ್ಯಂತ ಪ್ರಮುಖವಾಗಿ ಒಂದು 2-3 ತಳಿಯ ಎಮ್ಮೆಗಳು ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ. ಸ್ಪೆಷಲಿ ಪಂಡ್ರಾಪುರಿ ತಳಿ ಅಂತ, ಮುರ್ರಾ ತಳಿ ಮತ್ತು ಧಾರವಾಡ ತಳಿಯ ಎಮ್ಮೆಗಳು ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ. ಸ್ಪೆಷಲಿ ಪಂಡ್ರಾಪುರಿ ತಳಿಯ ಎಮ್ಮೆಗಳನ್ನು ನಾವು ಈ ಭಾಗದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಾಣ್ತೇವೆ. ಇನ್ನು ಎಮ್ಮೆ ತಳಿಗೆ ರಿಲೇಟೆಡಾಗಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಇತ್ತೀಚೆಗೆ ಬಂದಾಗ ಧಾರವಾಡ ಎಮ್ಮೆಗೆ ರಾಷ್ಟ್ರ ಮಟ್ಟದ ಮಾನ್ಯತೆ ಸಿಕ್ಕಿದೆ, ಅದು ಕೂಡ ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒಂದು ಹೈನುಗಾರಿಕೆ ರಿಲೇಟೆಡಾಗಿ ರಾಜ್ಯದಲ್ಲಿ ಒಟ್ಟು ಎಷ್ಟು ಹಾಲು ಒಕ್ಕೂಟಗಳು ಇದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕು. ನಮ್ಮ ರಾಜ್ಯದಲ್ಲಿ ಪ್ರಸ್ತುತ 16 ಹಾಲು ಉತ್ಪಾದಕ ಒಕ್ಕೂಟಗಳಿದ್ದಾವೆ. ಬಿಫೋರ್ ನಾವು 14 ಅಂತ ಹೇಳ್ತಾ ಇದ್ದೇವೆ, ಆದರೆ ಇತ್ತೀಚೆಗೆ 2 ಹಾಲು ಉತ್ಪಾದನಾ ಒಕ್ಕೂಟಗಳನ್ನು ಸ್ಥಾಪಿಸಲಾಗಿದೆ. ಪ್ರೆಸೆಂಟ್ ಕರ್ನಾಟಕದಲ್ಲಿ 16 ಹಾಲು ಉತ್ಪಾದಕ ಒಕ್ಕೂಟಗಳಿದ್ದಾವೆ. ಇತ್ತೀಚೆಗೆ ಸೇರ್ಪಡೆ ಆಗಿರುವಂಥ 2 ಯಾವುದನ್ನು ಮಾಹಿತಿ ಕೂಡ ನಿಮಗೆ ಇರಬೇಕು. ನೆಕ್ಸ್ಟ್ ಒಂದು ಕುರಿಯ ತಳಿಗಳ ವಿಚಾರಕ್ಕೆ ಬಂದರೆ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾಗಿ ಡೆಕ್ಕನ್, ಯಲಗ, ಬಂಡೂರು ಮತ್ತು ಮಂಡ್ಯ ಅನ್ನುವಂಥ ತಳಿಯ ಕುರಿಗಳು ಕಂಡು ಬರ್ತವೆ. ಬಂಡೂರು ತಳಿ ಹೆಚ್ಚು ಪ್ರಸಿದ್ಧಿ ಆಗಿರೋದು ಮಾಂಸಕ್ಕೆ. ನೆಕ್ಸ್ಟ್ ಒಂದು ಕೋಳಿ ಸಾಕಾಣಿಕೆ ಅಂತ ವಿಚಾರಕ್ಕೆ ಬಂದರೆ ಒಂದು ತಳಿ ಹೆಚ್ಚು ಫೇಮಸ್ ಆಗಿರೋದು ಗಿರಿರಾಜ ಅನ್ನೋದು ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿರುವಂಥ ಒಂದು ಪ್ರಸಿದ್ಧ ಕೋಳಿ ತಳಿಯಾಗಿದೆ. ಇಂತಹ ಮಾಹಿತಿ ನಿಮಗೆ ಗೊತ್ತಿರಬೇಕು. ಇದಿಷ್ಟೇ ಮಾಹಿತಿ ಸಾಕಾಗೋದಿಲ್ಲ, ಇನ್ನೂ ಸ್ವಲ್ಪ ಮಾಹಿತಿ ನೀವು ಕಲೆಕ್ಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಒಂದು 2015 FD ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ, ಪ್ರಾದೇಶಿಕ ಅಸಮತೋಲನ ಸಮಿತಿಯ ವರದಿಯ ಪ್ರಕಾರ ಅತಿ ಹಿಂದುಳಿದಿರುವ ತಾಲೂಕುಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 35, 40, 39, 45 ಅಂತ ಇರೋದು. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಿಮಗೆ ಬೇಸಿಕ್ ಮಾಹಿತಿ ಇಲ್ಲ ಅಂದರೆ ಈ ಪ್ರಶ್ನೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಗೆಸ್ ಮಾಡೋದೇ ಆಗೋದಿಲ್ಲ. ಹಾಗಾಗಿ ಇಂತಹ ಮಾಹಿತಿ ಕೂಡ ಕರ್ನಾಟಕ ಜಿಯೋಗ್ರಫಿಗೂ ರಿಲೇಟೆಡ್ ಆಗುತ್ತೆ, ಕರ್ನಾಟಕ ಎಕನಾಮಿಕ್ಸ್ಗೂ ರಿಲೇಟೆಡ್ ಆಗುತ್ತೆ. ಇಂತಹ ಮಾಹಿತಿಯನ್ನು ನೀವು ಸ್ವಲ್ಪ ಅಥರ್ಸ್ ಬುಕ್ಕನ್ನು ಫಾಲೋ ಮಾಡಿ ನೀವು ಪಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ 39. ಓಕೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಗೊತ್ತಿರಬೇಕು. ಕ್ವಶನಲ್ಲಿ 1-2 ಕೀವರ್ಡ್ಸ್ ಇದ್ದಾವೆ. ಪ್ರಾದೇಶಿಕ ಅಸಮತೋಲನ ಅಂತಿದೆ. ಪ್ರಾದೇಶಿಕ ಅಸಮತೋಲನ ಅಂದರೆ ರಾಜ್ಯದ ಕೆಲ ಏರಿಯಾ ಇತರೆ ಭಾಗಗಳಿಗಿಂತ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದಾವೆ. ಅಂತಹ ಭಾಗಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿತ್ತು. ಆ ಸಮಿತಿ ತನ್ನ ವರದಿಯಲ್ಲಿ ಗುರುತಿಸಿರುವಂಥ ಅತಿ ಹಿಂದುಳಿದ ತಾಲೂಕುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿರೋದು. ಓಕೆ, ಆ ಸಮಿತಿ ಯಾವುದು, ಯಾವಾಗ ರಚನೆ ಆಗಿತ್ತು ಅಂತ ನೋಡ್ತಾ ಹೋದರೆ ಈ ಸಮಿತಿ 2000ನೇ ಇಸ್ವಿಯಲ್ಲಿ ಈ ಸಮಿತಿಯನ್ನು ರಚಿಸಲಾಗುತ್ತೆ. ಸಮಿತಿಯ ಆಫಿಷಿಯಲ್ ನೇಮ್ ನೋಡೋದಾದರೆ ಹೈ ಪವರ್ ಕಮಿಟಿ ಫಾರ್ ರಿಡ್ರೆಸಲ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್ ಅಂತ. ಈ ಸಮಿತಿಗೆ ಡಾಕ್ಟರ್ ನಂಜುಂಡಪ್ಪ ಅವರು ಮುಖ್ಯಸ್ಥರಾಗಿದ್ದರು. ಹಾಗಾಗಿ ಈ ಸಮಿತಿ ಡಾಕ್ಟರ್ ನಂಜುಂಡಪ್ಪ ಸಮಿತಿ ಅಂತಲೇ ಫೇಮಸ್ ಆಗಿತ್ತು. 2002ರಲ್ಲಿ ಇದು ವರದಿ ಸಲ್ಲಿಸುತ್ತೆ. ಈ ಸಮಿತಿಯ ಮುಖ್ಯ ಉದ್ದೇಶ ಪ್ರಾದೇಶಿಕ ಅಸಮತೋಲನೆಯನ್ನು ಗುರುತಿಸೋದು, ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು, ಆ ಅಸಮತೋಲನೆ ಕಡಿಮೆ ಮಾಡಲಿಕ್ಕೆ ಅನ್ನೋದನ್ನು ಸಜೆಸ್ಟ್ ಮಾಡಬೇಕಾಗಿತ್ತು. ಓಕೆ, ಈ ಸಮಿತಿ ತನ್ನ ವರದಿಯಲ್ಲಿ ತಾಲೂಕುಗಳನ್ನು ಯೂನಿಟ್ ಆಗಿ ಪರಿಗಣಿಸುತ್ತೆ. ಈ ಸಮಿತಿಯಲ್ಲಿ ಹಿಂದುಳಿದಿರುವ ತಾಲೂಕುಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಟ್ಟು 35 ಮಾನದಂಡಗಳನ್ನು ಪರಿಗಣಿಸಲಾಗುತ್ತೆ. ಅವುಗಳನ್ನು ಬೇರೆ ಬೇರೆ ಏರಿಯಾಕ್ಕೆ ರಿಲೇಟೆಡ್ ಆಗಿರೋದು. ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್ಗೆ ರಿಲೇಟೆಡ್ ಆಗಿ 9 ಮಾನದಂಡಗಳನ್ನು ಪರಿಗಣಿಸಲಾಗುತ್ತೆ. ಇಂಡಸ್ಟ್ರಿಯಲ್, ಟ್ರೇಡ್ ಮತ್ತು ಫೈನಾನ್ಸ್ಗೆ ರಿಲೇಟೆಡ್ ಆಗಿ 5 ಮಾನದಂಡಗಳನ್ನು ಪರಿಗಣಿಸಲಾಗುತ್ತೆ. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ರಿಲೇಟೆಡ್ ಆಗಿ 9 ಮಾನದಂಡಗಳನ್ನು ಗುರುತಿಸಲಾಗುತ್ತೆ. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಗೆ ರಿಲೇಟೆಡ್ ಆಗಿ 7 ಮಾನದಂಡಗಳನ್ನು ಗುರುತಿಸಲಾಗುತ್ತೆ. ಇನ್ನು ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ರಿಲೇಟೆಡ್ ಆಗಿ 5 ಮಾನದಂಡಗಳು, ಟೋಟಲ್ ಆಗಿ 35 ಮಾನದಂಡಗಳನ್ನು ಗುರುತಿಸಲಾಗುತ್ತೆ. ಈ 35 ಮಾನದಂಡಗಳನ್ನು ಇಟ್ಕೊಂಡು ಯಾವುದು ಹಿಂದುಳಿದಿದೆ, ಯಾವುದು ಮುಂದುವರೆದಿದೆ ಅಂತ ಈ ಸಮಿತಿ ಡಿಸೈಡ್ ಮಾಡುತ್ತೆ. ಈ ಸಮಿತಿ ರಾಜ್ಯದಲ್ಲಿರುವಂತಹ ಏನು ಪ್ರಾದೇಶಿಕ ಅಸಮತೋಲನೆ ಬಗ್ಗೆ ಅಧ್ಯಯನ ಮಾಡಿ ತನ್ನ ರಿಪೋರ್ಟನ್ನು ಕೊಡುತ್ತೆ. ಈ ಕಮಿಟಿ ತನ್ನ ವರದಿಯಲ್ಲಿ 35 ತಾಲೂಕುಗಳನ್ನು ಬ್ಯಾಕ್ವರ್ಡ್ ತಾಲೂಕ್ಸ್ಗಳನ್ನು ಗುರುತಿಸುತ್ತೆ, 40 ತಾಲೂಕುಗಳನ್ನು ಮೋರ್ ಬ್ಯಾಕ್ವರ್ಡ್ಸ್ ಅಂತ ಗುರುತಿಸುತ್ತೆ, 39 ತಾಲೂಕುಗಳನ್ನು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಗುರುತಿಸುತ್ತೆ. ನೀವು ಮ್ಯಾಪಲ್ಲಿ ಕೂಡ ನೋಡ್ಬೋದು. ಮ್ಯಾಪಲ್ಲಿ ಪ್ರತಿಯೊಂದು ತಾಲೂಕುಗಳನ್ನು ಬೇರೆ ಬೇರೆ ಕಲರಿಂದ, ಅಂದರೆ ಈ ಕಮಿಟಿ ನಂಜುಂಡಪ್ಪ ಕಮಿಟಿ ಗುರುತಿಸಿರುವಂತಹ ಹಿಂದುಳಿದಿರುವ, ಹೆಚ್ಚು ಹಿಂದುಳಿದಿರುವ ಮತ್ತು ಅತಿ ಹೆಚ್ಚು ಹಿಂದುಳಿದಿರುವ ತಾಲೂಕುಗಳೇನಿದ್ದಾವಲ್ವ, ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕುಗಳನ್ನು ಬೇರೆ ಬೇರೆ ಕಲರಿಂದ ಹೈಲೈಟ್ ಮಾಡಿರೋದು ಸಹ ಕಂಡು ಬರುತ್ತೆ. ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕುಗಳೆಲ್ಲವೂ ಕೂಡ ಈ ಕಲಬುರಗಿ ವಿಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರೀಕೃತ ಆಗಿರೋದು ಕಂಡು ಬರುತ್ತೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ವರದಿ ಇದಾಗಿದೆ. ಇದನ್ನು ಬೇಸ್ ಆಗಿಟ್ಕೊಂಡು ಈ ಕ್ವಶನ್ ಕೇಳಿರೋದನ್ನು ನಾವು ನೋಡ್ತೇವೆ.
2011 FDAದಲ್ಲಿ ಕೇಳಿರುವಂಥ ಪ್ರಶ್ನೆ, ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂಥ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆ ಕೆಳಕಂಡಂತೆ ಇದೆ ಅಂತ ಹೇಳಿದ್ದಾರೆ. ಲ್ಯಾಟರೈಟ್ ಸಾಯಿಲ್ ಕಂಡುಬರುವಂಥ ಡಿಸ್ಟ್ರಿಕ್ಸ್ಗಳನ್ನು ಗುರುತಿಸಬೇಕಾಗಿದೆ, ಅವುಗಳನ್ನು ಮತ್ತೆ ಅನುಕ್ರಮಣಿಕೆಯಾಗಿ ಜೋಡಿಸಬೇಕಾಗಿದೆ ಅಂತ ಕೊಟ್ಟಿದ್ದಾರೆ. ಕ್ವಶನ್ ನೋಡಿದ್ರೆ ಟಫ್ ಅನ್ನಿಸ್ತಾ ಇದೆ, ಅದರ ಆಪ್ಷನ್ಸ್ ನೋಡಿದ್ರೆ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ. ಓಕೆ, ಮೊದಲನೇ ಆಪ್ಷನ್ಸಲ್ಲಿ ಬಿಜಾಪುರ, ಬಾಗಲಕೋಟೆ, ಬೀದರ್ ಇದೆ. ಸೆಕೆಂಡ್ ಆಪ್ಷನ್ಸಲ್ಲಿ ಗುಲ್ಬರ್ಗ, ಯಾದಗಿರಿ, ರಾಯಚೂರು ಇದೆ. ಶಿವಮೊಗ್ಗ, ಚಿತ್ರದುರ್ಗ, ಕೊಪ್ಪಳ ಇದೆ. ಕೊನೆ ಆಪ್ಷನ್ಸಲ್ಲಿ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಇದೆ. ಓಕೆ, ನೋಡಿದ್ರೆ ಗೆಸ್ ಮಾಡ್ಬೋದು. ಸ್ವಲ್ಪ ಕರ್ನಾಟಕದ ಮಣ್ಣುಗಳ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಮತ್ತು ಯಾವ ಮಣ್ಣು ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಗೊತ್ತಿದ್ರೆ ಸಾಕು ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಲ್ಯಾಟರೈಟ್ ಸಾಯಿಲ್ ಗೊತ್ತು ನಿಮಗೆ, ಹೆಚ್ಚು ಮಳೆ ಆಗಬೇಕು, ಅದ್ರ ಜೊತೆಗೆ ಉಷ್ಣತೆ ಕೂಡ ಇರಬೇಕು, ಅಂಥ ಪ್ರದೇಶದಲ್ಲಿ ಕಂಡುಬರುತ್ತೆ. ರಾಜ್ಯದಲ್ಲಿ ಹೆಚ್ಚು ಮಳೆ ಆಗುವಂಥ ಪ್ರದೇಶ ಅಂದರೆ ಮಲೆನಾಡು ಪ್ರದೇಶ, ವೆಸ್ಟರ್ನ್ ಘಾಟ್ಸ್ ಏರಿಯಾ, ಅದ್ರ ಜೊತೆಗೆ ಉಷ್ಣತೆ ಕೂಡ ಇರುತ್ತೆ. ವೆಸ್ಟರ್ನ್ ಘಾಟ್ಸ್ ಹಂಚಿಕೆ ಆಗಿರುವಂತಹ ಜಿಲ್ಲೆಗಳು ಯಾವಿದ್ದಾವೆ, ಯಾವ ಆಪ್ಷನ್ಸಲ್ಲಿ ಇದ್ದಾವೆ ಅನ್ನೋಂಥ ಬೇಸ್ ಆಗಿಟ್ಕೊಂಡು ನೋಡೋದಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅಂತ ಹೇಳ್ಬೋದು. ಓಕೆ, ಇದನ್ನು ಕೂಡ ಅಷ್ಟೇ ನೀವು ಕಂಠಪಾಠ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಇದೊಂದು ಮ್ಯಾಪ್ ಇದ್ದರೆ ಸಾಕು. ಈ ಮ್ಯಾಪಲ್ಲಿ ಕರ್ನಾಟಕದ ಮಣ್ಣುಗಳು ಯಾವ ರೀತಿ ಹಂಚಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಭಾಗದಲ್ಲಿರುವಂಥ ಮಣ್ಣೆಲ್ಲವೂ ಕೂಡ ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಹೇಳ್ತೇವೆ. ಇದು ಟ್ರಾನ್ಸ್ಪೋರ್ಟೆಡ್ ಸಾಯಿಲ್, ಅದು ಆ್ಯಕ್ಚುಲಿ ಅದು ಅಲ್ಲೇ ಕ್ರಿಯೇಟ್ ಆಗಿರೋದಂತಲ್ಲ. ನೆಕ್ಸ್ಟ್ ಒಂದು ಈ ಭಾಗದಲ್ಲಿರುವಂಥ ಮಣ್ಣೆಲ್ಲ ಲ್ಯಾಟ್ರೈಟ್ ಸಾಯಿಲ್ ಆಗಿದೆ. ಹೆಚ್ಚು ಮಳೆ ಆಗುತ್ತೆ, ಅದರ ಜೊತೆಗೆ ಉಷ್ಣತೆ ಕೂಡ ಇರುತ್ತೆ. ಅದರ ಜೊತೆಗೆ ಬೀದರ್ ಜಿಲ್ಲೆ ಕೆಲ ಏರಿಯಾದಲ್ಲೂ ಮತ್ತು ಬೆಂಗಳೂರು ಈ ಭಾಗದಲ್ಲಿ ಕೂಡ ಲ್ಯಾಟ್ರೈಟ್ ಸಾಯಿಲ್ ಕಂಡುಬರುತ್ತೆ, ಅದು ಕೂಡ ಗೊತ್ತಿರಬೇಕು. ನಾರ್ತ್ ಕರ್ನಾಟಕದ ಉತ್ತರ ಮೈದಾನದಲ್ಲಿ ಬಂದಾಗ ಬಹುತೇಕ ಕಪ್ಪು ಮಣ್ಣು ಕಂಡುಬರುತ್ತೆ. ದಕ್ಷಿಣ ಮೈದಾನದಲ್ಲಿ ಬಂದಾಗ ಬಹುತೇಕ ಕೆಂಪು ಮಣ್ಣು ಕಂಡುಬರುತ್ತೆ. ನಾರ್ತ್ ಕರ್ನಾಟಕದಲ್ಲಿ ಕೂಡ ಅಲ್ಲಲ್ಲಿ ಕೆಂಪು ಮಣ್ಣು ಕಂಡುಬರುತ್ತೆ. ಇದಕ್ಕೆ ಮಸಾರಿ ಮಣ್ಣು ಅಂತ ಕೂಡ ಕರೀತಾರೆ. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ಬಹುತೇಕ ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು. ಓಕೆ, ಇದಿಷ್ಟು ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.